ಚಿತ್ತ ನೆರವೇರಿಸಲು ನಿನ್ನ ಭಾರ ನೀಡೆನಾಗೆ ಈ ವೇಳೆಯೇ ನಿನ್ನ ಚಿತ್ತ ನೆರವೇರಿಸಲು ಪ್ರಾರ್ಥಿಸಬೇಕು, ನಿನ್ನನ್ನೆಳಬೇಕು, ಪ್ರಾರ್ಥಿಸಬೇಕು, ನಿನ್ನನ್ನೆಳಬೇಕು, ನಿನ್ನ ಹಾಗೆ ಪ್ರಿಯೆ ಮಾಡಬೇಕು. ನಿನ್ನ ಭಾರ ಅದಕ್ಕಾಗಿ ಬೇಕು. ನಿನ್ನ ಭಾರ ನೀಡಿನಾಗೆ ಈ ವೇಳೆಯೇ ನಿನ್ನ ಚಿತ್ತ ನೆರವೇರಿಸಲು ಕಣ್ಗಳಲ್ಲಿ ಹರಿದೊಡಬೇಕು. ನಿನ್ನ ಭಾರ ನೀಡೆನಾಗೆ ಈ ವೇಳೆಯೇ ನಿನ್ನ ಚಿತ್ತ ನೆರವೇರಿಸಲು ಕರ್ತನೆ ನನ್ನ ನಾಳ್ವಿಕೆ ಮಾಡು. ನಿನ್ನ ಭಾರ ನೀಡೆನಾಗೆ ಈ ವೇಳೆಯೇ ನಿನ್ನ ಚಿತ್ತ ನೆರವೇರಿಸಲು ಅದಕ್ಕಾಗಿ ಒಡುಕಲ್ಲಿನ ಪ್ರಾರ್ಥಿಸಬೇಕು. ಅಳಿಯುವ ನನ್ನ ದೇಶ ನಿನ್ನ ಕಾಣಬೇಕು. ಅದಕ್ಕಾಗಿ ಒಡುಕಲ್ಲಿನ ಪ್ರಾರ್ಥಿಸಬೇಕು. ಪ್ರಾರ್ಥನಾತ್ಮ ನನ್ನ ದಿನ ಹೊರಬೇಕು. ಪ್ರಾರ್ಥನಾತ್ಮ ನನ್ನ ದಿನ ಹೊರಬೇಕು. ಜಪಧೂಪ ತುಂಬಿ ಹರಿಯಬೇಕು. ನಿನ್ನ ಭಾರ ನೀಡೆನಾಗೆ ಈ ವೇಳೆಯೇ ನಿನ್ನ ಚಿತ್ತ ನೆರವೇರಿಸಲು. ನಿನ್ನ ಭಾರ ನೀಡೆನಾಗೆ ಈ ವೇಳೆಯೇ ನಿನ್ನ ಚಿತ್ತ ನೆರವೇರಿಸಲು ಪ್ರಾರ್ಥಿಸಬೇಕು. ನಿನ್ನನ್ನೆಳಬೇಕು, ಪ್ರಾರ್ಥಿಸಬೇಕು,
ಯಾತಕ್ಕಾಗಿ ಬೇಕು ನಿನ್ನ ಭಾರ ನೀಡೆನಾಗೆ ಈ ವೇಳೆಯೇ ನಾನಿನ್ನ ಚಿತ್ತ ನೆರವೇರಿಸಲು. ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ವರ್ಷದ ಮೊದಲ ದಿನದಲ್ಲಿ ದೇವರು ನಮಗೆ ಕೊಟ್ಟಿರುವ ಪ್ರವಾದನೆಯ ಸಂಜೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಆಹ್ವಾನಿಸುವುದರಲ್ಲಿ ದೇವರಲ್ಲಿ ಬಹಳ ಸಂತೋಷ ಪಡುತ್ತೇನೆ. ಕರ್ತನು ನಮಗೆ ಮತ್ತೊಂದು ನೂತನ ವರ್ಷವನ್ನು ಅನುಗ್ರಹಿಸಿದ್ದಾರೆ. ಚೆನ್ನಾಗಿ ಯೋಚನೆ ಮಾಡಿ ನೋಡುವುದಾದರೆ 2025 ಇವಾಗ ತಾನೇ ಆರಂಭವಾದಂತೆ ಕಾಣಲ್ಪಡ್ತಾ ಇದೆ. ಅದರೊಳಗೆ 365 ದಿನಗಳು, 12 ತಿಂಗಳುಗಳು, 2025 ಎನ್ನುವಂತಹ ವರ್ಷವೇ ನಮಗೆ ಒಂದು ನೆನಪಾಗಿ ಮಾರ್ಪಟ್ಟಿದೆ. ದೇವರು ಮತ್ತೆ ಒಂದು ನೂತನ ವರ್ಷವನ್ನು ನಮಗೆ ಕೊಟ್ಟಿದ್ದಾರೆ. ಈ ವರ್ಷದಲ್ಲಿ ನಾವು ಯಾವ ರೀತಿ ಸಂರಕ್ಷಣೆಯಿಂದ ಇರಬೇಕು, ನಾವು ಏನೆಲ್ಲ ಮಾಡಬೇಕು ಎನ್ನುವುದನ್ನು ದೇವರು ನಮಗೆ ಕೆಲವೊಂದು ಎಚ್ಚರಿಕೆಯ ಮಾತುಗಳನ್ನು ಕೂಡ ನಮಗೆ ಅನುಗ್ರಹಿಸಿದ್ದಾರೆ. ಅದರ ಕುರಿತಾಗಿ ನಿಮ್ಮ ಬಳಿ ಹಂಚಿಕೊಳ್ಳಲಿದ್ದೇನೆ. ಇದು ಬಹು ಮುಖ್ಯವಾಗಿರುವಂಥ ಒಂದು ಕಾರ್ಯಕ್ರಮದ ಸಮಯ. ಯಾರು ಮಧ್ಯೆ ಮಧ್ಯೆ ಎದ್ದೋಗೋದಾಗಿರಲಿ, ಗಮನವಿಲ್ಲದೆ ನೋಡುವಂಥದ್ದಾಗಿರಲಿ, ಕೇಳುವುದು ಆ ರೀತಿ ಇಲ್ಲದೆ ನೀವು ಚೆನ್ನಾಗಿ ಗಮನಿಸಿ ಕೇಳಬೇಕು. 2026ನೇ ವರ್ಷದ ಒಳಗೆ ಬರುವುದಕ್ಕಿಂತ ಮುಂಚಿತವಾಗಿಯೇ ಇನ್ನು ಮುಂದೆ ಬರುವಂಥ ಕಾಲಗಳು ಯಾವ ರೀತಿ ಇರುತ್ತದೆ ಎಂಬುದಾಗಿ ದೇವರು ನಮ್ಮ ಬಳಿ ಪ್ರಕಟಿಸಿ ಮಾತಾಡಿದ ಕೆಲವೊಂದು ಪ್ರವಾದನಾ ವಾಕ್ಯಗಳನ್ನು, ಮುಖ್ಯವಾದ ಕೆಲವೊಂದು ಕಾರ್ಯವನ್ನು ನಿಮ್ಮ ಬಳಿಯಲ್ಲಿ ಹಂಚಿಕೊಂಡು ನಿಮ್ಮನ್ನು ಗಮನ ಸಲ್ಲಿಸುವ ಹಾಗೆ ಎಚ್ಚರಿಕೆ ಪಡಿಸುವ ರೀತಿಯಲ್ಲಿ ಅಧಿಕವಾಗಿ ಪ್ರಾರ್ಥನೆ ಮಾಡಿಸುವಂತೆ ಈ ಕಾರ್ಯಕ್ರಮವನ್ನು ನಾವು ತಯಾರಿಸಿದ್ದೇವೆ. ಪ್ರತಿ ವರ್ಷವನ್ನು ಮುಗಿಸುವಾಗಲೂ ನಮ್ಮ ಮನಸ್ಸಲ್ಲಿ ಕಡೆಯ ಕಾಲಕ್ಕೂ ನಮಗೂ ಇರುವಂತಹ ಆ ಅಂತರ ಒಂದು ಸ್ಟೆಪ್ ಕಡಿಮೆಯಾಗಿದೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಕಡೆಯ ಕಾಲದ ಕಡೆಗೆ ನಾವು ನಡೆಸಲ್ಪಡ್ತಾ ಇದ್ದೀವಿ. 2020 ಕಡೆಯ ಕಾಲ, ಎರಡರ ನಡುವೆ ಇದ್ದಂತಹ ಅಂತರದ ಕಾಲಕ್ಕಿಂತ 2025ಕ್ಕೂ ಕಡೆಯ ಕಾಲಕ್ಕೂ ನಡುವೆ ಇರುವಂತಹ ಅಂತರ ಕಡಿಮೆಯಾಗಿದೆ. 2026 ಅದೇ ರೀತಿಯೇ ಇವತ್ತು ನಾವು ಕಡೆಯ ಕಾಲದ ಕಡೆಗೆ ಸ್ವಲ್ಪವಾಗಿ ನಡೆಸಲ್ಪಡ್ತಾ ಇದ್ದೀವಿ. ಕಾಲವನ್ನು ಗ್ರಹಿಸುವಂತಹ ಗ್ರಹಿಕೆ ನಮ್ಮಲ್ಲಿರುವುದಾದರೆ ಈ 5 ವರ್ಷದ ಕಾಲದ ಒಳಗಾದರೂ ಕಾಲವು ಎಷ್ಟು ವೇಗವಾಗಿ ಮಾರ್ಪಟ್ಟಿದೆ ಎನ್ನುವುದನ್ನು ಗಮನಿಸಿ ನೋಡಲು ಸಾಧ್ಯ. ರಾಜಕೀಯದಲ್ಲಾಗಿರ್ಬೋದು, ವಿಜ್ಞಾನದಲ್ಲಾಗಿರ್ಬೋದು, ಬರುವಂತಹ ಅಪಾಯದಲ್ಲಾಗಿರ್ಬೋದು, ಕಾಲದಲ್ಲಿ ಉಂಟಾಗುವಂತಹ ಸಮುದಾಯದ ಬದಲಾವಣೆಗಳಲ್ಲಾಗಲಿ ಎಷ್ಟೊಂದು ವ್ಯತ್ಯಾಸವನ್ನು ಗಮನಿಸಲು ಸಾಧ್ಯವಾಗ್ತಾ ಇದೆ. ಇದು ಅದೇ ರೀತಿ ನಡೆಯುತ್ತದೆ. ಯಾಕೆಂದರೆ ಸತ್ಯವೇದದಲ್ಲಿ ಇದರ ಕುರಿತಾಗಿ ಮುಂಚಿತವಾಗಿ ಯೇಸು ನಮಗೆ ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಕಡೆಯ ಕಾಲ ಅದು ಯಾವ ರೀತಿ ಇರುತ್ತದೋ ಎಂಬುದಾಗಿ ಕೆಲವೊಂದು ಕಾರ್ಯಗಳನ್ನು ದೇವರು ನಮಗೆ ಪ್ರಕಟಿಸಿ ಸತ್ಯವೇದದಲ್ಲಿ ಅದನ್ನು ಬರೆದಿಟ್ಟಿದ್ದಾರೆ. ಕಡೆಯ ಕಾಲದ ಬಹು ಮುಖ್ಯವಾಗಿರುವ ಗುಣಾತಿಶಯ ಏನಂತ ಕೇಳುವುದಾದರೆ, ಕಡೆಯ ಕಾಲದಲ್ಲಿ ಇರುವಂತಹ ಜನಗಳು ಕಟ್ಟುಕತೆಗಳಿಗೆ ಕಿವಿಗೊಡುತ್ತಾರೆ. ನೀವು ಸತ್ಯ ಹೇಳುವುದಾದರೆ ನಂಬೋದಿಲ್ಲ. ಅವರು ಒಂದು ಕಾರ್ಯವನ್ನು ಜೋಡಿಸಿ ಕತೆ ರೀತಿಯಲ್ಲಿ ಮಾತಾಡಿದರೆ ಆ ಕತೆಗಳಿಗೆ ತಮ್ಮ ಹೃದಯವನ್ನು ಚಾಚುತ್ತಾರೆ. ಈ ಕಡೆಯ ಕಾಲದ ಗುರುತುಗಳಲ್ಲಿ ಬಹು ಮುಖ್ಯವಾಗಿರುವ ಇದುವೆ. ಒಂದು ಕಾಲದಲ್ಲಿ ಕೆಲವೊಂದು ವರ್ಷಗಳ ಹಿಂದೆ ಕಳೆದ ಶತಮಾನದಲ್ಲಿ ಕೂಡ ಕತೆ ಕೇಳುವವರು ಬಹಳ ಇದ್ದರು. ಇಂಗ್ಲೆಂಡ್ನಂತಹ ದೇಶಗಳಲ್ಲಿ ಸ್ಟೋರಿ ಟೆಲ್ಲರ್ಸ್ ಎಂಬುದ ವ್ಯಕ್ತಿಗಳಿದ್ದರು. ಅವರು ಏನು ಮಾಡ್ತಾ ಇದ್ರು ಅಂದರೆ, ದೀಪದ ಸ್ತಂಭಗಳ ಕೆಳಗೆ ಪ್ಲ್ಯಾಟ್ಫಾರಮ್ನಲ್ಲಿ ರಾತ್ರಿಯ ವೇಳೆಯಲ್ಲಿ ಬಂದು ಲ್ಯಾಂಟರ್ ದೀಪಗಳನ್ನು ಇಟ್ಟುಕೊಂಡು ಕತೆ ಹೇಳುವುದಕ್ಕೆ ಮುಂದಾಗ್ತಾ ಇದ್ರು ಶಬ್ದವಾಗಿ. ಅದನ್ನು ಕೇಳುವುದಕ್ಕೆ ಜನಗಳು ಗುಂಪಾಗಿ ಬಂದು ಒಂದು ಚಿಕ್ಕ ಕಾಣಿಕೆ ಕೊಟ್ಟು ಹೋಗ್ತಾ ಇದ್ರು ಅಥವಾ ಕಾಸು ಕೊಟ್ಟು ಹೋಗ್ತಾ ಇದ್ರು. ಇದಕ್ಕೋಸ್ಕರವಾಗಿ ಸ್ಟೋರಿ ಟೆಲ್ಲರ್ಸ್ ಎಂಬುದಾಗಿ ಒಂದು ಗ್ರೂಪ್ ಇದ್ದರು. ಅಥೇನೆ ಪಟ್ಟಣದ ಬಗ್ಗೆ ಹೇಳಬೇಕಾದರೂ ಕೂಡ ಅವರು ನೂತನ ಕಾರ್ಯಗಳನ್ನಾಗಲಿ ಕಟ್ಟುಕತೆಗಳನ್ನು ಕೇಳುವುದಲ್ಲದೆ ಬೇರೆ ಯಾವುದರಲ್ಲಿಯೂ ಅವರು ಸಾಮಾನ್ಯವಾಗಿ ಗಮನ ಹರಿಸುತ್ತಿಲ್ಲ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಇವಾಗಿರುವ ಕಾಲಘಟ್ಟವನ್ನು ನೋಡುವುದಾದರೆ ದೊಡ್ಡವರಿಂದ ಚಿಕ್ಕವರವರೆಗೂ ಕಟ್ಟುಕತೆಗಳು, ಅದು ಸಿನಿಮಾ ಕತೆ ಆಗಿದ್ದರೂ ಸರಿ, ನಾಟಕವಾಗಿದ್ದರೂ ಸರಿ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಬಂದ ನಂತರ ಕಟ್ಟುಕತೆಗಳ ಕಡೆಗೆ ತಮ್ಮ ಕಿವಿಗಳನ್ನು ತಿರುಗಿಸುತ್ತಾರೆ. ಅದನ್ನು ನಾವು ನೋಡಿದ್ದೇವೆ. 2 ತಿಮೋತಿಯ ಪುಸ್ತಕ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಜನಗಳು ಕಟ್ಟುಕತೆಗಳಿಗೆ ಕಿವಿಗೊಡುವಂತಹ ಕಾಲ ಬರುತ್ತದೆ, ಕಟ್ಟುಕತೆಗಳಿಗೆ ಅವರು ತಿರುಗುವಂತಹ ಕಾಲ ಬರುತ್ತದೆ ಎಂಬುದಾಗಿ ಕರ್ತನ ಸತ್ಯವೇದ ನಮಗೆ ಎಚ್ಚರಿಕೆ ಕೊಟ್ಟು ಹೇಳಿದೆ.
ಈ ಕಟ್ಟುಕತೆಗಳು ಒಂದು ವೇಳೆ ಸಾಮಾಜಿಕ ಜಾಲತಾಣಗಳಲ್ಲಿ, ಸಿನಿಮಾದಲ್ಲಿ, ನಾಟಕಗಳಲ್ಲಿ, ಪುಸ್ತಕದ ರೂಪದಲ್ಲಿ ಇದ್ದರೂ ಕೂಡ ಪರವಾಗಿಲ್ಲ. ಆದರೆ ಇವತ್ತು ಅದು ಆತ್ಮಿಕ ಮಂಡಲದಲ್ಲಿ ಒಳಗೆ ಪ್ರವೇಶ ಮಾಡಿ ಹಲವು ಕಾರ್ಯಗಳನ್ನು ಕಟ್ಟುಕತೆಗಳಾಗಿ ಮಾತಾಡಲ್ಪಡುವಂತಹ ಉಪದೇಶಗಳನ್ನು ಕೇಳಲ್ಪಡ್ತಾ ಇದ್ದೀವಿ. ದೇವರ ಜನಗಳು ಇದಕ್ಕೆ ಮುಖ್ಯತ್ವವನ್ನು ಕೊಡುತ್ತಾ ಇದ್ದಾರೆ. ಕಟ್ಟುಕತೆಗಳು ಅವರಿಗೆ ಗೊತ್ತಿಲ್ಲದಿರುವಂತಹ ಒಂದು ಕಾಲ್ಪನಿಕವಾಗಿರುವ ಕಾರ್ಯಗಳ ಕುರಿತಾಗಿ ತಮ್ಮ ಇಷ್ಟಕ್ಕೆ ಸ್ವಂತ ಅಭಿಪ್ರಾಯವನ್ನು ವೇದ ವಾಕ್ಯದೊಂದಿಗೆ ಜೋಡಿಸಿ ಮಾತಾಡುವ ನೂತನ ಪ್ರಸಂಗಿಗಳು ಎದ್ದಿದ್ದಾರೆ. ಅವರಿಗೆ ಮಾರ್ಕೆಟ್ ಜಾಸ್ತಿ ಆಗಿದೆ. ಆದರೆ ದೇವರ ಸತ್ಯವೇದ ನಮಗೆ ಹೇಳುತ್ತದೆ, ಜನಗಳು ಇಂತಹ ಕಟ್ಟುಕತೆಗಳ ಉಪದೇಶಗಳಿಗೂ ಕಟ್ಟುಕತೆಗಳಿಗೂ ತಮ್ಮ ಸಮಯದ ಬಹುತೇಕ ಸಮಯವನ್ನು ಖರ್ಚು ಮಾಡುವಾಗ ನೀವು ಗಮನವಾಗಿದ್ದು ದೇವರನ್ನು ಹುಡುಕುವುದರಲ್ಲಿಯೂ, ಪ್ರಾರ್ಥನೆ ಮಾಡುವುದರಲ್ಲಿಯೂ, ಸತ್ಯವೇದವನ್ನು ಓದುವುದರಲ್ಲಿಯೂ ದೃಢವಾಗಿ ಕಾದಿರಬೇಕು. ಎರಡನೇ ಗುರುತನ್ನು ಅವರು ಹೇಳುತ್ತಾರೆ, ಕಡೆಯ ಕಾಲದಲ್ಲಿ ದೇವರ ವಾಕ್ಯವನ್ನು ಅವಹೇಳನ ಮಾಡಿ ಮಾತಾಡುವಂತಹ ಪರಿಹಾಸ್ಯಕಾರರು. 2 ಪೇತ್ರನ ಪುಸ್ತಕ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಕಡೆಯ ದಿನಗಳಲ್ಲಿ ಪರಿಹಾಸ್ಯ ಮಾಡುವವರು ಹೆಚ್ಚಾಗುತ್ತಾರೆ ಎನ್ನುವಂಥದ್ದನ್ನು ಮುಂಚಿತವಾಗಿ ನೀವು ತಿಳಿಯಬೇಕು. ಅವರು ಎದ್ದು ಬರುತ್ತೇನೆ ಎಂಬುದಾಗಿ ಅವರು ಹೇಳಿದಂತಹ ವಾಗ್ದಾನವ ಎಲ್ಲಿ? ಎಲ್ಲ ಹಾಗೇ ಇದೆಯಲ್ಲ, ಒಂದು ಕೂಡ ಬದಲಾಗಿಲ್ವಲ್ಲ ಎಂಬುದಾಗಿ ಹೇಳಿ ದೇವರ ಕಾರ್ಯವನ್ನು ಅವಹೇಳನ ಮಾಡುತ್ತಾರೆ. ಈಗ ಸಮೀಪ ಕಾಲದಲ್ಲಿ ನೀವು ನೋಡುವುದಾದರೆ ದೇವರ ವಾಕ್ಯವನ್ನು, ಸತ್ಯವೇದ ವಾಕ್ಯವನ್ನು ಅವಹೇಳನ ಮಾಡಿ ಮಾತಾಡುವಂತಹ ಪರಿಹಾಸ್ಯಗಾರರು, ಅವರು ಬೇರೆ ಧರ್ಮದಲ್ಲಿ ಎದ್ದಿದ್ದರೂ ಕೂಡ ಪರವಾಗಿಲ್ಲ, ಅದು ಅವರು ಹಾಗೆ ಹೇಳ್ತಾರೆ ಅಂತ ಹೇಳ್ಬೋದು. ಕ್ರೈಸ್ತರ ನಡುವೆಯಿಂದಲೇ ಸೇವಕರ ಒಂದು ವೇಷದಲ್ಲಿ ಎದ್ದಿರುವಂತಹ ದುಷ್ಟು ಗುಂಪನ್ನು ನೋಡ್ತೀವಿ. ಇವರಿಗೆ ಯಾರು ನೋಡಿದ್ರೂ ಪರಿಹಾಸ್ಯವೇ, ಅವಹೇಳನವೇ. ದೇವ ಭಕ್ತರು, ದೇವರಿಗೋಸ್ಕರವಾಗಿ ಸೇವೆ ಮಾಡಿದವರು, ಮಾಡುತ್ತಾ ಇರುವವರು ಒಬ್ಬೊಬ್ಬರನ್ನು ನೋಡಿ ಫರಿಸಾಯರ ಆತ್ಮವಿರುವ ಹಾಗೆ ಕೊರತೆ ಹೇಳುವುದಲ್ಲದೆ ಅವರ ಬಗ್ಗೆ ಅವಹೇಳನ ಮಾಡುವಂಥದ್ದು, ಪರಿಹಾಸ್ಯ ಮಾಡುವಂಥದ್ದು, ಸಭೆಗಳನ್ನು ಪರಿಹಾಸ್ಯ ಮಾಡುವಂಥದ್ದು, ಸಭೆಯ ಕ್ರಮವನ್ನು ಪರಿಹಾಸ್ಯ ಮಾಡುವಂಥದ್ದು, ಕ್ರೈಸ್ತರ ನಂಬಿಕೆಯನ್ನು ಪರಿಹಾಸ್ಯ ಮಾಡುವಂಥದ್ದು, ಪ್ರಾರ್ಥನೆಯನ್ನು ಪರಿಹಾಸ್ಯ ಮಾಡುವಂಥದ್ದು. ಈ ರೀತಿ ಪರಿಹಾಸ್ಯಗಾರರು ಎಲ್ಲೆಲ್ಲೂ ಎದ್ದಿರುವುದನ್ನು ನಾವು ನೋಡಬಹುದು. ತಮಗೆ ಗೊತ್ತಿಲ್ಲದ ಕಾರ್ಯಗಳನ್ನು ದೂಷಣೆ ಮಾಡುತ್ತಾರೆ ಎಂಬುದಾಗಿ ಇವರ ಕುರಿತಾಗಿ ಗುರುತಾಗಿ ಹೇಳಲ್ಪಟ್ಟದಾಗಿದೆ. ಒಬ್ಬ ಸೇವಕರನ್ನು ಅವರು ನೋಡೇ ಇರೋದಿಲ್ಲ, ಸಭೆಯನ್ನು ನೋಡೇ ಇರುವುದಿಲ್ಲ. ಆದರೆ ಅವರ ಕುರಿತಾಗಿ ಇವರೇ ಕೆಲವೊಂದು ಕಾರ್ಯಗಳನ್ನು ಜೋಡಿಸಿ ಮಾತಾಡಿ ಕತೆಗಳಾಗಿ ಪರಿಹಾಸ್ಯ ಮಾಡಿ ಜನಗಳಲ್ಲಿ ಬಿತ್ತುತ್ತಾರೆ. ಇದು ಕಡೆಯ ಕಾಲದ ಮತ್ತೊಂದು ಗುರುತು. 3ನೇ ಗುರುತು ಏನಂತ ಹೇಳುತ್ತೆ ಅಂದರೆ ದುಷ್ಟಕಾಲ. ಯಾವುದಕ್ಕೆ ದುಷ್ಟಕಾಲ ಅಂದರೆ ನಿಮ್ಮ ಸಮಯವನ್ನು ಕದಿಯುವಂಥದ್ದು. ಕಡೆಯ ಕಾಲದ ಗುರುತುಗಳಲ್ಲಿ 2000 ವರ್ಷಗಳ ಹಿಂದೆ ಪ್ರಧಾನವಾಗಿ ಹೇಳಲ್ಪಟ್ಟಂತಹ ಗುರುತು, ಕಡೆಯ ಕಾಲದಲ್ಲಿರುವವರಿಗೆ ಸಮಯವೇ ಸಿಗುವುದಿಲ್ಲ. ಅವರು ಸಮಯವನ್ನು ಹಲವು ಕಾರ್ಯಗಳನ್ನು ಅಪಹರಿಸಿ ಕದ್ದುಕೊಳ್ಳುತ್ತದೆ. ಇವತ್ತು ನೋಡಿ, ಸೆಲ್ಫೋನ್ ಬಂದ ನಂತರ, ಸಾಮಾಜಿಕ ಜಾಲತಾಣಗಳು ಬಂದ ನಂತರ ಹಲವು ಗಂಟೆಗಳ ಕಾಲ, ಒಂದು ದಿನಕ್ಕೆ 24 ಗಂಟೆಯಲ್ಲಿ 4 ಗಂಟೆ ನಿದ್ರೆ ಮಾಡ್ತಾರೆ. ಬಾಕಿ ಉಳಿದಿರುವ 24 ಗಂಟೆಯಲ್ಲಿ ಹೆಚ್ಚು ಕಡಿಮೆ 16 ಗಂಟೆಗಳ ಕಾಲ ಆದರೂ ತಮ್ಮ ಕೈಯಲ್ಲಿರುವಂತಹ ಫೋನೊಂದಿಗೆ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ. ಯಾವಾಗ ನೋಡಿದ್ರು ನೋಡುವಂಥದ್ದು, ನಗುವಂಥದ್ದು, ಓದುವಂಥದ್ದು, ಏನಾದರೂ ಕತೆಗಳನ್ನು ಬರೆಯುವಂಥದ್ದು, ಸ್ನೇಹಿತರನ್ನು ಹುಡುಕುವಂಥದ್ದು. ಪಕ್ಕದಲ್ಲಿರೋರ ಬಗ್ಗೆ ಅವರು ಯೋಚನೆ ಮಾಡಿ ಮಾತಾಡಲ್ಲ. ಕಣ್ಣಿಗೆ ಕಾಣದಿರುವಂತಹ ಸ್ನೇಹಿತರ ಬಳಿ ಗಂಟೆಗಟ್ಟಲೆ ಮಾತಾಡ್ತಾ ಇರ್ತಾರೆ. ರಾತ್ರಿ ಮಧ್ಯರಾತ್ರಿ ದಾಟಿದಾಗಲೂ ಕೂಡ ಈ ಫೋನ್ನಲ್ಲೂ ಸಾಮಾಜಿಕ ಜಾಲತಾಣಗಳಲ್ಲಿಯೂ ತಮ್ಮ ಸಮಯವನ್ನು ವ್ಯರ್ಥವಾಗಿ ಖರ್ಚು ಮಾಡುವಂತಹ ಕೂಟ ಕ್ರೈಸ್ತರ ನಡುವೆ ಅಧಿಕವಾಗಿದ್ದಾರೆ. ಹಾಗಾಗಿ ದೇವರು ಹೇಳುತ್ತಾರೆ, ದಿನಗಳು ಕೆಟ್ಟವುಗಳಾಗಿರುವುದರಿಂದ ಕಾಲವನ್ನು ಆದಾಯ ಮಾಡಿಕೊಳ್ಳಿರಿ. ಎಫೆಸದವರಿಗೆ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ. ಒಂದು ಕಾಲ ಕೆಟ್ಟು ಹೋಗಿದೆ, ಬಹಳ ಕಳ್ಳರು ಅಧಿಕವಾಗಿದ್ದಾರೆ ಅಂದರೆ ಏನು ಹೇಳ್ತಾರೆ? ಕಾಲವು ಕೆಟ್ಟು ಹೋಗಿದೆ, ಕಾಲ ದುಷ್ಟಕಾಲವಾಗಿ ಮಾರ್ಪಟ್ಟಿದೆ. ಈಗ ಬಂಗಾರ, ಹಣವನ್ನು ಭದ್ರವಾಗಿ ಇಟ್ಕೊಳ್ಳಪ್ಪ, ಆಫೀಸ್ಗೆ ಹೋಗಿ ಮನೆಗೆ ಬರೋದ್ರೊಳಗೆ ಬಂಗಾರ, ಒಡವೆ ಎಲ್ಲ ಭದ್ರವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ದೇವರೇನು ಹೇಳ್ತಾರೆ ಅಂದರೆ, ದಿನಗಳು ಬಹಳ ಕೆಟ್ಟವುಗಳಾಗಿವೆ, ಕಾಲದ ಬಗ್ಗೆ ಎಚ್ಚರಿಕೆ ಉಳ್ಳವರಾಗಿರಿ. ಹಾಗಾದರೆ ದುಷ್ಟ ದಿನಗಳ ಗುಣಾತಿಶಯ ಏನಂತ ಕೇಳುವುದಾದರೆ, ನಿಮ್ಮ ಕಾಲವನ್ನು ಗುರಿ ಇಡುತ್ತದೆ. ಒಬ್ಬ ಮನುಷ್ಯನನ್ನು ದೇವರನ್ನು ಬಿಟ್ಟು ಬೇರೆ ಎಳೆಯುವುದಕ್ಕೆ ಕಾಲವನ್ನು ಗುರಿ ಮಾಡುವಂಥದ್ದು. ದೇವರ ಸತ್ಯವೇದ ನಮಗೇನು ಹೇಳುತ್ತದೆ? ಸತ್ಯವೇದದ ಪ್ರವಾದನೆಗಳಾಗಿರ್ಬೋದು, ಧರ್ಮಶಾಸ್ತ್ರವೆಲ್ಲವೂ ಕೂಡ 2 ಆಜ್ಞೆಗಳಲ್ಲಿ ಅಡಗಿಸಬಹುದು. ಒಂದು, ನಿನ್ನ ದೇವರಾಗಿರುವ ಕರ್ತನ ಬಳಿಯಲ್ಲಿ
ನಿನ್ನ ಪೂರ್ಣ ಮನಸ್ಸಿನಿಂದಲೂ ಆತ್ಮದಿಂದಲೂ ಪೂರ್ಣ ಬಲದಿಂದಲೂ ಪ್ರೀತಿಸಬೇಕು. ಇದು ಮೊದಲ ಪ್ರಧಾನ ಕಟ್ಟಳೆ. ಇದಕ್ಕೆ ಸಮವಾಗಿರುವಂತಹ ಎರಡನೇ ಕಟ್ಟಳೆ ಎಂಬುದಾಗಿ ನೋಡುವುದಾದರೆ, ನೀನು ನಿನ್ನನ್ನು ಪ್ರೀತಿಸುವಂತೆ ನಿನ್ನ ನೆರೆಹೊರೆಯವರನ್ನ ಪ್ರೀತಿಸಬೇಕು ಎನ್ನುವಂಥದ್ದೇ. ಈಗ ಈ ಸೋಷಿಯಲ್ ಮೀಡಿಯಾಸ್ ಆಮೇಲೆ ಸಾಮಾಜಿಕ ಜಾಲತಾಣಗಳು ಬಂದ ನಂತರ ಈ ಎರಡು ಆಜ್ಞೆಗಳಿಗೆ ಬಹಳ ಆಪತ್ತು ಬರ್ತಾ ಇದೆ. ಈ ಸೆಲ್ ಫೋನ್ ಸಂಸ್ಕೃತಿ ಬಂದ ನಂತರ ಎಂಟರ್ಟೈನ್ಮೆಂಟ್ಗೆ ನಾವು ಬಹಳ ಸಮಯವನ್ನು ಕೊಟ್ಟು ಗಂಟೆಗಟ್ಟಲೆ ಅದರಲ್ಲಿ ಸಮಯವನ್ನು ಕಳೆಯುವಾಗ ದೇವರನ್ನು ಬಿಟ್ಟು ದೂರ ಮಾಡಲ್ಪಡುತ್ತೇವೆ. ಎರಡನೇ ಕಾರ್ಯ, ಕುಟುಂಬದಿಂದ ನೀವು ಎರಡಾಗಿ ವಿಭಾಗವಾಗ್ತೀರಾ. ನೋಡಿ, ಮನೆಯಲ್ಲಿರುವವರೇ ಮಕ್ಕಳೊಂದಿಗೆ ಕೂತಿದ್ದರೆ 4 ಮಂದಿ 4 ಫೋನ್ ಇಟ್ಕೊಂಡು ಫೋನೇ ನೋಡ್ತಾರೆ ಬಿಟ್ಟರೆ, ಒಂದು ಕಾಲದಲ್ಲಿ ರೈಲ್ನಲ್ಲಿ ಪ್ರಯಾಣ ಮಾಡಬೇಕಾದರೆ ರೈಲ್ ಸ್ನೇಹಿತರು ಎಂಬುದಾಗಿ ಹೆಸರು. ಟ್ರೈನಲ್ಲಿ ಹೋಗಬೇಕಾದ್ರೆ ಪಕ್ಕದಲ್ಲಿರುವವರು ಎದುರುಗಡೆಯವರೊಂದಿಗೆ ಮಾತನಾಡಿ ಅವರ ಕುಟುಂಬದ ಬಗ್ಗೆ ಇವರ ಕುಟುಂಬದ ಬಗ್ಗೆ ಗಂಟೆಗಟ್ಟಲೆ ಪ್ರಯಾಣ ಪೂರ್ತಿಯಾಗಿ ಮಾತಾಡ್ತಾರೆ. ಆ ರೀತಿ ಟ್ರೈನ್ ಸ್ನೇಹಿತರಲ್ಲೇ ಆರಂಭಿಸಿ ಸಂಬಂಧ ಮಾಡಿ ಮದುವೆ ಆದವರು ಕೂಡ ಉಂಟು. ಆ ಸ್ನೇಹ ಇನ್ನೂ ಹಲವು ಕಾಲಕ್ಕೆ ಹತ್ತಿರವಾಗಿ ಇದ್ದದ್ದು ಕೂಡ ಉಂಟು. ಆದರೆ ಈಗ ನೀವು ಯಾವ ದೇಶಕ್ಕೆ ಹೋದರೂ ಕೂಡ ಸರಿ, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಒಂದು ರೈಲ್ನಲ್ಲೋ ಅಥವಾ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಹತ್ತಿ ಕುಳಿತ ಕೂಡಲೇ ತಲೆಗಳನ್ನು ಬಾಗಿಸಿದವರು ಅವರ ಕೈಯಲ್ಲಿರುವಂತಹ ಮೊಬೈಲ್ ಫೋನ್ನಲ್ಲೇ ಅವರ ಕಣ್ಗಳಿರುತ್ತದೆ. ಪಕ್ಕದಲ್ಲಿ ಯಾರಿದ್ದಾರೆ, ಏನು ನಡೀತಾ ಇದೆ, ಯಾತರ ಬಗ್ಗೆ ಚಿಂತೆ ಮಾಡೋದೇ ಇಲ್ಲ. ಕುಟುಂಬದಲ್ಲಿರುವವರು ಕೂಡ ಕುಟುಂಬ ಸಂಬಂಧಗಳು ಬಾಧೆಗೆ ಒಳಗಾಗ್ತವೆ. ನನಗೆ ಬಹಳ ಹತ್ತಿರವಾಗಿರುವ ಒಬ್ಬ ಸ್ನೇಹಿತರುಂಟು ಚೆನ್ನೈನಲ್ಲಿ. ಆಗ ಚೆನ್ನೈನಲ್ಲಿ ದಿಢೀರೆಂಬುದಾಗಿ ಒಂದು ದೊಡ್ಡ ಮಳೆ ಬಂದು ಪ್ರಳಯ ಉಂಟಾಯಿತು. ಪ್ರತ್ಯೇಕ ಸ್ನೇಹಿತರಿರುವಂತಹ ಪ್ರಾಂತ್ಯದಲ್ಲಿ ಆ ಒಂದು ಪ್ರಳಯವು ಅಧಿಕವಾಗಿ ಮನೆಗಳಲ್ಲಿ ಬಹಳ ಎತ್ತರ ನೀರು ಒಳಗೆ ಬಂತು. ನಾನು ಬಹಳ ಪ್ರಯತ್ನ ಮಾಡಿ 2-3 ದಿನ ಫೋನ್ ಮಾಡಿ ನೋಡಿದೆ, ಫೋನ್ ರೀಚ್ ಆಗಲಿಲ್ಲ. 3ನೇ ದಿನ ಫೋನ್ ಮಾಡಿದಾಗ ಫೋನ್ ತೆಗೆದರು. ಸ್ನೇಹಿತರು ಮಾತಾಡಿದ್ರು. ಅವಾಗ ನಾನು ಕೇಳಿದೆ, ಪ್ರಳಯ ಬಂತು ಅಂತ ಹೇಳಿದ್ರಲ್ಲ, ಸೇಫ್ ಆಗಿದ್ದೀರಾ, ಯಾವ ರೀತಿ ಇದೆ ಎಂಬುದಾಗಿ ಕೇಳಿದೆ. ಆಗ ಅವ್ರು ಹೇಳಿದರು, ಪ್ರಳಯ ಮನೆಯ ಒಳಗೆ ಬರದವರೆಗೂ ಅದು ಕಷ್ಟನೇ, ಆದರೆ ಅದರಲ್ಲಿ ಒಂದು ಒಳ್ಳೆಯದು ನಡೆದಿದೆ. ಈ ಪ್ರಳಯ ಮನೆಯಲ್ಲಿ ಬಂದಂತಹ 3 ದಿನಗಳಲ್ಲೇ ಸೆಲ್ ಫೋನ್ ಟವರೆಲ್ಲ ಏನು ಕೆಲಸ ಮಾಡದೆ ನಾವು ಕುಟುಂಬವಾಗಿ ಕುಳಿತು ಹಲವು ಕಾರ್ಯಗಳನ್ನು ಮಾತಾಡಿದ್ವಿ 3 ದಿನ. ಯಾಕೆಂದರೆ ಅವ್ರ ಕೈಲಿ ಯಾರ ಕೈಲೂ ಫೋನ್ ಇರಲಿಲ್ಲ, ನೆಟ್ವರ್ಕ್ ಇಲ್ಲ. ಆದ್ದರಿಂದ ಇವಾಗಲೇ ನಾವು ಮನೆ ಬಿಚ್ಚಿ ಮಾತಾಡಿದ್ವಿ 3 ದಿನ. ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಏನು ಅಂದ್ಕೋತಾ ಇದ್ದಾರೆ, ಎತ್ತವರು ಏನು ಮಾಡ್ತಾ ಇದ್ದಾರೆ, ಏನು ಭಾವಿಸ್ತಾ ಇದ್ದಾರೆ, ಮನಸ್ಸು ಬಿಚ್ಚಿ ಮಾತಾಡಿದ್ವಿ. ಬ್ರದರ್ ಬಹಳ ಸಂತೋಷವಾಗಿದೆ ಎಂಬುದಾಗಿ ಹೇಳಿದರು. ಆಗ ಒಂದು ಕುಟುಂಬದ ಜೀವಿತವನ್ನು ಬಾಧಿಸುತ್ತದೆ. ನಮಗೆ ಪಕ್ಕದಲ್ಲಿರುವಂತಹ ನೆರೆಹೊರೆಯವರ ನೋಡುವಂತಹ ದೃಷ್ಟಿಕೋನವನ್ನು ಮಾರ್ಪಡಿಸುತ್ತದೆ. ಎಲ್ಲದಕ್ಕಿಂತ ಮಿಗಿಲಾಗಿ ದೇವರ ಬಳಿ ನಾವು ಸಮಯವನ್ನು ಕಳೆಯುವಂಥದ್ದನ್ನು ಕಡಿಮೆ ಮಾಡುತ್ತದೆ. ನೋಡಿ, ಹಲವು ಗಂಟೆಗಳ ಕಾಲ ಇದರಲ್ಲೇ ಸಮಯವನ್ನು ಕಳೆಯುತ್ತಾ ಇದ್ದರೆ ನಾವು ಮಾಡುವಂತಹ ಪ್ರಾರ್ಥನೆ ಒಂದು ಕರ್ತವ್ಯಕ್ಕೋಸ್ಕರವಾಗಿ ಮಾಡಲ್ಪಡುವಂಥ ಪ್ರಾರ್ಥನೆಯಂತೆ ಮಾರ್ಪಟ್ಟು ಬಹಳ ಕಾಲವಾಯಿತು. ಹಾಗಾಗಿ ದೇವರು ಹೇಳುತ್ತಾರೆ, ದುಷ್ಟ ಕಾಲ ನಿಮ್ಮ ಸಮಯವನ್ನು ಅಪಹರಿಸುವುದರ ಮೂಲಕ ನೀವು ಕುಟುಂಬದೊಂದಿಗೆ ಕಳೆಯುವಂತಹ ಸಮಯ, ನೆರೆಯವರೊಂದಿಗೆ ನೀವು ತೋರಿಸುವಂತಹ ಸಮಯ, ದೇವರೊಂದಿಗೆ ನೀವು ಕಳೆಯುವಂತಹ ಸಮಯ, ಇವೆಲ್ಲದಕ್ಕೂ ಆಪತ್ತು ಬರುತ್ತದೆ ಎಂಬುದಾಗಿ ಎಫೆಸ 5ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಎಚ್ಚರಿಕೆಯ ಮಾತಾಗಿ ನಮಗೆ ಹೇಳಿದ್ದಾರೆ. ಅನಂತರ 4ನೇ ಕಾರ್ಯವನ್ನು ನೋಡುವುದಾದರೆ, ಕಡೆಯ ಕಾಲ ಎನ್ನುವಂಥದ್ದು ದೇವರು ತಮ್ಮ ನೀತಿಯನ್ನು ಸರಿಕಟ್ಟುವ ಕಾಲ. ನಾವು ಮಾಡಿದ ತಪ್ಪುಗಳು, ನಮ್ಮ ಪಾಪಗಳಿಗೆಲ್ಲ ದೇವರು ನೀತಿಯನ್ನು ಸರಿಗಟ್ಟುತ್ತಲೇ ಇರ್ತಾರೆ. ಯಾವ ರೀತಿ ಮಾಡ್ತಾರೆ ಅದನ್ನು? ಕಡೆಯ ನ್ಯಾಯ ತೀರ್ಪಿನಲ್ಲಿ ನೀತಿಯನ್ನು ಸರಿ ಮಾಡುವುದು ಬೇರೆ, ಅದರ ನಡುವೆ ಜನಗಳ ಪಾಪಗಳು ಒಂದು ಅಳತೆಯಿಂದ ಮೀರಿ ಅಧಿಕವಾಗಬೇಕಾದ್ರೆ ದೇವರು ಆಗಾಗ ತಮ್ಮ ದಂಡನೆಯನ್ನು ನೀತಿಯನ್ನು ಸರಿಕಟ್ಟುತ್ತಾರೆ. ಆದ್ದರಿಂದಲೇ ಈ ಕಡೆಯ ಕಾಲವನ್ನು ನೋಡಬೇಕಾದ್ರೆ ನಾವು ಕೇಳಲ್ಪಡದಿರುವಂತಹ ಅಷ್ಟರ ಮಟ್ಟಿಗೆ ಜಲಪ್ರಳಯ, ಸುಂಟರ ಗಾಳಿ, ಸುನಾಮಿಗಳು, ಭೂಕಂಪನಗಳು, ಬೆಟ್ಟಗಳು ಸಿಡಿಯುವಂಥದ್ದು, ಬೆಟ್ಟಗಳಲ್ಲಿ ಜ್ವಾಲಾಮುಖಿ ಬರುವಂಥದ್ದು, ಈ ರೀತಿ ಹಲವಾರು ಆಪತ್ತುಗಳು, ಬಹಳ ಮರಣಗಳು, ಇವೆಲ್ಲ ಯಾತ್ರೆಯಿಂದ ನಡೆಯುತ್ತೆ ಅಂತ ಕೇಳೋದಾದರೆ ಈ ಭಯಂಕರತೆಗಳೆಲ್ಲ ದೇವರು ತನ್ನ ನೀತಿಯನ್ನು ಸರಿಗಟ್ಟುತ್ತಲೇ ಬರುತ್ತಾರೆ. ಒಂದು ಪ್ರತ್ಯೇಕ ಅಳತೆಯನ್ನು ಮೀರಿ ಸಮುದಾಯದಲ್ಲಿ ಪಾಪ ಅಧಿಕವಾಗಬೇಕಾದರೆ ದೈವ ದಂಡನೆ ಬಿಚ್ಚಲ್ಪಡುತ್ತದೆ ಈ ಭೂಮಿಯ ಮೇಲೆ. ಕಡೆಯದಾಗಿ ಬರುವುದು ಬೇರೆ, ಅದಕ್ಕಿಂತ ನಡುವೆ ಮುಂಚೆಯೇ ಅವರು ಮಾಡುವಂತಹ ತಪ್ಪುಗಳಿಗೆ ತಕ್ಕ ದಂಡನೆ ದೇವರ ಬಳಿಯಿಂದ ತಮ್ಮ ದೂತರಿಂದ ನೆರವೇರಿಸಲ್ಪಡುವಂಥದ್ದಾಗಿದೆ. ಹಾಗಾಗಿ ಭೂಕಂಪನವಾಗುವುದು,
ಸಮುದ್ರಗಳು ಬೋರ್ಗರಿಯುವಂಥದ್ದು, ದೊಡ್ಡ ದೊಡ್ಡ ವಿಪತ್ತುಗಳು ನಡೆಯುವಂಥದ್ದು ಕಣ್ಣಲ್ಲಿ ನೋಡೋಕ್ಕೆ ಸಾಧ್ಯವಾಗುತ್ತದೆ. ಇವೆಲ್ಲ ಕಡೆಯ ಕಾಲದ ಗುರುತುಗಳಾಗಿವೆ. ಕಡೆಯದಾಗಿ 5ನೇದಾಗಿ ಒಂದು ಕಾರ್ಯ, ಕಡೆಯ ಕಾಲ ಯಾವ ರೀತಿ ಇರುತ್ತೆ ಅಂತ ಕೇಳುವುದಾದರೆ, ನೋಹನ ಕಾಲ ಯಾವ ರೀತಿ ಇತ್ತೋ ಅದೇ ರೀತಿ ಮಾರ್ಪಡುತ್ತದೆ. ಲೋಟನ ದಿನಗಳು ಯಾವ ರೀತಿ ಇತ್ತೋ ಅದೇ ರೀತಿ ಮಾರ್ಪಡುತ್ತದೆ. ನೋಹನ ಕಾಲದಲ್ಲಿ ಯಾವ ರೀತಿ ಇತ್ತು ಎಂಬುದಾಗಿ ಸತ್ಯವೇದ ಹೇಳುವಾಗ ಮತ್ತಾಯ 24:29 ಈ ರೀತಿ ಹೇಳುತ್ತಾರೆ, ಜನಗಳು ಮಾರುವುದರಲ್ಲಿಯೂ ಹೆಣ್ಣು ಕೊಟ್ಟು ಹೆಣ್ಣು ತೆಗೆದುಕೊಳ್ಳುವುದರಲ್ಲಿಯೂ ಪ್ರಳಯ ತಮ್ಮನ್ನು ಬಾಚಿಕೊಂಡು ಹೋಗುವವರೆಗೂ ಗ್ರಹಿಸದೇ ಇರುವರು. ಹಾಗಾಗಿ ನೋಹನ ಕಾಲದ ರೀತಿಯಲ್ಲಿ ಒಂದು ಗುರುತು ಅಂತ ಹೇಳಿದರೆ ಏನಂತ ನೋಡೋದಾದರೆ, ಜನಗಳಲ್ಲಿ ಆ ಭಾವನೆ ಇರೋದಿಲ್ಲ. ತಮ್ಮ ಸುತ್ತಲೂ ಏನು ನಡೆಯುತ್ತೆ ಅಂತ ಅವನಿಗೆ ಗೊತ್ತಾಗಲ್ಲ. ಅವನಿಗೆ ಬೇಕಾಗಿರುವುದೆಲ್ಲ ಒಂದೊತ್ತು ಊಟ, ಆಹಾರ, ಸಂತೋಷ ಅಷ್ಟು ಸಾಕು. ಆಗ ಅವರ ಮನದಲ್ಲಿರುವಂತಹ ಭಾವನೆಯನ್ನು ಸೈತಾನ ತೆಗೆದುಹಾಕುತ್ತಾನೆ. ಭಾವನೆ ಇಲ್ಲದವರು ನಾಳೆ ಅದ್ರ ಬಗ್ಗೆ ನಮಗೇನ್ರಿ ಚಿಂತೆ, ನಮಗೆ ಇವತ್ತು ದಿನ ಯಾವ ರೀತಿ ಇದೆ ಅಂತ ನೋಡಿ, ಇವತ್ತು ನಾವೇನು ಅನುಭವಿಸಬೇಕು ಅದನ್ನು ನೋಡಿ ಅಂತ ಹೇಳಿ ಭಾವನೆ ಇಲ್ಲದಿರುವಂಥ ಹೃದಯ ಎನ್ನುವುದು ನೋಹನ ದಿನಗಳ ಒಂದು ದೊಡ್ಡ ಗುರುತು. ಅದನ್ನೇ ಇಲ್ಲಿ ಹೇಳ್ತಾರೆ ಮತ್ತಾಯ 24:29 ಪ್ರಳಯ ಬಂದು ತಮ್ಮನ್ನು ಬಾಚಿಕೊಂಡು ಹೋಗುವವರೆಗೂ ಜನಗಳು ಗ್ರಹಿಸದೇ ಇದ್ದರು. ಅವರಿಗೆ ಹೆಣ್ಣು ಕೊಡಬೇಕು, ಹೆಣ್ಣು ತಗೋಬೇಕು, ಪ್ರಳಯ ಏನು ಬಂದೋದ್ರ ಬಗ್ಗೆ ಚಿಂತೆ ಇಲ್ಲ. ದೇವರ ಎಚ್ಚರಿಕೆಯ ಮಾತು ಬಂದರೂ ಕೂಡ ಚಿಂತೆ ಇಲ್ಲ. ದೇವರು ಪ್ರವಾದನೆಯುಕ್ತವಾಗಿ ಕೆಲವೊಂದು ಆಪತ್ತುಗಳ ಕುರಿತಾಗಿ ಎಚ್ಚರಿಸಿದರೂ ಅವರಿಗೆ ಚಿಂತೆ ಇಲ್ಲ. ಸತ್ಯವೇದದಲ್ಲಿ ಬರೆದಿರೋದ್ರ ಬಗ್ಗೆ ಚಿಂತೆ ಇಲ್ಲ, ಪ್ರಾರ್ಥನೆ ಬಗ್ಗೆ ಚಿಂತೆ ಇಲ್ಲ, ಸಭೆ ಕುರಿತಾಗಿ ಚಿಂತೆ ಇಲ್ಲ, ಸೇವೆಯ ಬಗ್ಗೆ ಚಿಂತೆ ಇಲ್ಲ, ಭಾವನೆ ಇಲ್ಲದಿರುವಂಥ ಹೃದಯ. ಲೋಟನ ದಿನದಲ್ಲಿ ಯಾವ ರೀತಿ ನಡೆಯಿತು? ಲೋಟನ ದಿನದಲ್ಲಿ ಕ್ರಮವಿಲ್ಲದ ಜೀವನ, ಅವರು ಬದುಕಿದಂತಹ ಜೀವನ ಕ್ರಮವಿಲ್ಲದ ಜೀವನ. ತಂದೆ ಮಕ್ಕಳೊಂದಿಗೆ ಪಾಪವನ್ನು ಮಾಡುತ್ತಾರೆ, ಮಕ್ಕಳು ತಂದೆಯೊಂದಿಗೆ ಪಾಪ ಮಾಡ್ತಾರೆ. ಲೋಟನ ಮಕ್ಕಳು ಕೂಡ ಲೋಟನ ಬಳಿಯಲ್ಲಿ ತಪ್ಪಾಗಿ ನಡೆದುಕೊಂಡು ಮಕ್ಕಳನ್ನು ಎತ್ತರು. ಅದೆಲ್ಲ ಅಲ್ಲಿ ಕಲಿತುಕೊಂಡು ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಕಲಿತುಕೊಂಡದ್ದು ಕ್ರಮವಿಲ್ಲದಿರುವಂತಹ ಪಾಪ. ಇವತ್ತು ಲೋಕದಲ್ಲಿ ಅದುವೇ. ಪ್ರತ್ಯೇಕವಾಗಿ ಎಲ್ಲ ಸ್ಥಳಗಳಲ್ಲಿಯೂ ದೇಶದಲ್ಲಿಯೂ ಅವರು ಕ್ರಮವಿಲ್ಲದ ಪಾಪದ ಇಚ್ಛೆಗಳು, ಅದು ಲೋಟನ ಕಾಲದ ಗುರುತಾಗಿದೆ. ದೇವರು ಅದನ್ನೇ ಅಸಹ್ಯಪಟ್ಟರು. ಪುರುಷನೊಂದಿಗೆ ಪುರುಷ, ಸ್ತ್ರೀಯೊಂದಿಗೆ ಸ್ತ್ರೀ ಇಚ್ಛೆಯಾದ ಕಾರ್ಯಗಳನ್ನು ಮಾಡಿ ಎಂಬುದಾಗಿ ರೋಮಪುರದವರಿಗೆ 1:20 ಹೇಳ್ತಾರೆ ನೋಡಿ. ಈ ಪಾಪಗಳಿಗೆಲ್ಲ ಸ್ಥಳವನ್ನು ಕೊಟ್ಟರು ಸೋದೋಮ್ ಗೊಮೋರ ಪಟ್ಟಣದಲ್ಲಿ. ಹಾಗಾದರೆ ಲೋಟನ ಕಾಲದ ಹಾಗೆ ಕಡೆಯ ಕಾಲ ಎನ್ನುವಂಥದ್ದು ಕ್ರಮವಿಲ್ಲದಿರುವ ಪಾಪದ ಇಚ್ಛೆಗಳಿಗೆ ಜನಗಳು ತಮ್ಮನ್ನು ಮಾರಿಕೊಳ್ಳುವಂತಹ ಒಂದು ಕಾರ್ಯ. ಮತ್ತೊಂದು ಕಡೆಯಲ್ಲಿ ನೋಹನ ಕಾಲದ ಗುರುತು ಎನ್ನುವಂಥದ್ದು ಜನಗಳು ದೇವರ ಕುರಿತಾಗಿ ಭಾವನೆ ಇಲ್ಲದಿರುವಂಥ ಕಾಲ. ಇಂತಹ ಒಂದು ಕಾಲದ ಒಳಗೆ ನಾವು ನಡೆಯುತ್ತಾ ಇದ್ದೇವೆ. ಇಂಥ ಕಡೆಯ ಕಾಲದ ಕಡೆಗೆ ನಾವು ಹತ್ತಿರವಾಗುತ್ತಾ ಇದ್ದೇವೆ. ಸೂರ್ಯನನ್ನು ಹತ್ತಿರ ಬರ್ತಾ ಬರ್ತಾ ಆ ಒಂದು ತಾಪಮಾನ ಅಧಿಕವಾಗುವ ರೀತಿಯಲ್ಲಿ ಈ ಕಡೆಯ ಕಾಲದಲ್ಲಿ ಹತ್ತಿರವಾಗ್ತಾ ಅದರ ಪ್ರಭಾವ, ಭಯಂಕರತೆ ನಮ್ಮ ಸುತ್ತಲೂ ನಮ್ಮ ಮೇಲೂ ಅದು ಬೀರುವುದನ್ನು, ಬಾಧಿಸುವುದನ್ನು ನಮ್ಮಿಂದ ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯ. ಈ ರೀತಿಯ ಕಾಲದಲ್ಲಿ ಕರ್ತನು ತನ್ನ ಮಕ್ಕಳು ಬಹಳ ಎಚ್ಚರಿಕೆಯಿಂದ ಜಾಗರೂಕರಾಗಿರಬೇಕು ಎಂಬುದಾಗಿ ದೇವರು ಬಯಸುತ್ತಾರೆ. ಆದ್ದರಿಂದಲೇ ಈ ಕಡೆಯ ದಿನಗಳ ಕುರಿತಾಗಿ ಹಲವಾರು ಕಾರ್ಯಗಳನ್ನು ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳಿದರೂ ಕೂಡ ಆಯಾ ಕಾಲಘಟ್ಟದ ಒಳಗೆ ನಾವು ಪ್ರವೇಶ ಮಾಡುವಾಗ ಆ ಕಾಲದಲ್ಲಿ ಯಾವ ಭಯಂಕರತೆಗಳು ಬರುತ್ತದೆ ಎನ್ನುವಂಥದ್ದನ್ನು ಕರ್ತನು ತಮ್ಮ ಮಕ್ಕಳಿಗೆ ಮುಂಚಿತವಾಗಿ ತಿಳಿಸಿಬಿಡುತ್ತಾರೆ. ದೇವರು ತಮ್ಮ ಪ್ರವಾದಿಗಳಾಗಿರುವ ಪರಿಶುದ್ಧ ನೀತಿವಂತರಿಗೆ ಹೇಳದೆ ಏನೂ ಮಾಡುವುದಿಲ್ಲ. ಸತ್ಯವೇದದಲ್ಲಿ ಸಾಮಾನ್ಯವಾಗಿ ಬರೆಯಲ್ಪಟ್ಟಿದೆ, ಈ ಕಡೆಯ ಕಾಲದ ಆರಂಭದಿಂದ ಅಂತ್ಯದವರೆಗೆ ಏನು ನಡೆಯುತ್ತೆ, ಆ ದಿನಗಳಲ್ಲಿ ನಾವು ಮುಂದೆ ನಡಿಬೇಕಾದರೆ ಆಯಾ ದಿನದಲ್ಲಿ ಆಯಾ ವರುಷದಲ್ಲಿ ಎಂತೆಂಥ ಅಪಾಯ ಬರುತ್ತದೆ ಎನ್ನುವಂಥದ್ದನ್ನು ದೇವರು ತಮ್ಮ ಮಕ್ಕಳಿಗೆ ಆ ಪರಿಪೂರ್ಣವಾಗಿರುವುದರಲ್ಲಿ ಅದರಲ್ಲಿ ಯಾವುದು ಈ ವರ್ಷದಲ್ಲಿ ನಡೆಯುತ್ತದೆ ಎನ್ನುವಂಥದ್ದನ್ನು ಮುಂಚಿತವಾಗಿ ತಿಳಿಸುತ್ತಾರೆ. ಹಾಗಾದರೆ ನಾವು ಅದನ್ನು ಕೇಳುವುದರಿಂದ ಏನು ಲಾಭ ಸಿಗುತ್ತದೆ ಅಂದರೆ, ಏನು ನಡೆಯುತ್ತದೆ ಎನ್ನುವಂಥದ್ದನ್ನು ಗ್ರಹಿಸಿ ನಾವಿನ್ನೂ ದೇವರಿಗೆ ಹತ್ತಿರವಾಗುತ್ತೇವೆ, ಇನ್ನೂ ಪ್ರಾರ್ಥನೆಯನ್ನು ಅಧಿಕರಿಸಿಕೊಳ್ಳುತ್ತೇವೆ. ಕರ್ತನು ನಮಗೆ ಸಂರಕ್ಷಣೆಯಾಗಿರುವುದರಿಂದ ಅವರನ್ನು ನಾವು ಆತುಕೊಳ್ಳುತ್ತೇವೆ. ಕೀರ್ತನೆಗಳು 2ನೇ ಅಧ್ಯಾಯ ಕೊನೆಯ ಭಾಗದಲ್ಲಿ ನೋಡಬೇಕಾದರೆ, ಮಗನು ಕೋಪಗೊಳ್ಳದ ಹಾಗೆ ಜಾಗರೂಕರಾಗಿರಿ, ಅವರನ್ನು ಆಶ್ರಯಿಸುವವರೆಲ್ಲರೂ ಭಾಗ್ಯವಂತರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕಡೆಯ ದಿನಗಳಲ್ಲಿ ಸ್ವಲ್ಪ ಕಾಲದಲ್ಲಿ ಮಗನ ಕೋಪವು ಒತ್ತಿ ಉರಿಯುತ್ತದೆ, ಅವರನ್ನು ಆತುಕೊಳ್ಳುವವರೇ ಭಾಗ್ಯವಂತರು ಎಂಬುದಾಗಿ ಹೇಳುತ್ತದೆ. ಆತುಕೊಳ್ಳುವುದು ಅಂದರೆ ಏನಂತ ನೋಡೋದಾದರೆ, ಅವರನ್ನು ಅವಲಂಬಿಸಿ ಬದುಕುವುದು. ಏನಾದರೂ ದೇವರದಕ್ಕೆ ಏನು ಹೇಳುತ್ತಾರೆ, ಅವರು ನನಗೆ ಯಾವ ಕಾರ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಪ್ರತಿ ವಿಷಯದಲ್ಲಿಯೂ ಅವರನ್ನು ಕೈ ಹಿಡ್ಕೊಂಡೆ
ಅವರನ್ನು ಅವಲಂಬಿಸಿ ಅವರೊಂದಿಗೆ ಇದ್ದು ಬದುಕುವಂತಹ ಬದುಕೆ ಅವಲಂಬಿಸಿ ಜೀವಿಸುವುದು. ಅವರನ್ನು ಆಶ್ರಯಿಸುವ ಎಲ್ಲರೂ ಭಾಗ್ಯವಂತರು. ಕಡೆಯ ಕಾಲದಲ್ಲಿ ದೇವರ ಕೋಪ ಒತ್ತಿ ಉರಿಯುವಂಥ ಕಾಲದಲ್ಲಿ ಕರ್ತನನ್ನು ಪರಿಪೂರ್ಣವಾಗಿ ಪಕ್ಕದಲ್ಲಿ ಹತ್ತಿರವಾಗಿ ಇಟ್ಟುಕೊಳ್ಳುವವರು ಭಾಗ್ಯವಂತರು. ಸರಿ, 2026ನೇ ವರ್ಷ ಕಡೆಯ ಕಾಲದ ಒಂದು ಭಾಗವಾಗಿ ಇದೆ. ಈ ಒಂದು ವರ್ಷದಲ್ಲಿ ವಿಶೇಷವಾಗಿ ಎಂತೆಂಥ ವಿಧವಾಗಿರುವ ಆಪತ್ತುಗಳನ್ನು ನಾವು ಎದುರುಗೊಳ್ಳಲಿದ್ದೇವೆ, ಎಂತೆಂಥ ಅಪಾಯಗಳ ಕಡೆಗೆ ನಾವು ನಡೆಸಲ್ಪಡುತ್ತೇವೆ ಎಂಬುದಾಗಿ ದೇವರು ಕೆಲವೊಂದು ಕಾರ್ಯಗಳನ್ನು ಈ ವರ್ಷ ಬರುವುದಕ್ಕಿಂತ ಮುಂಚಿತವಾಗಿಯೇ ತಮ್ಮ ಮಕ್ಕಳ ಬಳಿಯಲ್ಲಿ ಪ್ರಕಟಿಸಿ ಮಾತಾಡಿದ್ದಾರೆ. ಪ್ರತ್ಯೇಕವಾಗಿ ನೀವು ನೋಡುವುದಾದರೆ, ನಾನು ನನ್ನೊಂದಿಗೆ ಸೇರಿ ದೇವರ ಮಕ್ಕಳು ಕೆಲವರು ಒಂದು ಕೂಟದಲ್ಲಿ ಅಥವಾ ಒಂದು ಕೂತಿರಬೇಕಾದರೆ ದೇವರು ಒಂದು ಪ್ರಕಟಿಸಿ ಹೇಳಿದಂತಹ ಕೆಲವೊಂದು ಪ್ರವಾದನ ವಾಕ್ಯಗಳನ್ನೇ ನಾನು ನಿಮಗೆ ಇವತ್ತು ಓದಿ ತೋರಿಸಲಿದ್ದೇನೆ. ಅದರಲ್ಲಿ ನನಗೆ ಮಾತ್ರ ಅಲ್ಲ, ಅಲ್ಲಿ ಕೂಡಿದಂತಹ ಅನೇಕರಿಗೂ ದೇವರು ಪ್ರಕಟಿಸಿ ಹೇಳುತ್ತಾ ನನ್ನ ಮುಖಾಂತರವಾಗಿ ಪ್ರಕಟಿಸಿ ಹೇಳ್ತಿರಬೇಕಾದ್ರೆ ಅವರು ಅದರ ದರ್ಶನವಾಗಿಯೂ ದೇವರ ಮೆಲ್ಲನೆಯ ಶಬ್ದದ ಮುಖಾಂತರವಾಗಿಯೂ ಆತ್ಮಿಕ ಅನುಭವಗಳ ಮುಖಾಂತರವಾಗಿ ಇದೇ ದೃಶ್ಯಗಳನ್ನು ಕಾರ್ಯಗಳನ್ನು ಅವರು ನೋಡಿದ್ರು. ಕೆಲವೊಂದು ಕಾರ್ಯಗಳು ಒಂದೆರಡು ಸಾಕ್ಷಿಗಳ ಮುಖಾಂತರವಾಗಿ ದೃಢಪಡಿಸಲ್ಪಡುತ್ತದೆ ಎಂಬುದಾಗಿ ಹೇಳಲ್ಪಟ್ಟ ರೀತಿಯಲ್ಲಿ ಇವೆಲ್ಲವೂ ದೇವರಿಂದ ಅನುಗ್ರಹಿಸಲ್ಪಟ್ಟಂತಹ ಕಾರ್ಯಗಳು. ಆದ್ದರಿಂದ ಇವುಗಳಲ್ಲಿ ಮುಖ್ಯವಾಗಿರುವ ಕೆಲವೊಂದನ್ನು ನಿಮಗೆ ಓದಿ ತೋರಿಸಿ ಈ ವರ್ಷವನ್ನು ಎಷ್ಟು ಗಮನವಾಗಿ ಕೈಯಾಳಬೇಕು ಎನ್ನುವಂಥದ್ದನ್ನು ನಿಮಗೆ ಹೇಳಲಿದ್ದೇನೆ. ಈಗ ನೀವು ಗಮನವಾಗಿ ಕೇಳಬೇಕು, ಬಹಳ ಒಂದೊಂದು ಮಾತನ್ನು ಗಮನಿಸಿ ನೋಡಬೇಕು. ಇದು ಒಬ್ಬ ಮನುಷ್ಯನ ಭಾವನೆಯಿಂದ ಬಂದದ್ದಲ್ಲ. ದೈವ ಸಮ್ಮುಖದಲ್ಲಿ ನಾವು ಕಾದಿರಬೇಕಾದರೆ ದೇವರೇ ನಮ್ಮ ನಡುವೆ ಪ್ರತಿಷ್ಠವಾಗಿ ಇಳಿದು ತಮ್ಮ ಆತ್ಮದ ಅಭಿಷೇಕದಿಂದ ತುಂಬಿಸಿ ಅನೇಕ ಹೃದಯದಲ್ಲಿ ದೇವರು ಕಾರ್ಯಗಳನ್ನು ಪ್ರಕಟಿಸಿ ಮಾತಾಡಿ ಅವರು ತಮ್ಮ ಶಬ್ದದಿಂದಲೂ ದರ್ಶನಗಳ ಮುಖಾಂತರವಾಗಿ ನಮಗೆ ದೃಢಪಡಿಸಿ ಹೇಳಿದಂತಹ ಪ್ರವಾದನ ವಾಕ್ಯಗಳು. ಮೊದಲು ನಾನು ಹೇಳುವಂಥ ಕೆಲವೊಂದು ಕಾರ್ಯಗಳು, ನವೆಂಬರ್ ತಿಂಗಳು 1ನೇ ತಾರೀಕು ಬೆಂಗಳೂರು ಪಟ್ಟಣದಲ್ಲಿ ದೇವರ ಮಕ್ಕಳು ಹೆಚ್ಚು ಕಡಿಮೆ 1 ಲಕ್ಷಕ್ಕಿಂತ ಅಧಿಕವಾದವರು ಕೂಡಿ ಕಾದಿದ್ದು ಪ್ರಾರ್ಥನೆ ಮಾಡಿದ ಸಂದರ್ಭದಲ್ಲಿ ದೇವರು ನಮ್ಮ ನಡುವೆ ಪ್ರತ್ಯಕ್ಷವಾಗಿ ಇಳಿದು ಬಂದರು. ದೇವರ ಪ್ರಸನ್ನತೆಯನ್ನು ಅನೇಕರು ಬಹಳ ಪ್ರತ್ಯಕ್ಷವಾಗಿ ಗ್ರಹಿಸಿದರು. ಹಲವರು ನೆಲದಲ್ಲಿ ನಿಲ್ಲಕ್ಕಾಗಲಿಲ್ಲ, ಕೆಲವೊಬ್ಬರು ಕೆಳಗೆ ಬಿದ್ದೋದರು, ಹಲವರು ಆತ್ಮಿಕ ಕಣ್ಗಳು ತೆರೆಯಲ್ಪಟ್ಟದಾಯಿತು. ದೇವರು ಆ ಸಂದರ್ಭದಲ್ಲಿ ತಮ್ಮ ಶಬ್ದದ ಮುಖಾಂತರವಾಗಿ ತಮ್ಮ ಚಿತ್ತವನ್ನು ಪ್ರಕಟಿಸಿದರು. ಅದರಿಂದಲೇ ಕೆಲವೊಂದು ಕಾರ್ಯವನ್ನು ಓದಲಿದ್ದೇನೆ. ಮೊದಲ ಕಾರ್ಯ, ದೇಶದ ಮೇಲೆ ಬರಲಿರುವಂತಹ ಕೆಲವೊಂದು ದುಷ್ಟತ್ವಗಳ ಬಗ್ಗೆ ನಾನು ಓದುತ್ತೇನೆ, ಗಮನಿಸಿ. ಆಗ ದೇವರ ಶಬ್ದ ನನಗೆ ಉಂಟಾಗಿ ಜನಗಳಿಗೆ ತಿಳಿಸಲು ಹೇಳಿದ್ದೇನೆಂದರೆ, ನನ್ನ ಜನವೇ ಕೇಳಿ, ದೇಶದ ಮೇಲೆ ಸಲ್ಲಿಸಲ್ಪಡುವುದಕ್ಕೆ ಒಂದು ದುಷ್ಟ ಯೋಜನೆ ಸೈತಾನನ ಮನದಲ್ಲಿ ಇರುವಂಥದ್ದಾಗಿದೆ. ನಮ್ಮ ದೇಶದ ಮೇಲೆ ಅಥವಾ ದೇಶಗಳ ಮೇಲೆ ನೆರವೇರಿಸುವುದಕ್ಕಾಗಿ ಒಂದು ದುಷ್ಟ ಯೋಜನೆ ಸೈತಾನನ ಮನದಲ್ಲಿದೆಯಂತೆ. ಹಾಗಾದರೆ ದೇವರನ್ನು ನೋಡಿ ಸೈತಾನನ ಮನಸ್ಸಲ್ಲಿ ಏನಿದೆ, ಮನುಷ್ಯರ ಮನಸ್ಸಲ್ಲಿ ಏನಿದೆ ಎನ್ನುವುದೆಲ್ಲವನ್ನ ಗ್ರಹಿಸಲು ಸಾಧ್ಯವಾಗಿರುವವನು ಅವರಿಗೆ ಮರೆಯಾದದ್ದು ಒಂದೂ ಇಲ್ಲ. ಸೈತಾನನ ಮನದಲ್ಲಿ ಒಂದು ಯೋಜನೆ ಉಂಟಾಗಿ ಅವನು ತನ್ನ ಆತ್ಮಗಳೊಂದಿಗೆ, ಸೈತಾನನ ಆತ್ಮಗಳುಂಟಲ್ವಾ, ಅದರೊಂದಿಗೆ ಕುಳಿತು ಮಾತಾಡುವಾಗ ಆಲೋಚನೆಗಳನ್ನು ದೇವರು ಗಮನಿಸಿ ಕೇಳಿ ಅದನ್ನು ತಮ್ಮ ಮಕ್ಕಳ ಬಳಿ ಪ್ರಕಟಿಸುತ್ತಾರೆ. ಅವರು ಹೇಳ್ತಾರೆ, ನಿಮ್ಮ ದೇಶಗಳ ಮೇಲೆ ಅವನು ಮಾಡುವುದಕ್ಕೆ ಒಂದು ದುಷ್ಟ ಯೋಜನೆ ಇಟ್ಟಿದ್ದಾನೆ, ಅದು ಅವನ ಮನದಲ್ಲಿ ಇದೆ. ದೇಶದ ಮೇಲಿಂದ ಕೆಳಗಿನವರೆಗೂ ವಾಸವಾಗಿರುವ ಜನಗಳ ಮೇಲೆ ಸಲ್ಲಿಸಲ್ಪಡುವುದಕ್ಕಾಗಿ ಒಂದು ಬಲವಾಗಿರುವ ಭಾರ, ಪ್ರತ್ಯೇಕವಾಗಿ ಇಂಡಿಯಾ ದೇಶದಲ್ಲಿ ಮೇಲಿಂದ ಕೆಳಗಿನವರೆಗೂ ಟೋಟಲ್ ದೇಶದ ಮೇಲೆ ಇರುವಂತಹ ಜನಗಳ ಮೇಲೆ ಒಂದು ದೊಡ್ಡ ಭಾರವನ್ನು ಇಡಲಿದ್ದಾರೆ. ಒಂದು ದೊಡ್ಡ ಭಾರ. ಈಗ ಹೆಚ್ಚು ಕಡಿಮೆ ಹಲವಾರು ಭಾರಗಳಿಂದ ನಾವು ಸೋತು ಹೋಗಿದ್ದೇವೆ. ಇದು ನಮ್ಮ ವೈಯಕ್ತಿಕ ಜೀವನದಲ್ಲಿ ಬರುವಂತಹ ಭಾರವಲ್ಲ, ದೇಶದಲ್ಲಿರುವಂತಹ ಪ್ರಜೆಗಳ ಮೇಲೆ ಸಲ್ಲಿಸಲ್ಪಡುವಂತಹ ಭಾರಗಳು ಅಧಿಕವಾಗಿರುವಂಥದ್ದಾಗಿದೆ. ಇದಕ್ಕಿಂತ ಮೇಲಾಗಿ ಅವರಿಗೆ ಸಲ್ಲಿಸಲ್ಪಡಲಾಗದಿರುವ ಬಲವಾಗಿರುವಂತಹ ಭಾರ ಅವನ ಮನದಲ್ಲಿರುವಂಥದ್ದಾಗಿದೆ. ಅದು ದೇಶದ ಜನಗಳ ಮೇಲೆ ಅದನ್ನು ಸಲ್ಲಿಸುವುದಕ್ಕೆ ಅವನು ಸಿದ್ಧನಾಗಿದ್ದಾನೆ. ಅದರ ಪ್ರಕಾರ ಅವನು ಜನಗಳನ್ನು ವಂಚಿಸಿ ಅವರನ್ನು ಕಬ್ಬಿಣದ ಕೋಲಿಂದ ಆಳ್ವಿಕೆಯನ್ನ ಮಾಡಿ, ಕಬ್ಬಿಣ ಕೋಲ್ ಅಂದರೆ ಒಂದು ಐರನ್ ರಾಡ್, ಅದನ್ನಿಟ್ಟು ಜನಗಳನ್ನು ಆಳ್ವಿಕೆ ಮಾಡಿ
ಹೆಚ್ಚು ಕಡಿಮೆ ಒಂದು ಸರ್ವಾಧಿಕಾರದ ಆಳ್ವಿಕೆ. ಕಬ್ಬಿಣದ ಕೋರಣಿಂದ ಆಳ್ವಿಕೆ ಮಾಡ್ತೀನಿ ಅಂದರೆ ಸರ್ವಾಧಿಕಾರದ ಆಳ್ವಿಕೆ. ನೀವು ಯಾತರ ಬಗ್ಗೆ ಮಾತಾಡೋಕ್ಕಾಗಲ್ಲ, ಯಾವುದನ್ನು ನ್ಯಾಯ ಎಂಬುದಾಗಿ ಸಾಬೀತು ಮಾಡೋಕ್ಕಾಗಲ್ಲ. ಅವರೇನು ಹೇಳ್ತಾರೋ, ಆಳ್ವಿಕೆ ಮಾಡೋರು ಏನು ಹೇಳ್ತಾರೋ ಅದಕ್ಕೆ ನೀವು ಪ್ರತ್ಯುತ್ತರವನ್ನು ಕೊಡಲಾಗದೆ ವಿಧಿಯರಾಗಬೇಕು. ಹಿಟ್ಲರ್ನ ಆಳ್ವಿಕೆ ಕಾಲದಲ್ಲಿ ಆ ರೀತಿಯ ನಡೆಯಿತು. ಯಾರು ವಿರೋಧ ಮಾಡಿ ಕೇಳೋಕ್ಕಾಗಲ್ಲ. ಅವರು ಏನು ಹೇಳಿದ್ರು ಅದನ್ನು ಹಂಗೆ ಕೇಳಬೇಕು. ಯಹೂದ್ಯರನ್ನು ಸಾಯಿಸುರಿ ಎಂಬುದಾಗಿ ಹೇಳಿದಾಗ ಲಕ್ಷಗಟ್ಟಲೆ ಯಹೂದ್ಯರನ್ನು ಸಾಯಿಸಿದರು. ಜರ್ಮನಿಯವರು ಅವರೇ ನೇರವಾಗಿ ಹೋಗಿ ಯಹೂದ್ಯರನ್ನು ನಾಶ ಮಾಡಿದರು. ಯಹೂದ್ಯರನ್ನು ಕ್ರಮವಾಗಿ ನಿಲ್ಲಿಸಿ ದೊಡ್ಡ ಗುಂಡಿಗಳನ್ನು ಅವರು ತೋಡಿದಂತಹ ಆ ಒಂದು ಉಪಕರಣಗಳಿಂದ ತಲೆಯಲ್ಲಿ ಹೊಡೆದು ಅವರನ್ನು ಮಣ್ಣಲ್ಲಿ ಹಾಕಿ ಅವರನ್ನು ಮುಚ್ಚಿದರು. ಇದೆಲ್ಲ ನಡೆದಿದ್ದು ಯಾರೂ ಕೇಳೋಕ್ಕಾಗಲ್ಲ. ಐಕ್ಯ ದೇಶಗಳ ಸಭೆಯಲ್ಲಿ ಕೇಳೋಕ್ಕಾಗಲ್ಲ, ಎಲ್ಲೂ ಕೇಳೋಕ್ಕಾಗಲ್ಲ, ಯಾರೂ ಕೇಳೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ದುಷ್ಟತ್ವ. ಅದೆಲ್ಲ ಒಂದು ವೇಳೆ ಆವಾಗ ನಡೆದಿರ್ಬೋದು ಕಣ್ರಿ. ಇವಾಗೆಲ್ಲ ಸರ್ವಾಧಿಕಾರ ಆಳ್ವಿಕೆ ಬರುವುದಕ್ಕೆ ದೊಡ್ಡ ದೊಡ್ಡ ಡಿಕ್ಟೇಟರ್ಸ್, ಸರ್ವಾಧಿಕಾರಿಗಳು ಆಳ್ವಿಕೆ ಮಾಡಲು ಇವಾಗಿರುವ ಕಾಲದಲ್ಲಿ ಸಾಧ್ಯವಿಲ್ಲ ಅಂತ ನೀವು ಹೇಳ್ಬೋದು. ಆದರೆ ಉತ್ತರ ಕೊರಿಯಾದಲ್ಲಿ ಹಿಟ್ಲರ್ನ ಆಳ್ವಿಕೆಗೆ ಸ್ವಲ್ಪ ಕೂಡ ಕಡಿಮೆ ಇಲ್ಲದೆ, ಇನ್ನೂ ಹೇಳಬೇಕು ಅಂದರೆ ಇನ್ನೂ ಅದಕ್ಕಿಂತ ಅಧಿಕವಾಗಿ ಭಾರತದೊಂದಿಗೆ ಜನಗಳನ್ನು ಆಳ್ವಿಕೆ ಮಾಡುವಂಥ ಒಂದು ಆಳ್ವಿಕೆ ನಡೀತಾ ಇದೆ. ಉತ್ತರ ಕೊರಿಯಾದಿಂದ ಯಾವ ಸಂದೇಶ ಹೊರಗೆ ಬರಲ್ಲ. ಜನಗಳನ್ನು ಕೂಡಾಕಿಟ್ಟಿರುವ ಹಾಗೆ ಕೂಡಾಕಿಟ್ಟಿದ್ದಾರೆ. ಯೌವನಸ್ಥರು ಎಂತಹ ಒಂದು ಬಟ್ಟೆ ಧರಿಸಬೇಕು, ಯೌವನ ಸ್ತ್ರೀಯರು ಯಾವ ವರ್ಣದಲ್ಲಿ ಬಟ್ಟೆಯನ್ನು ಹಾಕಿಕೊಳ್ಳಬೇಕು, ಎಲ್ಲವನ್ನ ಸರ್ಕಾರವೇ ತೀರ್ಮಾನ ಮಾಡೋದು. ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸೋಕ್ಕಾಗಲ್ಲ. ಆರಾಧನಾ ಸ್ಥಳಗಳಲ್ಲಿ ಹೋಗಿ ಆರಾಧನೆಗಳನ್ನು ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಯಾವ ಸತ್ಯವೇದವನ್ನು ಇಟ್ಟಿರಲು ಸಾಧ್ಯವಿಲ್ಲ. ಸತ್ಯವೇದವನ್ನು ಮನೆಯಲ್ಲಿ ಇಟ್ಟಿದ್ದಾರೆ ಎಂಬುದಾಗಿ ಒಂದು ಯೌವನ ಸಹೋದರಿಯನ್ನು ನಡು ಬೀದಿಯಲ್ಲಿ ನಿಲ್ಲಿಸಿ ಅವಳನ್ನು ಕೊಲೆ ಮಾಡಿದರು. ಯಾಕೆಂದರೆ ಎಲ್ಲರಿಗೂ ಭಯ ಉಂಟಾಗುತ್ತದೆ ಎಂಬುದಾಗಿ. ನೀವು ಫೇಸ್ಬುಕ್ ಉಪಯೋಗ ಮಾಡೋಕ್ಕೆ ಸಾಧ್ಯ ಇಲ್ಲ, ಯೂಟ್ಯೂಬ್ ಉಪಯೋಗ ಮಾಡೋಕ್ಕಾಗಲ್ಲ, ಸುದ್ದಿಗಳನ್ನು ಮಾಹಿತಿಯನ್ನು ಹೊರಗೆ ಯಾರಿಗೂ ಹೇಳೋಕ್ಕಾಗಲ್ಲ. ಉತ್ತರ ಭಾರತದಲ್ಲಿ ಏನು ನಡೆಯುತ್ತೆ ಎಂಬುದಾಗಿ ಯೂಟ್ಯೂಬ್ನಲ್ಲಿ ಹಾಕಿ ನೋಡ್ರಿ. ಅದರಲ್ಲಿ ಬಂದಂತಹ ಸುದ್ದಿ ಬಹಳ ಕಡಿಮೆ. ಯಾರನ್ನು ಬೇಕಾದರೂ ಕೊಲ್ಲುತ್ತಾರೆ, ಯಾರನ್ನು ಬೇಕಾದರೂ ಅವರು ತಪ್ಪು ಹೊರಿಸುತ್ತಾರೆ. ಮೇಲೆ ಆಳ್ವಿಕೆ ಮಾಡುವವರನ್ನು ಯಾರೂ ಕೇಳೋಕ್ಕಾಗಲ್ಲ. ಹಾಗಾದರೆ ಆ ರೀತಿ ಒಂದು ದುಷ್ಟ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಉಂಟಾಗುವುದಕ್ಕೆ ಅವಕಾಶವಿದೆ ಎಂಬುದಾಗಿ ದೇವರು ಹೇಳ್ತಾರೆ. ಅದಕ್ಕೆ ಒಂದು ಯೋಜನೆ ಇಟ್ಟಿದ್ದಾನಂತೆ. ಆ ಯೋಜನೆಯನ್ನಿಟ್ಟು ಈ ದೇಶದ ಜನಗಳು ಬಾಯಿ ತೆರೆದು ಏನು ಮಾತಾಡೋಕ್ಕಾಗಲ್ಲ, ಏನು ಹೇಳೋಕ್ಕಾಗಲ್ಲ. ಅವರಿಗೆ ಅವರನ್ನು ಒಂದು ಗುಲಾಮರಾಗಿ ಇಟ್ಟಿರ್ತಾರೆ. ನೀತಿ ಎಂಬುದಾಗಿ ನ್ಯಾಯಾಲಯಕ್ಕೆ ಹೋದರೆ ನೀತಿ ಇರಲ್ಲ, ಎಲ್ಲರಿಗೂ ಗೊತ್ತು. ಆದರೆ ತದ್ವಿರುದ್ಧವಾಗಿರುವ ತೀರ್ಪು ಹೊರಗೆ ಬರ್ತಾ ಇರುತ್ತೆ. ಒಬ್ಬನು ಕಠಿಣವಾಗಿ ಬಾಧೆಗೆ ಒಳಗಾಗಿ, ಒಂದು ಹೆಣ್ಣು ಮಗು ಬಾಧೆಗೆ ಒಳಗಾಗಿ ಹಲವು ದಿನಗಳ ಕಾಲ ಬಲಾತ್ಕಾರಕ್ಕೆ ಒಳಗಾಗಿ ಒಂದು ದೇವಸ್ಥಾನದಲ್ಲಿ ಆಕೆಯನ್ನು ಕೊಲೆ ಮಾಡಿದರು. ಕೊಲೆ ಮಾಡಿದವರನ್ನು ಹಿಡಿದು ಜೈಲಿಗೆ ಹಾಕಿ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದಾಗ ನ್ಯಾಯಾಧೀಶರು ಅವರ ಮೇಲೆ ತಪ್ಪು ನಿರೂಪಿಸಲ್ಪಡಲಿಲ್ಲ, ಬಿಡುಗಡೆ ಎಂಬುದಾಗಿ ಬಿಡುಗಡೆ ಕೊಟ್ಬಿಟ್ರು. ಅವರು ಬೀದಿಯಲ್ಲಿ ಇಳಿದು ಎಲ್ಲರಿಗೂ ಸ್ವೀಟನ್ನು ಹಂಚ್ತಾ ಇದ್ದಾರೆ. ಹಾಗಾದರೆ ಆ ಮಗಳಿಗೆ ಏನು ನ್ಯಾಯ ದೊರಕಿತ್ತು? ಕೇಳುವುದಕ್ಕೆ ಯಾರೂ ಇಲ್ಲ. ಈ ರೀತಿ ಹೇಳ್ತಾ ಇದ್ದರೆ ಹಲವು ಕಾರ್ಯವನ್ನು ಹೇಳ್ಬೋದು, ಇದೆಲ್ಲ ಆರಂಭ ಅಷ್ಟೇ. ಆದರೆ ದೇವರು ಹೇಳುತ್ತಾರೆ ಇದಕ್ಕಿಂತ ಭಯಂಕರವಾಗಿರುವ ಕಾಲ ಬರುತ್ತದೆ. ಅದಕ್ಕೆ ಸೈತಾನನ ಮನದಲ್ಲಿ ಒಂದು ಯೋಜನೆ ಉಂಟು. ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಅದರ ಪ್ರಕಾರ ಜನಗಳನ್ನು ವಂಚಿಸಿ ಅವರನ್ನು ಕಬ್ಬಿಣದ ಕೋರಣಿಂದ ಆಳ್ವಿಕೆಯನ್ನು ಮಾಡಿ, ನಾವು ಹಾಕುವಂಥ ಈ ಕಾನೂನಿದೆ ನೋಡಿ, ಇದು ದೇಶದ ಒಳಿತಿಗಾಗಿ ಮಾಡಲ್ಪಡುವಂಥದ್ದಾಗಿದೆ ಎಂಬುದಾಗಿ ಅವರನ್ನು ನಂಬುವಂತೆ ಮಾಡ್ತಾನೆ. ಒಬ್ಬ ಕ್ರೈಸ್ತನನ್ನು ಹಿಡ್ಕೊಟ್ರೆ ನೀವು, ಒಂದು ಇಸ್ಲಾಮಿಯರ ಮೇಲೆ ತಪ್ಪು ಹೊರಿಸಿದರೆ ಅವರನ್ನು ನಾಶ ಮಾಡಿದ್ರೆ ನಮ್ಮ ದೇಶಕ್ಕೆ ಒಳ್ಳೆಯದು ಕಣ್ರಿ. ಅವರನ್ನು ಬೇಟೆಯಾಡುವುದಕ್ಕೆ ಅವರು ಆರಂಭಿಸ್ತಾರೆ. ಇದು ಒಳ್ಳೆಯದು ಎಂಬುದಾಗಿ ಹೇಳಿ ಹಲವು ಘೋರ ಕಾರ್ಯಗಳನ್ನು ದೇಶದಲ್ಲಿ ಅದನ್ನು ಕಾರ್ಯಾತ್ಮಕ ತರುವುದಕ್ಕೆ ಒಂದು ಭಾರ, ಒಂದು ಯೋಜನೆ, ಒಂದು ಪ್ಲ್ಯಾನ್, ಒಂದು ವಂಚನೆ ಸೈತಾನನ ಮನದಲ್ಲಿ ಇದೆಯಂತೆ. ಅವರನ್ನು ಇದು ದೇಶದ ಒಳಿತು ಎಂಬುದಾಗಿ ನಂಬಿಸುವಂತೆ ಮಾಡ್ತಾರೆ. ಸತ್ಯವೇದ ಒಂದು ಕಡೆ ಹೇಳುತ್ತದೆ, ಕೊಲೆ ಮಾಡುವವನು ಒಳ್ಳೆಯದು ಮಾಡುತ್ತೇನೆ ಎಂಬುದಾಗಿ ಅಂದುಕೊಂಡು ಮಾಡ್ತಾನಂತೆ. ಆ ದಿನಗಳಲ್ಲಿ ದೇವರಿಗೆ ಸೇವೆ ಮಾಡುವ ಹಾಗೆ ಅಂದುಕೊಂಡು ಅವನು ದೇವ ಮಕ್ಕಳನ್ನು ಕೊಲೆ ಮಾಡ್ತಾನಂತೆ. ಅಂತಹ ಕಾರ್ಯಗಳು ಬರುತ್ತದೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇವರನ್ನು ನಂಬಿಸುವಂತೆ ಮಾಡ್ತಾರೆ ಮೊದಲು. ಅದನ್ನು ಅವರು ನಂಬುವಾಗ ಜನಗಳು ಅದನ್ನು ನಂಬಿದರೆ ಜನಗಳ ವಸ್ತ್ರಗಳು ಮೊದಲುಗೊಂಡು ಎಲ್ಲವೂ ನಾಶವಾದ ರೀತಿಯಲ್ಲಿ, ಅವನಿಗೆ ಡ್ರೆಸ್ ಕೂಡ ಬಾಕಿ ಉಳಿಯುವುದಿಲ್ಲ ದೇಶದಲ್ಲಿ. ಅವರ ವಾಸಸ್ಥಳಗಳು, ಅವರ ಮನೆಗಳು, ಅವರ ವಾಸಸ್ಥಳಗಳು ಹಾಳಾಗಿ ಹೋಗುವವರೆಗೂ
ಅವರಿಗೆ ಸಂಭವಿಸುತ್ತದೆ. ದೇಶ ಮಾತ್ರ ಅದನ್ನು ನಂಬಿದರೆ ಅವನು ಹೇಳಿದ್ದು ಸರಿನೇ, ನಮ್ಮ ಒಳ್ಳೆಯದಕ್ಕೋಸ್ಕರನೇ ಹೇಳ್ತಾ ಇದ್ದಾರೆ, ಇವರೆಲ್ಲರೂ ಅನ್ಯರು, ಅನ್ಯ ದೇಶದಿಂದ ಬಂದಿರುವವರು, ಇವರೆಲ್ಲ ಅಟ್ಟಲ್ಪಡಬೇಕು. ಚಿಕ್ಕ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಈ ರೀತಿ ಏನೇನು ಹೇಳ್ತಾರೆ ಎಂಬುದಾಗಿ ಗೊತ್ತಿಲ್ಲ. ಆ ರೀತಿಯಾಗಿ ಹೇಳಿ ಅದನ್ನು ನಮ್ಮ ದೇಶಕ್ಕೆ ಮಾಡುವುದು ಒಳ್ಳೆಯದಂತ ಹೇಳಿ ಅದನ್ನು ಒಂದು ಗುಂಪು ಜನಗಳು ನಂಬಲಾರಂಭಿಸಿದರೆ ದೇಶದ ಆರ್ಥಿಕತೆ ಬಿದ್ದೋಗುತ್ತೆ. ಜನಗಳ ವಸ್ತ್ರಗಳು ಮೊದಲುಗೊಂಡು ನಾಶವಾಗುತ್ತದೆ. ಅಂದರೆ ಅಲ್ಲಲ್ಲಿ ಬಂದು ಹುಳ ಬಿದ್ದು ಅಲ್ಲಲ್ಲಿ ತೂತಾಗಿರುತ್ತೆ ಕೆಲವೊಬ್ಬರ ಬಟ್ಟೆಗಳು. ಪ್ರತ್ಯೇಕವಾಗಿ ಒಳಗೆ ಹಾಕ್ತಾರೆ ನೋಡಿ, ಇನ್ನರ್ಸ್, ಬನಿಯನ್, ಅದರಲ್ಲಿ ತೂತ ಬೀಳುವುದು. ಆ ರೀತಿಯಾಗಿ ವಸ್ತ್ರ ಪೂರ್ತಿಯಾಗಿ ಹಾಳಾಗುತ್ತದೆ. ಅಷ್ಟರ ಮಟ್ಟಿಗೆ ಒಂದು ದೊಡ್ಡ ಕ್ಷಾಮದ ಕಾಲ ದೇಶವನ್ನು ಹಿಡಿಯುತ್ತದೆ. ಅವರ ವಾಸಸ್ಥಳ, ಅವರಿರುವಂತಹ ಸ್ಥಳಗಳು ಹಾಳಾಗಿ ಹೋಗುವ ರೀತಿಯಲ್ಲಿ ಅವರಿಗೆ ಸಂಭವಿಸುತ್ತದೆ. ರೊಟ್ಟಿಗೋಸ್ಕರವಾಗಿ ಕೈ ಚಾಚುವಂಥದ್ದು, ಒಂದು ಹೊತ್ತು ಆಹಾರಕ್ಕಾಗಿ ಬೀದಿಯಲ್ಲಿ ಕೈ ಚಾಚ್ತಾರೆ. ಕೈ ಚಾಚುವಂಥದ್ದು ತಮ್ಮ ಜೀವನಾಧಾರಕ್ಕಾಗಿ ತಮ್ಮ ಮಾಂಸವನ್ನೇ ತಿನ್ನುವಂಥದ್ದು ಆ ದಿನಗಳಲ್ಲಿ ಸಂಭವಿಸುತ್ತದೆ. ಕ್ಷಾಮ, ಹೊಟ್ಟೆ ಹಸಿವು, ಇಂಥ ಒಂದು ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಒಂದೊತ್ತು ಆಹಾರಕ್ಕಾಗಿ ಕೈ ಚಾಚ್ತಾರೆ. ಅಲ್ಲಿ ಭಿಕ್ಷೆ ಹಾಕುವ ರೀತಿಯಲ್ಲಿ ಜನಗಳಿರ್ತಾರೆ, ಅವನು ಕೂಡ ಕೈ ಚಾಚ್ತಾ ಇರ್ತಾನೆ. ಹಾಗಾದರೆ ಏನು ಸಿಗಲ್ಲ ಅಂತ ಹೇಳೋದಾದರೆ ತಮ್ಮ ಸ್ವಂತ ಮಾಂಸವನ್ನೇ ಕಿತ್ತು ತಿನ್ನುತ್ತಾರಂತೆ. ಆ ರೀತಿ ನಡೆಯುತ್ತಾ ಅಂತ ನೀವು ಕೇಳ್ಬೋದು. ಸತ್ಯವೇದ ನಡೆದಿದೆಯಲ್ಲ. ಘೋರ ಕ್ಷಾಮ ಉಂಟಾದಾಗ ಅಹಾಬನ ದಿನಗಳಲ್ಲಿ ಇಬ್ಬರು ತಾಯಂದಿರು ತಮ್ಮ ಮಕ್ಕಳನ್ನು ಕೊಂದು ಅಡಿಗೆ ಮಾಡಿ ತಿನ್ನಲು ಮುಂದಾದರು. ಆ ಇಬ್ಬರು ಏನು ಮಾಡಿದ್ರು ಅಂದರೆ, ತಮ್ಮ ಮಕ್ಕಳನ್ನು ಮೊದಲು ನಿನ್ನ ಮಗುವನ್ನು ನಾವು ತಿನ್ನೋಣ, ಅದೊಂದು 2-3 ದಿನ ಊಟ ಮಾಡೋಣ, ಅನಂತರ ನನ್ನ ಮಗನನ್ನು ಕೊಲ್ಲೋಣ ಎಂಬುದಾಗಿ ಮಾತಾಡಿಕೊಂಡ್ರು. ಮೊದಲು ಸ್ತ್ರೀ ತನ್ನ ಮಗುವನ್ನು ಕೊಟ್ಟಳು. ಆ ಮಗುವನ್ನು ಕೊಂದು ಅಡಿಗೆ ಮಾಡಿ ಇಬ್ಬರು ಊಟ ಮಾಡಿದ್ರು. ಎರಡನೇ ಸ್ತ್ರೀಯ ಬಳಿ ನಿನ್ನ ಮಗಳನ್ನು ಮುಂದಿನ ಬಾರಿ ಕೊಡಬೇಕು ಅಂತ ಕೇಳಿದಾಗ ಆಕೆ ಕೊಡಲು ಸಾಧ್ಯವಿಲ್ಲ ಎಂಬುದಾಗಿ ನಿರಾಕರಿಸಿದಳು. ಕೇಸ್ ಅರಸನ ಬಳಿ ಹೋಗುತ್ತೆ, ನಿಮಗೆ ಓದಿರ್ತೀರ. ಆಗ ತನ್ನ ಸ್ವಂತ ಮಾಂಸವನ್ನೇ, ಸ್ವಂತ ಮಗುವನ್ನೇ ಅವರನ್ನು ಬೆಲೆ ಮಾತಾಡಿ ಅಥವಾ ಕೊಲೆ ಮಾಡಿ ಆ ರೀತಿ ಸಿಗುವಂಥ ಆಹಾರದಿಂದ ತಮ್ಮ ಒಂದು ಹಸಿವನ್ನು ನೀಗಿಸಿಕೊಳ್ಳುವಂಥ ಘೋರತನ ಆ ದಿನಗಳಲ್ಲಿ ಬರುತ್ತದೆ. ಅನಂತರ ದೇವರು ಹೇಳುತ್ತಾರೆ, ಇದೆಲ್ಲ ದೇವರು ಮಾತಾಡಿದ ನವೆಂಬರ್ 1ನೇ ತಾರೀಕು, ದೇಶದ ಪ್ರಜೆಗಳ ಮಾಂಸವನ್ನು ನೀರಿನ ಹಾಗೆ ಕರಗುವಂತೆ ಮಾಡುವಂತೆ, ಎಲುಬುಗಳನ್ನು ಬಾಗುವಂತೆ ಮಾಡುವ ರೀತಿಯಲ್ಲಿ, ನೋಡುವವರ ನೋಟವನ್ನು ಮಂಕು ಮಾಡುವುದಕ್ಕಾಗಿ ಸೈತಾನನ ಮನದಲ್ಲಿ ಒಂದು ಬಲವಾಗಿರುವ ಯೋಜನೆ ಉಂಟು. ಅಲ್ಲಿ ಏನೇ ನಡೆಯುತ್ತೆ ನೋಡಿ, ಮಾಂಸ ಹಾಗೆ ಕರಗುತ್ತಂತೆ. ಎರಡನೇದಾಗಿ ಎಲುಬುಗಳು ಬಾಗುವುದು. ಮೂರನೇದಾಗಿ ನೋಡುವವನ ಕಣ್ಗಳು ಕೂಡ, ಅವನ ದೃಷ್ಟಿ ಮಂಕಾಗುತ್ತದೆ. ಅಂದರೆ ಯಾವುದೋ ಒಂದು ಘೋರ ವ್ಯಾಧಿಯಾಗಿರ್ಬೋದು, ಮನುಷ್ಯರ ಮೇಲೆ ಬರುವಂತಹ ಒಂದು ಆಪತ್ತಾಗಿರಬಹುದು, ಅದು ಮನುಷ್ಯರನ್ನು ಮಾಂಸವು ಕರಗಿ ಹೋಗುವಂತೆ ಮಾಡುತ್ತದೆ. ಎಲುಬುಗಳೆಲ್ಲ ಒಳಗೆ ಬಾಗುವಂತೆ ಮಾಡುತ್ತದೆ, ಬಲಹೀನವಾಗುತ್ತದೆ, ಕಣ್ದೃಷ್ಟಿ ಮಂಕಾಗುತ್ತದೆ. ಈ ರೀತಿಯಾಗಿ ಗುರುತಿರುವಂತಹ ಯಾವುದೋ ಕೆಲವು ಘೋರ ವ್ಯಾಧಿಗಳು ಲೋಕಪೂರ್ತಿಯಾಗಿ ಅಥವಾ ದೇಶ ಪೂರ್ತಿಯಾಗಿ ಹರಡುವ ರೀತಿಯಲ್ಲಿ ದೇವರು ನಮಗೆ ಎಚ್ಚರಿಕೆಯಿಂದ ಹೇಳಿದ್ದಾರೆ. ಇದನ್ನು ಹೇಳುವುದಕ್ಕೆ ತರುವುದಕ್ಕೆ ದೊಡ್ಡ ಯೋಜನೆ ಉಂಟಂತೆ. ಇದರ ಹಿಂದೆ ಬಂದಂತಹ ಕೊರೋನಾ ಎನ್ನುವಂತಹ ದೊಡ್ಡ ಭಯಂಕರತೆ ಕೂಡ ಒಂದು ದೊಡ್ಡ ಯೋಜನೆಯಿಂದ ಬಂದದ್ದೇ. ಅದು ಪ್ರಕೃತಿಯಿಂದ, ಸುಮ್ಮನೆ ಒಂದು ಕ್ರಿಮಿಯಿಂದ ಅದು ಬರಲಿಲ್ಲ. ಮನುಷ್ಯರಿಂದ ಉಂಟು ಮಾಡಲ್ಪಟ್ಟಂತಹ ಮ್ಯಾನ್ ಮೇಡ್ ಆ ಘೋರವ್ಯಾಧಿ, ಮನುಷ್ಯರಿಂದ ಉಂಟು ಮಾಡಲ್ಪಟ್ಟಂತಹ ಒಂದು ಘೋರವ್ಯಾಧಿ. ಆ ರೀತಿಯೇ ಒಂದು ಪ್ಲ್ಯಾನ್ ಒಂದು ಇದೆಯಂತೆ. ಮಧ್ಯದಲ್ಲಿ ಸ್ವಲ್ಪ ನಡುವೆ ಸ್ವಲ್ಪ ನಾವು ನೆಮ್ಮದಿಯಿಂದ ಇದ್ದೇವೆ. ಅನಂತರ ಯಾವುದೋ ಒಂದು ಅಲೆ, ಅದು ಕೊರೋನಾವಾಗಿ ಇರಬೇಕು ಅಂತ ಅವಶ್ಯಕತೆ ಇಲ್ಲ. ಇದರ ಗುರುತು ಏನಂತ ನೋಡುವುದಾದರೆ, ಮಾಂಸ ಬಲಹೀನವಾಗಿ ಕರಗಿ ಹೋಗುತ್ತದೆ, ಎಲುಬುಗಳು ಬಾಗಿ ಹೋಗುತ್ತವೆ, ನೋಡುವವರ ಕಣ್ಗಳು ಮಂಕಾಗುತ್ತವೆ. ಇದಕ್ಕೆ ಒಂದು ಯೋಜನೆ ಸೈತಾನನ ಹೃದಯದಲ್ಲಿದೆ. ಸೈತಾನನ ಮನದಲ್ಲಿ ಒಂದು ಯೋಜನೆ ಬರುವುದಾದರೆ ಅದನ್ನು ಅವನು ತನ್ನ ಕೈ ಕೆಳಗಿರುವಂತಹ ಮನುಷ್ಯರ ಮನಸ್ಸಲ್ಲಿ ಹಾಕಿರ್ತಾನೆ. ಇವರು ಕುಳಿತು ರಾತ್ರಿ ಆಗಲು ಲ್ಯಾಬ್ರೇಟರಿಯಲ್ಲಿ ಲೈಟ್ ಹಾಕೊಂಡು ಕೂತ್ಕೊಂಡು ಕ್ರಿಮಿಗಳನ್ನು ಕಂಡುಹಿಡಿದು ಜನಗಳ ಮೇಲೆ ಹರಡುವಂತೆ ಮಾಡ್ತಾರೆ. ಚೈನಾದಿಂದ ಒಂದು ಚಿಕ್ಕ ಗ್ರಾಮ, ವುಹಾನ್ ಎನ್ನುವಂತಹ ಒಂದು ಪ್ರಾಂತ್ಯದಿಂದ ಈ ಘೋರ ವ್ಯಾಧಿ ಒಂದು ಕ್ರಿಮಿ ಚಿಕ್ಕ ಅಳತೆಯಲ್ಲಿ ಹರಡಿಸಲ್ಪಟ್ಟು ಲೋಕಪೂರ್ತಿಯಾಗಿ ಸ್ತಂಭಿಸುವಂತೆ ಮಾಡಿತು. ಆ ರೀತಿ ಯಾವುದೋ ಒಂದು ಪ್ಲ್ಯಾನ್ ಪರದೆಯ ಹಿಂದೆ ವೇಗವಾಗಿ ನಡೆಯುವಂತೆ ದೇವರು ತಿಳಿಸುತ್ತಾ ಇದ್ದಾರೆ. ನಿನ್ನ ದೇಶ ಅದಕ್ಕೆ ಸ್ಥಳವನ್ನು ಕೊಡ್ತಾ ಇದೆ. ಹಾಗಾಗಿ ಈ ಬಾರಿ ಭಾರತದಿಂದ ಬರುವಂಥದ್ದಾಗಿದೆ.
ಹಾಗಾದರೆ ಸ್ಥಳ ಕೊಡುವುದು ಅಂತ ಹೇಳಿದರೆ ಭಾರತೀಯರಿಂದ ಬರುವಂಥದ್ದಲ್ಲ, ಅದು ಯಾರಿಗೂ ನಾವು ಸ್ಥಳವನ್ನು ಕೊಟ್ಟು ಅವರ ಮೂಲಕವಾಗಿ ಅದು ಬರುತ್ತದೆ ಎಂಬುದಾಗಿ ಅರ್ಥ. ಪ್ರಾರ್ಥನೆ ಮಾಡುವವನ ಶಬ್ದ ಬಲಹೀನವಾಗಿರುವಂಥದ್ದಾಗಿದೆ. ಪ್ರಾರ್ಥನೆ ಮಾಡ್ತಿರಲ್ಲ ನೀವೆಲ್ಲ, ಆ ಶಬ್ದ ಬಲಹೀನವಾಗಿದೆ, ಕೇಳಿಸ್ತಾ ಇಲ್ಲ. ಜವಾಬ್ದಾರಿಯನ್ನು ಬರುವವರು ದಾರಿ ತಪ್ಪಿ ನಡೆಯುತ್ತಾರೆ. ದೇವರ ಮಕ್ಕಳು ಯಾವ ರೀತಿ ಇದ್ದಾರೆ ನೋಡಿ, ಎಷ್ಟು ದೊಡ್ಡ ಭಯಂಕರತೆ, ಘೋರವ್ಯಾಧಿಯ ಅಪಾಯ, ಕ್ಷಾಮದ ಅಪಾಯ, ಸೈತಾನನ ಮನದಲ್ಲಿರುವಂತಹ ದೊಡ್ಡ ಯೋಜನೆ, ಜನಗಳನ್ನು ವಂಚಿಸುವಂತಹ, ಕುರುಡಾಗಿಸಿರುವಂತಹ ಅವನ ಒಂದು ಕಾರ್ಯಗಳು ಇಷ್ಟೊಂದು ನಡೀತಿರಬೇಕಾದರೆ ಕೂಡ ಪ್ರಾರ್ಥನೆ ಮಾಡುವವರು ಬಲಹೀನವಾಗಿ ಏನೋ ಪ್ರಾರ್ಥನೆ ಮಾಡಬೇಕಲ್ಲ ಎಂಬುದಾಗಿ ಸಮಯವನ್ನು ಖರ್ಚು ಮಾಡ್ತಾ ಇದ್ದಾರೆ. ಒಡಕಿನಲ್ಲಿ ನಿಲ್ಲುವವರಾಗಿರ್ಬೋದು, ಜವಾಬ್ದಾರಿ ಹೊರುವವರಾಗಿರ್ಬೋದು, ದಾರಿ ತಪ್ಪಿ ಪ್ರಯಾಣ ಮಾಡ್ತಾರೆ. ಆ ಪ್ರಾರ್ಥನೆಯೇ ಇವತ್ತು ವ್ಯಾಪಾರವಾಗಿದೆ ನೋಡಿ. ದೇಶದಲ್ಲಿ ಭಯ ಬರುತ್ತೆ, ಭಯಂಕರತೆ ಬರುತ್ತೆ, ಬನ್ನಿ ಪ್ರಾರ್ಥನೆ ಮಾಡೋಣ ಅಂತೇಳಿ ಆ ಪ್ರಾರ್ಥನೆಯನ್ನು ವ್ಯಾಪಾರ ಮಾಡುವಂತಹ ಸೇವಕರು ಇವತ್ತು ಅಧಿಕವಾಗಿದ್ದಾರೆ. ಹಾಗಾದರೆ ದೇವರು ಹೇಳುತ್ತಾರೆ, ಇವರು ದಾರಿ ತಪ್ಪಿ ಪ್ರಯಾಣ ಮಾಡುತ್ತಿದ್ದಾರೆ, ಇವರು ಪ್ರಪಂಚದ ಮೇಲೆ ಆಸೆಯನ್ನಿಟ್ಟು ದೂರ ಹೋಗುತ್ತಿದ್ದಾರೆ. ದೇಮನು ಯಾವ ರೀತಿ ಲೋಕದ ಮೇಲೆ ಆಸೆಯನ್ನಿಟ್ಟು ದೇವರನ್ನು ಬಿಟ್ಟು ದಾರಿ ತಪ್ಪಿ ಹೋದನೋ ಆ ರೀತಿಯಲ್ಲಿ ಇವತ್ತು ಬಹಳ ಸಭೆಗಳು ಪ್ರಾರ್ಥನೆ ಮಾಡುತ್ತೇವೆ ಎನ್ನುವಂತಹ ಸೇವಕರು, ಸೇವೆಗಳು ಇವರೆಲ್ಲ ದಾರಿ ತಪ್ಪಿ ಪ್ರಯಾಣವನ್ನು ಮಾಡುತ್ತಿದ್ದಾರೆ. ಇದರ ನಿಮಿತ್ತವಾಗಿ ಅಲ್ಲವೇ ಇವು ಸಂಭವಿಸುತ್ತದೆ. ಮೇಲೆ ಹೇಳಿದಂಥ ಈ ಭಯಂಕರತೆ ಎಲ್ಲ ಇದರಿಂದ ನಡೀತಾ ಇದೆ. ಕಾವಲು ಮಾಡುವವನು ಸರಿಯಾಗಿದ್ದರೆ ಯಾವ ರೀತಿಯ ದುಷ್ಟತ್ವ ದೇಶದೊಳಗೆ ಬರುತ್ತೆ? ಪ್ರಾರ್ಥನೆ ಮಾಡುವವನು ಸರಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಯಾವ ರೀತಿ ಈ ದುಷ್ಟತ್ವ ಒಳಗೆ ಬರುತ್ತೆ? ಅನಂತರ ದೇವರು ಹೇಳ್ತಾರೆ ನೋಡಿ, ದೇಶದ ಪ್ರಜೆಗಳನ್ನು ಕೈ ಚಾಚುವಂತೆ ಮಾಡುವುದಕ್ಕೂ, ಒಂದು ಹೊತ್ತು ಆಹಾರಕ್ಕೋಸ್ಕರವಾಗಿ ತಿರುಗಾಡುವಂತಹ ದೊಡ್ಡ ಗುಂಪನ್ನು ಎಬ್ಬಿಸುವುದಕ್ಕೂ, ದೇಶದಲ್ಲಿ ಕೂಡಿಸಲ್ಪಟ್ಟವನಿಗೆ ಏನು ಬಾಕಿ ಉಳಿಯದ ಹಾಗೆ ದೋಚುವುದಕ್ಕೂ, ದೇಶದ ಎಲ್ಲ ಕಡೆ ಒಂದು ಆತಂಕವನ್ನು ತರುವುದಕ್ಕೂ ಸೈತಾನನ ಮನದಲ್ಲಿ ಒಂದು ಬಲವಾಗಿರುವ ಯೋಜನೆ ಇರುವಂಥದ್ದಾಗಿದೆ. ಸುಮ್ಮನೆ ಅನುದಿನದ ಕೆಲಸವನ್ನು ಮಾಡಿ ಸಂಪಾದನೆ ಮಾಡುವವನ ಹಣ ಹೊಟ್ಟೋಗುತ್ತೆ, ಅವನು ಕೈ ಚಾಚ್ತಾನೆ. ಎರಡನೇದಾಗಿ ಈ ಬ್ಯಾಂಕು ಇದರಲ್ಲ ಹಣ ಹಾಕಿಟ್ಟಿರ್ತಾರೆ ನೋಡಿ, ಯಾವುದೋ ಒಂದು ಪ್ಲ್ಯಾನ್ ಬಂದು ನಿಮ್ಮ ಎಲ್ಲ ಸೇವಿಂಗ್ಸ್ ಬಾಚಲ್ಪಡುತ್ತೆ. ಅದು ಹಾಗೆ ಕಣ್ರಿ, ಗೌರ್ಮೆಂಟ್ಗೆ ಬೇಕಾಗಿದೆ, ಇದು ದೇಶಕ್ಕೆ ಒಳ್ಳೆಯದು, ಕೇಳಬೇಡ. ನಾವು ಹಣವನ್ನು ತಂದು ಒಳಗಾಕಿ ಶೇಖರಿಸಿಟ್ಟಿರ್ತೀವಿ ನೋಡಿ, ಅದರ ಮೇಲೆ ಕೂಡ ಯಾವುದೋ ಒಂದು ಆಪತ್ತು ಬರುವಂಥದ್ದಾಗಿದೆ ಎಂಬುದಾಗಿ ದೇವರು ಎಚ್ಚರಿಸಿ ಹೇಳ್ತಾ ಇದ್ದಾರೆ. ಹಣವನ್ನು ಶೇಖರಿಸಿಟ್ಟಿದ್ದೇವೆ, ಬ್ಯಾಂಕಲ್ಲಿ ಕೋಟಿಗಟ್ಟಲೆ ಹಾಕಿ ಇಟ್ಟಿದ್ದೀವಿ, ಅದು ಸುರಕ್ಷಿತವಾಗಿದೆ ಎಂಬುದಾಗಿ ಅಂದುಕೊಂಡಿದ್ದರೆ ಅದರ ಮೇಲೂ ಸೈತಾನ ಕಣ್ಣಿಡ್ತಾನೆ. ನಾವು ಸ್ವಲ್ಪ ಸ್ವಲ್ಪ ಸೇರಿಸಿ, ಎಲ್ಲರೂ ಲಂಚ ತಗೊಂಡು ಕುಡಿಸಿರ್ತಾರ, ವ್ಯಾಪಾರ ಮಾಡಿ ಸೇರಿಸಿರೋರು, ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ನಿರ್ವಹಿಸಿ ಶೇಖರಣೆ ಮಾಡಿರುವವರು ಹಣ ಹಾಕಿರ್ತಾರೆ ನೋಡಿ, ಅವುಗಳೆಲ್ಲವುಗಳ ಮೇಲೆ ಯಾವುದೋ ಒಂದು ಆಪತ್ತು ಬರಲಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ದೇಶದಲ್ಲಿ ಪರಿಪೂರ್ಣವಾಗಿ, ಆ ದೇಶ ಪೂರ್ತಿಯಾಗಿ ಒಂದು ಘೋರ ಒಂದು ಆತಂಕ, ಜನಗಳ ಒಳಗೆ ನೋಡುವುದಾದರೆ ನೆಮ್ಮದಿ ಇಲ್ಲದಿರುವಂತಹ ಒಂದು ಸ್ಟ್ರೆಸ್, ಒಂದು ಆತಂಕವನ್ನು ತರುವುದಕ್ಕೋಸ್ಕರವಾಗಿ ಎಲ್ಲಿ ನೋಡಿದ್ರು ಕಲಹ, ಎಲ್ಲಿ ನೋಡಿದ್ರು ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ, ಬೇರೆ ಏನೋ ಇಂತಹ ಕಲಹಗಳನ್ನು ಪ್ರೇರೇಪಿಸುವುದರ ಮೂಲಕ ಜನಗಳ ಒಳಗೆ ಮನಚಿಂತನೆ ಉಂಟಾಗುತ್ತದೆ. ಇವರು ತಪ್ಪಿಸಿಕೊಳ್ಳುವುದೇ ದೊಡ್ಡ ಕಾರ್ಯವಾಗಿದೆಯಲ್ಲ, ಆ ರೀತಿ ಮನದಲ್ಲಿ ಆತಂಕ ಇರುತ್ತದೆ. ಮಕ್ಕಳು ಹೊರಗೋದ್ರೆ ಮನೆಗೆ ಬಂದು ಸೇರಬೇಕಲ್ಲ ಅಂತೇಳಿ ಒಂದು ದೊಡ್ಡ ಆತಂಕ. ಆಫೀಸ್ಗೆ ಹೋದವರು ಸರಿಯಾಗಿ ಮನೆಗೆ ಬಂದು ಸೇರಬೇಕು ಅಂದರೆ ಒಂದು ಕಷ್ಟ. ಅಂಥ ಒಂದು ಆತಂಕದ ಪರಿಸ್ಥಿತಿಯನ್ನು ದೇಶ ಪೂರ್ತಿಯಾಗಿ ಹರಡಿಸುವುದಕ್ಕೆ ಸೈತಾನನ ಮನದಲ್ಲಿ ಒಂದು ಬಲವಾಗಿರುವ ಯೋಜನೆ ಉಂಟು. ಅದು ಏನು ಯೋಜನೆ ಎಂಬುದಾಗಿ ಹೇಳಲ್ಪಡಲಿಲ್ಲ, ಆದರೆ ಅದು ಬರುತ್ತದೆ ಎಂಬುದಾಗಿ ದೇವರು ಹೇಳುತ್ತಾರೆ. ಅದನ್ನು ದೇಶದ ಅಧಿಕಾರಿಗಳ ಮುಖಾಂತರ, ತಮ್ಮ ವಸ್ತುಗಳಿಂದ ಕೊಬ್ಬಿದಂತಹ ಬಲಿಷ್ಠರ ಮುಖಾಂತರವಾಗಿ ನೆರವೇರಿಸುವುದಕ್ಕೆ ಅವನು ಯೋಜನೆ ಮಾಡಿದ್ದಾನೆ. ಅವನ ಮನದಲ್ಲಿರುವಂಥ ಯೋಜನೆಯನ್ನು ಯಾರ ಮುಖಾಂತರ ಮಾಡ್ತಾನೆ ಅಂದರೆ, ಶೇಖರಿಸಲ್ಪಟ್ಟವನ್ನ ಹಣವನ್ನು ಎಲ್ಲವನ್ನ ದರೋಡೆ ಮಾಡಿದರೆ ತೆಗೆಯೋದು. ಒಬ್ಬ ವ್ಯಕ್ತಿ ಲ್ಯಾಂಡ್ ತೊಗೊಂಡಿದ್ರೆ ಇಷ್ಟೇ ಇಟ್ಕೊಬೇಕು, ಅದಕ್ಕಿಂತ ಮೇಲೆ ಯಾರು ಜಾಸ್ತಿಯಾಗಿ ಇಡಬಾರ್ದು. ಒಡವೆಯಾಗಿ ಸೇರಿಸಿಟ್ಟಿದ್ದೀವಿ, ಒಡವೆ ಮನೇಲಿ ಒಂದು ವೇಳೆ ಇದ್ದರೆ ಇಷ್ಟೇ ಇರಬೇಕು. ಹಲವು ವರ್ಷಗಳ ಹಿಂದೆ ಇಂಥ ಒಂದು ಕಾನೂನು ಕೆಲವೊಂದು ಕಾಲ ಇತ್ತು. ಅವರು ಒಂದು ಮನೆಯಲ್ಲಿ ಆಭರಣಗಳು, ಒಂದು ಒಡವೆ ಇಷ್ಟೇ ಇರಬೇಕು ಅಂತೇಳಿ, ಬಂಗಾರ ಇಷ್ಟೇ ಇರಬೇಕು ಅಂತ ಕಾನೂನಿತ್ತು. ಅನಂತರ ಆಸ್ತಿ ಇಷ್ಟೇ ಇರಬೇಕು ಅಂತ ಕಾನೂನಿತ್ತು. ಒಬ್ಬ ವ್ಯಕ್ತಿ ಇಷ್ಟೇ ಎಕರೆ ನೆಲ ಇಟ್ಕೊಂಡಿರಬೇಕು, ಅವನ ದೊಡ್ಡ ವ್ಯವಸಾಯ ಆಗಿದ್ದರೆ ಇಷ್ಟೇ ಇಟ್ಕೊಂಡಿರಬೇಕು, ಉಳಿದನ್ನು ಗೌರ್ಮೆಂಟ್ ತೊಗೊಳುತ್ತೆ. ಅದನ್ನು ಇನ್ನು ಮುಂದೆ ತೀವ್ರವಾಗಿ ಒಂದು ವೇಳೆ ಅದನ್ನು ಕಾರ್ಯಗತಕ್ಕೆ ತರಬಹುದು. ಇದೆಲ್ಲ ಸುಮ್ಮನೆ ಈ ಮಾತುಗಳ ಆಧಾರದ ಮೇಲೆ ನಡೆಯಬಹುದು ಎಂಬುದಾಗಿ ಹೇಳ್ತಾ ಇದ್ದೇನೆ. ಏನು ನಡೀತದೆ ಗೊತ್ತಿಲ್ಲ ನಮಗದು. ಹಾಗಾಗಿ ದೇವರು ಅದರಲ್ಲಿ ಹೇಳ್ತಾರೆ, ಈ ಒಂದು ಕಾರ್ಯಗಳನ್ನು
ಈ ಘೋರ ಕಾರ್ಯಗಳನ್ನು, ಮನುಷ್ಯರ ಮೇಲೆ ಬರಲು ಮಾಡುವಂತಹ ಅಪಾಯವನ್ನು ಅಧಿಕಾರದಲ್ಲಿರುವವರನ್ನು ಇಟ್ಟು ಈ ದೇಶದಲ್ಲಿ ಘೋರ ವ್ಯಾಧಿಗಳಿಂದ ದೇಶದ ನೆಲ, ಜನಗಳ ಹಣ ಇವುಗಳನ್ನು ಕೊಳ್ಳೆ ಹೊಡೆಯುವಂತಹ ಶ್ರೀಮಂತರಿದ್ದಾರೆ. ಕೊಬ್ಬಿದಂತಹ ಬಲಿಷ್ಠರ ಮುಖಾಂತರವಾಗಿ ನೆರವೇರಿಸುವುದಕ್ಕೆ ಯೋಜನೆ ಇಟ್ಟಿದ್ದಾನಂತೆ. ಇದು ದೇವರು ಎಚ್ಚರಿಸಿದಂತಹ ಕಾರ್ಯ. ನವೆಂಬರ್ 1ನೇ ತಾರೀಕು ಬ್ಯಾಂಗ್ಳೂರಿನಲ್ಲಿ ದೇವರು ಮಾತಾಡಿದ್ದು. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವುದೇನೆಂದರೆ, ವದಂತಿಗಳನ್ನು ಹರಡಿಸುತ್ತಾರೆ, ಸುಳ್ಳಾಗಿರುವ ಸುದ್ದಿಗಳನ್ನು ಹಬ್ಬಿಸುತ್ತಾರೆ. ಅದಕ್ಕೆ ಜನಗಳು ವಿಧೇಯರಾಗುವಾಗಲೇ ಇದೆಲ್ಲ ಕಾರ್ಯಗತವಾಗುತ್ತದೆ. ವದಂತಿ ಅಂದರೆ ರೂಮರ್ಸ್. ಇಲ್ಲದಿರುವ ಕಾರ್ಯವನ್ನು ಇರುವ ಹಾಗೆ ತೋರಿಸುವಂಥದ್ದು, ಬೇಡದಿರುವ ಕಾರ್ಯಗಳನ್ನು ಜನಗಳ ಒಳಗೆ ತರುವಂಥದ್ದು. ಕಡೆಯ ಕಾಲ ಎನ್ನುವಂಥದ್ದೇ ವದಂತಿಗಳು ಅಧಿಕವಾಗುವಂತಹ ಕಾಲ. ಕಡೆಯ ಕಾಲದ ಕುರಿತಾಗಿ ಸತ್ಯವೇದ ಹೇಳುತ್ತೆ, ಗಮನಿಸಿ. ವದಂತಿ ಅಂತ ಹೇಳಿದ್ರೆ ರೂಮರ್ಸ್. ಮತ್ತಾಯ 24ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ಆಗ ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಇಗೋ ಅಲ್ಲಿದ್ದಾನೆ ಎಂಬುದಾಗಿ ಯಾರಾದರೂ ಹೇಳಿದರೆ ನಂಬಬೇಡಿರಿ. ಹಾಗಾದರೆ ಕಡೆಯ ಕಾಲದ ಗುರುತುಗಳಲ್ಲಿ ಒಂದು ಗುರುತು ಅಂತ ಕೇಳುವುದಾದರೆ ರೂಮರ್ಸ್. ಎಲ್ಲಿ ನೋಡಿದ್ರೂ ರೂಮರ್ಸ್. ಅದು ಈಗ ಸಾಮಾಜಿಕ ಜಾಲತಾಣಗಳು ಅಧಿಕವಾಗಿದೆಯಾ? ಬಹಳ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಮನದಲ್ಲಿ ಬಂದದ್ದೆಲ್ಲ ಹೇಳ್ತಾರೆ ಅವರು. ಅದರಲ್ಲೂ ಈಗ ಸಮೀಪದಲ್ಲಿ AI ಎನ್ನುವಂಥ ಒಂದು ಟೆಕ್ನಾಲಜಿ ಬಂದಿದೆ. ಅವರು ಹೇಳುವಂತಹ ವದಂತಿಗಳಿಗೆ ಒಂದು ರೂಪವನ್ನು ಕೊಡಬಹುದು. ಇವರು ಈ ರೀತಿ ಮಾಡಿದ್ರು, ಈ ರಾಜಕೀಯ ವ್ಯಕ್ತಿ ಈ ರೀತಿ ನಡ್ಕೊಂಡ್ರು, ಈ ಸೇವಕ ಈ ರೀತಿ ಮಾಡಿದ್ರು ಎಂಬುದಾಗಿ ಅದನ್ನು ಒಂದು ದೊಡ್ಡ ದೃಶ್ಯಾವಳಿಯಾಗಿ ಮಾಡಿ ಜನಗಳ ನಡುವೆ ಹರಡಿಸುವಂಥದ್ದು. ಈ ಫೀಲ್ಡಲ್ಲಿರುವವರು ನೋಡಬೇಕು ಎಂಬುದಾಗಿ ಅದನ್ನು ಎಂಬುದಾಗಿ ಅದನ್ನು ಕಂಡುಕೊಳ್ಳಬಹುದು. ಗ್ರಾಮದಲ್ಲಿರುವವರು ನೋಡಿದ್ರೆ ಏನು ಅನ್ಕೊತಾರೆ ಅದನ್ನು? ಅವತ್ತು ಪ್ರಬಲವಾಗಿರುವಂಥ ಒಬ್ಬ ಸಭಾ ನಾಯಕರು ಅಥವಾ ಸಭಾಪಾಲಕರು, ಒಬ್ಬ ಸೇವಕನು ಅವರನ್ನು ಮಾರ್ಫಿಂಗ್ ಮಾಡಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ AI ಸಹಾಯದ ಮುಖಾಂತರ ಇವರು ಇಂಥ ಪಾಪದಲ್ಲಿ ಈ ರೀತಿಯಾಗಿ ಇದ್ದರು, ಇಲ್ಲಿ ನೋಡಿ ಈ ದೃಶ್ಯಾವಳಿ ಎಂಬುದಾಗಿ ಹೇಳಿದರೆ, ನಮಗೆ ಒಂದು ವೇಳೆ ನ್ಯಾಯಾಲಯದಲ್ಲಿ ಆಗಿರ್ಬೋದು ಅಥವಾ ಒಳ್ಳೆ ಟೆಕ್ನಾಲಜಿ ಗೊತ್ತಿರೋರಾಗಿರ್ಬೋದು, ಇಲ್ಲ ಈ ದೃಶ್ಯಾವಳಿಯನ್ನು ನೋಡಿದ್ರೆ ಅರ್ಥ ಆಗ್ತಿಲ್ವಾ, ಇದು AI ಸಹಾಯದ ಮುಖಾಂತರವಾಗಿ ಮಾಡಲ್ಪಡ್ತದೆ ಎಂಬುದಾಗಿ ಕಂಡುಹಿಡಿತೀವಿ. ಎಲ್ಲ ವಿಶ್ವಾಸಿಗಳು ಗೊತ್ತಾದು ಅವನು ನಂಬ್ತಾನೆ. ಹಾಗಾಗಿ ಈ ರೀತಿಯಾಗಿ ವದಂತಿಗಳನ್ನು ಹರಡಿಸುವುದಕ್ಕೆ ಬಹಳ ಸೌಲಭ್ಯಗಳು ಬಂದಿವೆ. ದೇವರು ಹೇಳ್ತಾರೆ, ಇವರು ಇಗೋ ಕ್ರಿಸ್ತನು ಇಲ್ಲಿದ್ದಾನೆ, ಅಲ್ಲಿದ್ದಾನೆ, ಸುಮ್ಮನೆ ಮಾತಲ್ಲಿ ಹೇಳಲ್ಲ, ಕ್ರಿಯೆಯಲ್ಲಿ ಮಾಡಿ ತೋರಿಸ್ತಾರೆ. AI ಮುಖಾಂತರವಾಗಿ ಕೆಲವೊಂದು ರೂಪಗಳನ್ನು ಉಂಟು ಮಾಡಿ ಯೇಸುವಲ್ಲಿರುವ ಹಾಗೆ ಬೆಟ್ಟದ ಮೇಲೆ ನಿಂತಿರುವ ರೀತಿಯಲ್ಲಿ ದೃಶ್ಯಾವಳಿ ತೋರಿಸುವ ಹಾಗೆ ತೋರಿಸೋಕ್ಕೆ ಸಾಧ್ಯ. ಇವಾಗ ಇನ್ನು ಮುಂದೆ ಭವಿಷ್ಯದಲ್ಲಿ ಬರುವಂಥ ಟೆಕ್ನಾಲಜಿಯಲ್ಲಿ ಏನೇನು ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇವುಗಳೆಲ್ಲವನ್ನ ಅವರು ರೂಪಿಸುವುದಕ್ಕೆ ಮೂಲ ಕಾರಣವೇ ರೂಮರ್ಸ್, ವದಂತಿಗಳನ್ನು ಹರಡಿಸುವುದಕ್ಕೆ. ಜನಗಳನ್ನು ಸುಳ್ಳಾಗಿರುವ ಕಾರ್ಯಗಳನ್ನು ನಂಬಿಸುವಂತೆ ಮಾಡಿ ಎಲ್ಲ ವಿಷಯಗಳಲ್ಲಿಯೂ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದಾಗಿ ಗೊತ್ತಿಲ್ಲದಿರುವಂತಹ ಕಾಲದಲ್ಲಿ ನೀವು ಬರ್ತೀರಾ. ನೀವು ನೋಡಿ, ಯಾವುದು ಸತ್ಯ ಸುಳ್ಳು ಅಂತ ಗೊತ್ತಾಗಲ್ಲ ನಮಗೆ. ಅಷ್ಟರ ಮಟ್ಟಿಗೆ ಎರಡು ಮರ್ಜಾಗಿ ಈ ಕೂಡ ಚಿಕ್ಕ ಚಿಕ್ಕ ಕೊರತೆ ಇರುತ್ತೆ. ನೀವು ನೋಡೋದಾದರೆ ತದ್ರೂಪವಾಗಿರುತ್ತದು. ಹಾಗಾದರೆ ನಿಜವೂ ಸುಳ್ಳು ವದಂತಿಯು ಎಲ್ಲ ಎರಡು ಬೆರೆತಾಗಿ ಕಂಡುಹಿಡಿಯೋಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಆ ರೀತಿ ಇರುವಲ್ಲಿ ಒಂದು ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ ಇವಾಗ. ಈಗ ಇವರು ತಾವು ಹೇಳುವುದನ್ನು ನಂಬಿಸುವಂತೆ ಮಾಡುವುದಕ್ಕೆ ಏನು ಬೇಕಾದರೂ ರೂಪಿಸುವುದಕ್ಕೆ ಸಾಧ್ಯ. ಇವಾಗ ಆ ವದಂತಿಗಳನ್ನು ಹೌದು ನಿಜ ಅಲ್ವಾ ಎಂಬುದಾಗಿ ಇವರನ್ನು ನಂಬಿಸುವಂತೆ ಮಾಡಿ, ಅವರು ಅದನ್ನು ಸ್ವೀಕರಿಸುವಂತೆ ಮಾಡಿ, ಇದು ದೇಶಕ್ಕೆ ಒಳ್ಳೆಯದು ಎಂಬುದಾಗಿ ತೋರಿಸುವಂತೆ ಮಾಡಿ ರೂಮರ್ಸ್. ದೇವರು ಹೇಳ್ತಾರೆ, ಅವರು ನಂಬೇಕಾದರೆ ದೇಶದಲ್ಲಿ ಕೈ ಚಾಚುವ ಕಾಲ ಬರುತ್ತೆ. ಸತ್ಯವೇದದಲ್ಲಿ ಮತ್ತೆ ನೋಡಿ, ಮತ್ತಾಯ 24:24 ಏಕೆಂದರೆ ಸುಳ್ಳು ಕ್ರೈಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ಆರಿಸಲ್ಪಟ್ಟವರು ಕೂಡ ವಂಚಿಸಲ್ಪಡುವ ರೀತಿಯಲ್ಲಿ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತಗಳನ್ನು ಮಾಡುತ್ತಾರೆ. ಆಕಾಶದಿಂದ ದೇವರು ಇಳಿದು ಬರುವ ರೀತಿಯಲ್ಲಿ, ಕ್ರಿಸ್ತನು ಇಳಿದು ಬರುವ ರೀತಿಯಲ್ಲಿ, ಅವರಲ್ಲಿ ನಿಂತು ಮಾತಾಡುವ ರೀತಿಯಲ್ಲಿ ಆರಿಸಲ್ಪಟ್ಟವರು ಕೂಡ ಇದರ ನಿಜಾತನೆ ನೋಡ್ರಿ, ನನಗೆ ಕಳುಹಿಸಿದ್ದಾರೆ ನೋಡ್ರಿ ಎಂಬುದಾಗಿ ತೋರಿಸಲು ಸಾಧ್ಯ. ಆಕಾಶದಲ್ಲಿ ದೊಡ್ಡ ದೊಡ್ಡ ಗುರುತುಗಳನ್ನು ತೋರಿಸಕ್ಕೆ ಸಾಧ್ಯ. ಏಲಿಯನ್ಸ್ ಇಳಿದು ಬಂದಿರೋದು ತೋರಿಸಕ್ಕೆ ಸಾಧ್ಯ. ಹಾಗಾದರೆ ಇವೆಲ್ಲವನ್ನು ರೂಪಿಸುವುದಕ್ಕೆ ಒಂದು ದೊಡ್ಡ ಶಕ್ತಿಯಿಂದ ಕೆಲಸ ಮಾಡುತ್ತೆ. ಆದ್ದರಿಂದ ಹೇಳಲ್ಪಡುವಂತಹ ಎಲ್ಲವನ್ನ ನಂಬಬೇಡಿರಿ. ಅವರನ್ನು ವಂಚಿಸುವಂತೆ ದೊಡ್ಡ ಗುರುತುಗಳನ್ನು ಅದ್ಭುತಗಳನ್ನು ಅವರು ಮಾಡುತ್ತಾರೆ. ಈಗೋ ಆದ್ದರಿಂದ ನಿಮಗೆ ಇದನ್ನು ಮುಂಚಿತವಾಗಿ ತಿಳಿಸಿದ್ದೇನೆ. ಯಾಕೆ ಇದನ್ನು ಪ್ರವಾದನಯುಕ್ತವಾಗಿ ಮುಂಚಿತವಾಗಿ ಹೇಳ್ತೀನಿ ಅಂದರೆ,
ಇದು ಬರುತ್ತದೆ ಎಂಬುದಾಗಿ ನಿಮಗೆ ತಿಳುಕೊಂಡು ಎಚ್ಚರಿಕೆ ಉಳ್ಳವರಾಗಿರಿ. ಈಗೋ ಕ್ರಿಸ್ತನು ಅಡವಿಯಲ್ಲಿದ್ದಾನೆ ಎಂಬುದಾಗಿ ಹೇಳಿದರೆ ಹೊರಟು ಹೋಗಬೇಡಿ. ನಾವು ನೋಡಿದ್ವಿ, ಅವರು ಕಾಡಲ್ಲೇ ಇದ್ದಾರೆ, ಎಲ್ಲವನ್ನ ಕರ್ಕೊಂಬರ ಕೇಳರು ಅಂತ ಹೇಳಿದ್ರೆ ಹೋಗಬೇಡಿ. ಕೂತ್ಕೆ ತಿರುಗಾಕ್ತಾರೆ ಕಾಡಲ್ಲಿಟ್ಟು. ಈಗೋ ಆ ಮನೆಯಲ್ಲಿದ್ದಾರೆ ಎಂಬುದಾಗಿ ಹೇಳಿದರೆ ನಂಬಬೇಡಿರಿ. ನೋಡಿ, ರೂಮರ್ಸ್ ನೋಡಿದ್ರ? ಹಾಗೆ ಹೇಳಿದ್ದಾರೆ, ಕಡೆಯ ಕಾಲದಲ್ಲಿ ರೂಮರ್ಸ್ ಅಧಿಕವಾಗುವ ಕಾಲ, ಸುಳ್ಳಾಗಿರುವಂಥ ಸುದ್ದಿಗಳು ಅಧಿಕವಾಗುವ ಕಾಲ. ಒಂದು ದೃಶ್ಯವನ್ನು ನೋಡಿದ್ರೆ ಅದು ಸತ್ಯನ ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಒಂದು ಫಿಲ್ಮ್ ನೋಡಿದ್ರೆ ಅದು ಸತ್ಯನ ಸುಳ್ಳು ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಇನ್ನು ಸ್ವಲ್ಪ ದಿನದಲ್ಲಿ ನೋಡಿ, ಸತ್ಯವು ಸುಳ್ಳು ಸಮುದಾಯದಲ್ಲಿ ಎರಡಾಗಿ ಬೆರೆಯುತ್ತೆ, ಕಂಡುಹಿಡಿಯೋಕ್ಕೆ ಆಗದೇ ಇಲ್ಲ. ಈಗ ನಾವು ಬಂದು ಪಿಕ್ಚರ್ಸ್ನ ಬಂದು ಬಿಂಬವಾಗಿ ನೋಡ್ತೀವಲ್ವಾ, ಇನ್ನು ಮುಂದೆ ಅದನ್ನು ನಾವು ಟಚ್ ಮಾಡಿ ನೋಡ್ಬೋದು, ಮುಟ್ಟು ನೋಡ್ಬೋದು, ಪಕ್ಕದಲ್ಲಿ ನಿಲ್ಲುವಂತೆ ನೋಡ್ಬೋದು. ನಾನು ನೋಡಿದ್ನಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಇಂಥ ಒಂದು ದುಷ್ಟ ಕಾಲಘಟ್ಟದಲ್ಲಿ ದುಷ್ಟ ಸಂದೇಶವನ್ನು ಜನಗಳಲ್ಲಿ ಹರಡುವಂತೆ ಮಾಡಿ, ಅದನ್ನು ಅವರು ನಂಬುವಂತೆ ಮಾಡಿ, ದೇಶದಲ್ಲಿ ಇಂಥ ಒಂದು ದೊಡ್ಡ ಯೋಜನೆಯನ್ನು ಸೈತಾನ ಇಟ್ಟಿದ್ದಾನೆ. ವದಂತಿಗಳು ಎನ್ನುವುದು ಈ ಕಾಲದಿಂದಲೇ ಅದು ಬಂದರೂ ಕೂಡ ಇವತ್ತು ವದಂತಿಗಳಿಗೆ ಹಲವು ವಿಧವಾಗಿರುವಂತಹ ಸೌಲಭ್ಯಗಳು ಕೊಡಲ್ಪಟ್ಟಿದೆ. ಅದೇ ನಾವು ಗಮನಿಸಬೇಕು. ವದಂತಿ ಆ ಕಾಲದಲ್ಲಿತ್ತು. ಯೇಸು ನೋಡಿ, ಅವರು ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ಪುನರುತ್ಥಾನವಾದಾಗ ಒಂದು ರೂಮರ್ನ ಹರಡಿಸಿದ್ರು, ಒಂದು ವದಂತಿಯನ್ನು ಹರಡಿಸಿದ್ರು. ವಾಕ್ಯದಲ್ಲಿ ಓದೋಣ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 11ರಿಂದ ಕೆಲವೊಂದು ವಾಕ್ಯಗಳು. ಅವರು ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಕೆಲವರು ಪಟ್ಟಣದೊಳಕ್ಕೆ ಬಂದು ನಡೆದ ಸಂಗತಿಗಳನ್ನೆಲ್ಲ ಮಹಾಯಾಜಕರಿಗೆ ತಿಳಿಸಿದರು. ಇವರು ಹಿರಿಯರ ಸಂಗಡ ಕೂಡಿಕೊಂಡು ಆಲೋಚನೆ ಮಾಡಿ ಆ ಸಿಪಾಯಿಗಳಿಗೆ, ಅಲ್ಲಿ ಕೆಲಸ ಮಾಡುವಂತಹ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು, ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಯೇಸುವಿನ ಶಿಷ್ಯರು ಅವನನ್ನು ಕದ್ದುಕೊಂಡು ಹೋದರು ಎಂದು ಹೇಳಿರಿ ಎಂದು ಹೇಳಿಕೊಟ್ಟರು. ಈ ಸುದ್ದಿ ದೇಶಾಧಿಪತಿಯ ಕಿವಿಗೆ ಬಿದ್ದರೆ ನಾವು ಅವನನ್ನು ಸಮಾಧಾನಪಡಿಸಿ ನಿಮಗೆ ಭಯವಿಲ್ಲದ ಹಾಗೆ ಮಾಡುತ್ತೇವೆ. ಅವರು ನಿಜನಾ, ಹೌದಾ, ಅವ್ರ ಮೇಲೆ ಎತ್ಕೊಂಡು ಹೋದ್ರ ಅಂತ ವಿಚಾರಿಸಕ್ಕೆ ಅಂತ ಬಂದರೆ ಅವರನ್ನೆಲ್ಲ ನಾವು ನೋಡ್ಕೋತೀವಿ ಎಂಬುದಾಗಿ ಹೇಳ್ತಾರೆ. ಅವರು ಹಣವನ್ನು ಪಡ್ಕೊಂಡು ತಮಗೆ ಕಲಿಸಲ್ಪಟ್ಟ ರೀತಿಯಲ್ಲಿಯೇ ಮಾಡಿದರು. ಈ ಒಂದು ಮಾತು ಯಹೂದ್ಯರ ನಡುವೆ ಇವತ್ತಿನವರೆಗೂ ಪ್ರಸಿದ್ಧವಾಗಿದೆ. ಇವತ್ತಿನವರೆಗೂ ಯೇಸು ಪುನರುತ್ಥಾನವಾಗಲಿಲ್ಲ. ರಾತ್ರಿ ಕಳ್ಳತನದಿಂದ ಬಂದು ಯೇಸುವಿನ ಶಿಷ್ಯರು ಅವರ ಶಿರಡವನ್ನು ತೆಗೆದುಕೊಂಡು ಹೋದರು ಎಂಬುದಾಗಿ ಹಣ ಕೊಟ್ಟು ಹರಡಿಸಿದ್ದಾರೆ. ಆಗ ಸೌಲಭ್ಯ ಇಲ್ಲ, ಸುಮ್ಮನೆ ನಿಂತು ಮಾತಾಡಬೇಕು, ಅವರಿಗೆ ಹೇಳ್ಕೊಡ್ಬೇಕು, ಪಕ್ಕದಲ್ಲಿ ಅವ್ರಿಗೆ ಹೇಳ್ಕೊಡ್ಬೇಕು. ಇವಾಗ ಆ ರೀತಿ ಅಲ್ಲ, ಸುಮ್ಮನೆ ಕಳಿಸಿದ್ರೆ ಸಾಕು, ಲೋಕಪೂರ್ತಿ ಒಟ್ಟಾಗುತ್ತೆ. ಇವತ್ತು ವದಂತಿಗಳಿಗೆ ಸೌಲಭ್ಯಗಳು ಕೊಡಲ್ಪಟ್ಟಿರುವುದೇ ದೊಡ್ಡ ಕಾರ್ಯವಾಗಿದೆ. ಹಾಗಾದರೆ ಇದರ ಮುಖಾಂತರವಾಗಿ ಸೈತಾನನ ಮನದಲ್ಲಿರುವುದೇನೆಂದರೆ, ಈ ವದಂತಿಗಳನ್ನು ಹರಡಿಸುತ್ತಾನೆ, ಇದು ದೇಶಕ್ಕೆ ಒಳ್ಳೆಯದು ಎಂಬುದಾಗಿ ನಮ್ಮನ್ನು ನಂಬಿಸುತ್ತಾನೆ. ನೀವು ದೇಶಭಕ್ತಿ ಉಳ್ಳವರೆಂದರೆ ಅದನ್ನು ನಂಬಲೇಬೇಕು ಎಂಬುದಾಗಿ ಹೇಳ್ತಾನೆ. ಅವನು ಹೇಳುವಂತಹ ಸುಳ್ಳನ್ನು ನಂಬದವರ ಮೇಲೆ ಆಂಟಿ ಇಂಡಿಯನ್, ಈ ದೇಶ ದ್ರೋಹಿ ಎನ್ನುವಂತಹ ಒಂದು ಕಾರ್ಯವನ್ನು ಹಾಕಿ ಅವರನ್ನು ಸೆರೆಮನೆಯಲ್ಲಿ ಕೂಡ ಹಾಕ್ತಾನೆ. ಹಂಗೆ ತಾನೇ ಮಾಡ್ತಾರೆ. ದೇಶಕ್ಕೆ ಒಳ್ಳೆಯದು ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತಾನಲ್ವಾ. ಹಾಗಾದರೆ ಇವರನ್ನು ವಿಚಾರಣೆಗೆ ಒಳಪಡಿಸುವುದು ಎಂಬುದಾಗಿ ಹೇಳುತ್ತಾರೆ. ಅದನ್ನು ಒಳ್ಳೆಯದು ಎಂಬುದಾಗಿ ನಂಬುವಂತೆ ಮಾಡ್ತಾರೆ. ಅದನ್ನು ದೇಶ ನಂಬುವುದರಿಂದಲೇ ಈ ಸಮಸ್ಯೆ ಎಲ್ಲ ಬರುತ್ತದೆ. ಹಾಗಾದರೆ ಇದಕ್ಕೆ ನಾವೇನು ಮಾಡೋದು? ಅವರು ಹೇಳುವಾಗ ಉಳಿದವರು ನಂಬುತ್ತಾರೆ. ಕರ್ತನ ಮಕ್ಕಳಾದರೂ ತಪ್ಪಿಸಿಕೊಳ್ತಾರೆ ಅಂತ ನೋಡಿದ್ರೆ ಇವನೇ ಫಸ್ಟ್ ನಿಂತ್ಕೋತಾನಲ್ಲಿ. ಯಾರು? ನಮ್ಮ ಸೇವಕರು, ನಮ್ಮ ವಿಶ್ವಾಸಿಗಳು, ಇದರ ಬಗ್ಗೆ ಗೊತ್ತಿಲ್ಲದೆ ಇರುವವರು. ಒಂದು 4 ಮಂದಿ ಏನಾದರೂ ಒಂದು ಹೇಳಿದ್ರೆ ಅದನ್ನು ಹಾಗೆ ನಂಬಿಬಿಡುತ್ತಾರೆ. ಅದನ್ನು ಯೋಚನೆ ಮಾಡಿ ನೋಡಲ್ಲ. ವಾಕ್ಯದಲ್ಲಿ ಆ ರೀತಿ ಇದೆಯಾ ಅಂತ ಅವರು ನೋಡಲ್ಲ. ಹಿಂಗೆಲ್ಲ ನಡೆಯುವುದಕ್ಕೆ ಸಾಧ್ಯವಿದೆಯಾ ಎಂಬುದಾಗಿ ನೋಡುವುದಿಲ್ಲ. ಎಲ್ಲರೂ ಒಂದು 10 ಮಂದಿ ಸೇರಿ ಹೇಳಿದ್ರೆ ತಕ್ಷಣ ಇವರು ಹೌದು ಎಂಬುದಾಗಿ ಹೇಳುತ್ತಾರೆ. ಅದನ್ನು ನಾವು ಕೊರೋನಾ ಕಾಲದಲ್ಲಿ ನೋಡಿದ್ವಿ. ಅವರು ಅದನ್ನು ನಂಬಿದರು, ಹೇಳುವುದೆಲ್ಲವನ್ನು ನಂಬಿದರು. ವಿಶ್ವಾಸಿಗಳು ಕೂಡ ನಂಬಿದರು. ಆ ರೀತಿಯಾಗಿ ವದಂತಿಗಳು ಬರುವಾಗ ನಾವೇನು ಮಾಡಬೇಕು? ಈ ವರ್ಷದಿಂದ ಬಹಳ ರೀತಿಯಾದ ವದಂತಿಗಳು, ರೂಮರ್ಸ್, ಫೇಕ್ ನ್ಯೂಸ್ ಅದನ್ನು ಸಮುದಾಯದಲ್ಲಿ ಹರಡಿಸುತ್ತಾರೆ. ಹೇಳಲ್ಪಟ್ಟ ಕೂಡಲೇ ಯಾವುದನ್ನು ನಂಬಬೇಡ್ರಿ. ಅಲ್ಲಿ ರಾಕೆಟ್ ಬಂದು ಇಳಿಯುತ್ತಾ ಹೋಯ್ತಾ ಅವ್ರು ತೋರಿಸಿದ್ರು, ನಾನು ನೋಡಿದೆ, ನಾನೇ ನೇರವಾಗಿ ನೋಡಿದೆ, ಆ ರೀತಿ ಹೇಳಿದ್ರೆ ನಂಬೇಡಿ ತಕ್ಷಣ. ಯಾಕೆ ನೀವು ತಳಮಳ ಆಗ್ತೀರಾ? ಕೆಲವರನ್ನ ನೋಡಿ, ಕರ್ತನಿಗೆ ವಿರುದ್ಧವಾಗಿ ವಿಲ್ಲನ್ ಆಗಿ ಸೈತಾನ್ ತರುವಂಥ ವ್ಯಕ್ತಿ ಇರ್ತಾನೆ, ಅವನ್ನ ನಂಬುವಂತೆ ಮಾಡ್ತಾರೆ. ಇವನು ಒಳ್ಳೆಯವನು, ದೇವದೂತನು, ದೇವರೇ ಕಳುಹಿಸಿದರು ಎಂಬುದಾಗಿ ನಂಬಿಸುತ್ತಾರೆ. ತಕ್ಷಣ ನಂಬಬೇಡಿರಿ.
ಪ್ರಕಟಣೆ ಪ್ರವಾದ ಗ್ರಂಥದಲ್ಲಿ 12-13ನೇ ವಾಕ್ಯಗಳನ್ನು ನೋಡಬೇಕಾದ್ರೆ ಮೃಗ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಕ್ರೈಸ್ತ ವಿರೋಧಿಗೆ ಒಂದು ವಿಗ್ರಹ ಮಾಡಬೇಕು ಎಂಬುದಾಗಿ ಜನಗಳಿಗೆ ಹೇಳ್ತಂತೆ. ತಕ್ಷಣ ಜನಗಳು ತಂದು ಕಾಣಿಕೆಯನ್ನು ಹಾಕಿ ಅದನ್ನು ನಮ್ಮ ದೇವರ ಮರುರೂಪ ಎಂಬುದಾಗಿ ಎಲ್ಲರೂ ನಂಬುವಂತೆ ಅದು ಮಾಡಿತ್ತು. ವಾಕ್ಯದಲ್ಲಿ ಹಿಂಗೆ ಬರೆಯಲ್ಪಟ್ಟಿದೆಯಲ್ವಾ. ಹಾಗಾಗಿ ಏನೋ ಒಂದನ್ನು ಹೇಳಿ ಒಂದು ದೃಶ್ಯ ಅಲ್ಲಿ ಬರುತ್ತೆ. ಫೇಸ್ಬುಕ್ಕಲ್ಲಿ ನೋಡ್ತೀರಾ ಅಂದರೆ, ಒಂದು ಯೂಟ್ಯೂಬ್ನಲ್ಲಿ ನೋಡ್ತೀರಾ ಅಂದರೆ, ಯಾರಾದರೂ ಒಬ್ಬರು ನೇರವಾಗಿ ಕೂಡ ನೋಡ್ತೀರಾ ಅಂತ ಹೇಳಿದ್ರೆ ತಕ್ಷಣ ಯಾವುದನ್ನು ನಂಬಬೇಡ್ರಿ. ಅದು ಸತ್ಯವೇದದಲ್ಲಿ ಸರಿಯಾಗಿ ಅದು ಹೋಲಿಕೆಯಾಗುತ್ತೆ ಅಂತ ಗಮನಿಸಿರಿ. ಲೋಕವನ್ನು ರಕ್ಷಣೆ ಮಾಡುವುದಕ್ಕೆ ಲೋಕದಲ್ಲಿರುವಂತಹ ದೇಶಗಳೆಲ್ಲ ಕರಪ್ಟ್ ಆಗಿದೆ. ಒಂದು ದೊಡ್ಡ ಅಧಿಪತಿಯನ್ನು ದೇವರು ಎಬ್ಬಿಸುತ್ತಾರೆ ಅಂತ ಒಬ್ಬ ಪ್ರವಾದನೆ ಹೇಳ್ತಾ ಇದ್ದಾರೆ. ನಂಬ್ತಾರೆ ಜನ. ಎದ್ದರೆ ಒಳ್ಳೆಯದೇ, ಆದರೆ ವಾಕ್ಯದ ಆ ರೀತಿ ಎಬ್ಬಿಸಲ್ಪಡ್ತಾನೆ ಅಂತ ಹಾಕಲ್ಪಟ್ಟಿಲ್ವಲ್ಲ. ಕೊನೆಯ ಕಾಲದಲ್ಲಿ ಒಬ್ಬ ವ್ಯಕ್ತಿ ಎದ್ದು ಕರ್ತನ ಜನಗಳನ್ನು ರಕ್ಷಿಸುವಂತಹ ರಕ್ಷಕ ಇಂಗ್ಲೆಂಡಲ್ಲಿ ಹುಟ್ಟುತ್ತಾನೆ, ಅಮೆರಿಕದಲ್ಲಿ ಹುಟ್ಟುತ್ತಾನೆ, ಇಸ್ರೇಲಲ್ಲಿ ಹುಟ್ಟುತ್ತಾರೆ ಅಂತ ಎಲ್ಲೂ ಹಾಕಲ್ಪಟ್ಟಿಲ್ವಲ್ಲ. ಬರುವಂಥ ಒಬ್ಬನೇ ಒಬ್ಬ ರಕ್ಷಕ ಪುನರುತ್ಥಾನವಾದಂತಹ ಕ್ರಿಸ್ತನೇ ಮತ್ತೆ ಬರಬೇಕು. ಹಾಗಾದರೆ ಜನಗಳನ್ನು ಯೇಸು ಥರನೇ ಅಲ್ಲಿ ತೋರಿಸುತ್ತಾರೆ. ಸತ್ಯವೇದನೆ ಹೇಳುತ್ತದೆ. ಹಾಗಾಗಿ ಇಂಥ ಕಾಲಘಟ್ಟದಲ್ಲಿ ಬರುವಾಗ ನೀವು ಯಾವ ಗುಣಾತಿಶಯವನ್ನು ಬೆಳೆಸಿಕೊಳ್ಳಬೇಕೆಂದರೆ, ಎಲ್ಲವನ್ನ ನಂಬದೆ ಏನಾದರೂ ನಂಬೇಡಿ. ಒಳ್ಳೆಯದು ಅಂತ ಹೇಳಿದ್ರು ಕೂಡ ನಂಬೇಡ್ರಿ. ಅದನ್ನು ಪರಿಶೋಧಿಸಿ ನೋಡಿ, ಅದು ಒಳ್ಳೆಯದು ಎಂಬುದಾಗಿ ಕಂಡುಕೊಂಡರೆ ಮಾತ್ರ ಅದನ್ನು ಹಿಡಿದುಕೊಳ್ಳಿರಿ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 21ನೇ ವಾಕ್ಯ ಹೇಳುತ್ತದೆ, ನೀವು ಎಲ್ಲವನ್ನು ನಂಬದೆ ಅವುಗಳನ್ನು ಪರಿಶೋಧಿಸಿ ನೋಡಿ ಒಳ್ಳೆಯದನ್ನು ಹಿಡಿದುಕೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. ಆವೇಶಕ್ಕೊಳಗಾಗಬೇಡಿ. ಯೇಸು ತಾನೇ ಬರ್ತೀನಿ ಅಂತ ಹೇಳ್ತಾರೆ. ಬಂದದ್ದು ಯೇಸು ತಾನ? ಮತ್ತಾಯ 24ರಲ್ಲಿ ದೇವರು ಅದಂತಾನೆ ಹೇಳಿದರು. ಯೇಸು ಅಲ್ಲಿದ್ದಾನೆ ಇಲ್ಲಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಕ್ರಿಸ್ತನು ಅಡವಿಯಲ್ಲಿದ್ದಾನೆ ಎಂಬುದಾಗಿ ಹೇಳುತ್ತಾರೆ. ಈಗ ಮತ್ತೆ 40 ದಿನ ಉಪವಾಸ ಮಾಡುವುದಕ್ಕೆ ಅಡವಿಗೆ ಹೋಗಿದ್ದಾರೆ, ಬನ್ನಿ ನಾವು ಅವ್ರನ್ನ ಹಂಗೆ ನೋಡಿ ಹೋಗೋಣ ಅಂತ ಕರೀತಾರೆ. ವಿಧ ವಿಧವಾಗಿ ಮಾತಾಡ್ತಾರಂತೆ. ಇವತ್ತು ನೋಡಿ ಯೂಟ್ಯೂಬ್ನಲ್ಲಿ ಎಂತೆಂಥ ವಿಧವಾಗಿ ಮಾತಾಡುವವರೆಲ್ಲ ವಾಕ್ಯಕ್ಕೆ ವಿರುದ್ಧವಾಗಿ ವಾಕ್ಯದಲ್ಲಿರುವ ಕಾರ್ಯಗಳು, ವಾಕ್ಯದಲ್ಲಿರುವಂಥ ಅನುಭವಗಳನ್ನು ಹೇಳುವವರೆಲ್ಲ ಬಹಳವಾಗಿ ನೋಡ್ತಾ ಇದ್ದೀವಿ. ಹಾಗಾದರೆ ಯಾವುದನ್ನು ಕೇಳಿದ ಕೂಡಲೇ ನಂಬಬೇಡಿರಿ. ನಮಗೆ ಫೋಟೋ ಕಳಿಸಿದ್ರಲ್ಲ, ಫೇಸ್ಬುಕ್ನಲ್ಲಿ ಹಾಕಿದಾರಲ್ವಾ, ವಿಡಿಯೋ ಇದೆಯಲ್ಲ, ನಂಬಬೇಡಿ. ಅದೆಲ್ಲ ರೂಪಿಸಲು ಸಾಧ್ಯ. ಏನು ನೋಡಿದ್ರೂ ಆವೇಶಕ್ಕೊಳಗಾಗಬೇಡಿ. ಕುಳಿತು ತಕ್ಷಣ ಒಂದು ಸಂದೇಶವನ್ನು, ಸುದ್ದಿಯನ್ನು ಕೇಳ್ತೀರಾ, ಕುಳಿತು ದೇವರ ಬಳಿ ಕೇಳಿ ಇದು ನಿಜನಾ ಎಂಬುದಾಗಿ ವಿಚಾರಿಸಿ ತಿಳಿದುಕೊಳ್ಳ್ರಿ. ಮೊದಲು ದೇವರ ವಾಕ್ಯವನ್ನು ಧ್ಯಾನ ಮಾಡಿರಿ. ದೇವರ ವಾಕ್ಯದಲ್ಲಿ ಹಿಂಗೆಲ್ಲ ಹೇಳಲ್ಪಟ್ಟಿದೆಯಲ್ಲ, ಈ ರೀತಿ ನಡೆಯುವುದಕ್ಕೆ ಅವಕಾಶ ಇದೆಯಾ, ಅದು ಹೇಗೆ ನಡುವೆ ಬರುವುದಕ್ಕೆ ಏನಾದರೂ ದೇವರ ಯೋಜನೆಯಲ್ಲಿ ದಾರಿ ಇದೆಯಾ? ಇಲ್ಲ. ಮತ್ತೇಗೆ ಅದು ಬರುತ್ತದೆ ಎಂದು ಅವುಗಳನ್ನು ಪರಿಶೋಧಿಸಿ ನೋಡ್ರಿ. ವಾಕ್ಯಕ್ಕೆ ಹೋಲಿಕೆಯಾಗದಿರುವ ಯಾವ ಕಾರ್ಯವನ್ನು ನಂಬಬೇಡ್ರಿ. ಅದುವೇ ವದಂತಿ, ಫೇಕ್ ನ್ಯೂಸ್, ರೂಮರ್. 2ನೇ ಪ್ರವಾದನೆಯನ್ನು ಗಮನಿಸಿ. ಇದು 11ನೇ ತಾರೀಕು ಅಕ್ಟೋಬರ್ ತಿಂಗಳು 2025ರಲ್ಲಿ ದೇವರು ಮಾತಾಡಿದ ಒಂದು ಪ್ರವಾದನೆಯ ವಾಕ್ಯ. ಈ ಮಾತನ್ನು ದೇವರು ಮಾತಾಡಿದಾಗ ನಾವು ಒಂದು ಕೂಟವಾಗಿ ಪ್ರಾರ್ಥನೆ ಮಾಡ್ತಿರುವ ಸಂದರ್ಭದಲ್ಲಿ ಆಗ ದೇವರು ಪ್ರಕಟಿಸಿ ಹೇಳಿದಂತಹ ಮಾತು, ದೇವರು ಈ ರೀತಿಯಾಗಿ ಹೇಳ್ತಾ, ಕೂಟದಲ್ಲಿದ್ದಂತಹ ಪ್ರವಾದನೆಯ ವರವನ್ನು ಪಡೆದಂಥ ಅನೇಕರು ಅದನ್ನು ದೃಶ್ಯಾವಳಿಗಳಾಗಿ ಕರ್ತನ ಮಾತಿನ ಶಬ್ದಗಳಾಗಿ ಅವರು ಕೇಳಿಸಿಕೊಂಡರು. ಅವರ ಕುರಿತಾಗೆಲ್ಲ ನನಗೆ ಒಳ್ಳೆ ಅಭಿಪ್ರಾಯ ಉಂಟು, ಒಳ್ಳೆ ಸಾಕ್ಷಿಗಳು ಉಂಟು. ಅವರು ಸತ್ಯವನ್ನೇ ಹೇಳಿದ್ದಾರೆ. ಅದರಲ್ಲಿ ಓದ್ತೀನಿ ನೋಡಿ. ಆಗ ನಮ್ಮ ಸುತ್ತಲೂ ಬಲವಾಗಿರುವ ಶಬ್ದ ಉಂಟಾಯಿತು. ಅದು ಬೆಟ್ಟಗಳು ಕೀಳಲ್ಪಡುವಂಥ ರೀತಿಯಲ್ಲಿ, ಕಟ್ಟಡಗಳು ನೆಲಕ್ಕೆ ಬೀಳುವಂತೆ ಇರುವಂತಹ ಭಯಂಕರವಾಗಿರುವ ಶಬ್ದಗಳಾಗಿತ್ತು. ದಿಢೀರಂತಹ ಶಬ್ದ. ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೊಡ್ಡ ಒಂದು ಕಟ್ಟಡ ಕೆಳಗೆ ಬಿದ್ದರೆ, ಬೆಟ್ಟ ಕೆಳಗೆ ಒಂದು ವೇಳೆ ಬೀಳುವುದಾದರೆ ಯಾವ ರೀತಿ ಶಬ್ದ ಕೇಳಿಸುತ್ತೋ ಅಂಥ ಶಬ್ದವಂತೆ ಅದಿತ್ತು. ಹೀಗೋ ನಾನು ನೋಡುತ್ತಿರುವಲ್ಲಿ ದೊಡ್ಡ ಬೆಟ್ಟಗಳಲ್ಲೂ ಅದರ ಎತ್ತರದ ಶಿಖರಗಳಲ್ಲಿಯೂ ಬಿರುಕುಗಳು ಉಂಟಾಗಿ ಅವು ಕೆಳಗೆ ಬೀಳುವುದನ್ನು ನೋಡಿದೆ. ಆ ಬೆಟ್ಟಗಳು ಕೆಳಗೆ ಕುಸಿದು ಬೀಳಲ್ಪಡುವುದರಿಂದ ಅದರ ಬಂಡೆಗಳು ಉರುಳಿ ಬೆಟ್ಟಗಳ ಕೆಳಗೆವರೆಗೂ ಹೋಗಿ ಬಿದ್ದದ್ದನ್ನು ಕಂಡೆನು. ಇದು ಒಂದು ವೇಳೆ ಬರುವಂತಹ ಭೂಮಿಯಲ್ಲಿ ಉಂಟಾಗುವಂತಹ ಕೆಲವೊಂದು ಬದಲಾವಣೆ. ಸಮಯದಲ್ಲಿ ನೋಡುವುದಾದರೆ ಜಿಯೋಗ್ರಫಿಕಲ್ ಬದಲಾವಣೆಗಳು, ಬಹಳ ಜಿಯೋಗ್ರಫಿಕಲ್ ಚೇಂಜಸ್ ಬಹಳ ಉಂಟಾಗ್ತಾ ಇದೆ. ಅದರಿಂದ ಜ್ವಾಲಾಮುಖಿ ಸಮೀಪದಲ್ಲಿ ಹೇಳಿದರು. 10,000 ವರ್ಷಕ್ಕಿಂತ ಮುಂಚೆ ಆ ಜ್ವಾಲಾಮುಖಿ ಸಿಡಿತಂತೆ. 10,000 ವರ್ಷಕ್ಕಿಂತ ಮುಂಚೆ ಮಾನವ ಸಂತಾನವೇ ಇತ್ತ ಅಂತ ನಮಗೆ ಗೊತ್ತಿಲ್ಲ.
10,000 ವರ್ಷಗಳ ಹಿಂದೆ ಅದು ಜ್ವಾಲಾಮುಖಿ ಸಿಡಿದಾಗ ನೈಜೀರಿಯಾದಲ್ಲಿ, ಈಗಲೇ ಆ ಜ್ವಾಲಾಮುಖಿ ಮತ್ತೆ ಸಿಡಿಯುತ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ದಿಢೀರಂತ ನೋಡುವುದಾದರೆ ಭೂಮಿಯಲ್ಲಿ ಬದಲಾವಣೆಗಳು, ಒಂದು ಜಿಯೋಗ್ರಫಿಕಲ್ ಚೇಂಜಸ್ ತೀವ್ರವಾಗಿ ಉಂಟಾಗುವುದನ್ನು ನೋಡ್ತಾ ಇದ್ದೀವಿ. ಬೆಟ್ಟಗಳು ದಿಢೀರಂತ ಬೀಳ್ತಾ ಇವೆ, ಒಳಗಿಂದ ಬೆಂಕಿಯ ಜ್ವಾಲೆಗಳು ಹೊರಡುತ್ತಾ ಇವೆ, ಹೊಗೆ ಹೊರಡುತ್ತಾ ಇದೆ, ದಿಢೀರೆಂಬುದಾಗಿ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇದೆ. ಆಫ್ರಿಕಾದ ಒಂದು ಪ್ರಾಂತ್ಯ, ಆ ಒಂದು ಖಂಡವು ಚಲಿಸುತ್ತಿರುವುದರಿಂದ ಹಲವು ಕಡೆ ಅದರಿಂದ ಪ್ರಳಯ. ಶ್ರೀಲಂಕಾದ ನೋಡಿ, ಈಗ ಸಮೀಪದಲ್ಲಿ ಪ್ರಳಯ ಉಂಟಾಗಿ ಮಳೆ, ಆ ಒಂದು ನೀರು, ಅದರ ಒಂದು ನೊರೆಗಳು ಉಕ್ಕುವಂಥದ್ದಾಗಿವೆ. ನೀರು ಹರಿಬೇಕಾದ್ರೆ ನೀವು ನೋಡೋದಾದರೆ ಆ ನೊರೆ ಫೋಮ್ ಥರ ಬರುತ್ತೆ. ನೊರೆಗಳು ಪ್ರವಾಹಿಸುವುದನ್ನು ಕಂಡೆನು. ಅದು ಓಡುತ್ತಿರುವಲ್ಲಿ ಬಲವಾಗಿರುವ ಮರಗಳು ಕೆಳಗೆ ಬೀಳುವಂತೆ ಮಾಡಿ ಅದನ್ನು ಎಳೆದುಕೊಂಡು ಓಡಿತು. ಅದು ಜನಗಳ ವಾಸಸ್ಥಳಗಳಲ್ಲಿ ಪ್ರವೇಶ ಮಾಡುವುದು. ಜನಗಳು ಎಲ್ಲಿ ವಾಸವಾಗಿದ್ದರೋ ಆ ಪಟ್ಟಣಗಳಲ್ಲಿ, ಊರಲ್ಲಿ ಹೋಗುವುದನ್ನು ಕಟ್ಟಡಗಳಿಗೆ ಅಪ್ಪಳಿಸಿ ಕೆಳಗೆ ಬೀಳುವಂತೆ ಮಾಡಿ ಅದು ಏರ್ಪಡಿಸುವಂತಹ ನಾಶನದಿಂದ ಏಳುವಂತಹ ಜನಗಳ ಕೂಗಾಟವನ್ನು ಕೇಳಿದೆನು. ಇದೆಲ್ಲ ನಡೀತಾ ಇದೆ. ಊರಲ್ಲಿ ಒಳಗೆ ಆ ಪ್ರಳಯ ಉಂಟಾಗಿ ಹಲವು ಕಡೆಗಳಲ್ಲಿ, ಲೋಕದಲ್ಲಿ ಹಲವು ದೇಶಗಳಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಒಡೆದಾಕಿ ಜನಗಳ ಕೂಗಾಟ ಕೇಳುತ್ತದೆ. ಇನ್ನು ಮುಂದೆ ಬರುವಂತಹ ದಿನಗಳಲ್ಲಿ ಈ ರೀತಿ ನಡೆಯುತ್ತೆ ಅಂತ ಕೇಳಿದಾದರೆ, ಸೀಸನ್ ಸಮಯದಲ್ಲಿ ಮಾತ್ರವಲ್ಲ, ನವೆಂಬರ್ ಡಿಸೆಂಬರ್ ಮಾತ್ರ ಅಲ್ಲ, ವರ್ಷದ ಯಾವ ಸಮಯದಲ್ಲಾದರೂ, ಯಾವ ಸ್ಥಳದಲ್ಲಾದರೂ ಇಂತಹ ನಾಶನಗಳು ಬರುವಂತಹ ಸಂದೇಶಗಳನ್ನು, ಸುದ್ದಿಗಳನ್ನು ಕೇಳಲ್ಪಡ್ತಾನೆ ಬರ್ತೀರಾ. ಯಾಕೆ? ಮಳೆಗಾಲನೇ ಅಲ್ವಲ್ಲ, ಆದರೆ ನೋಡಿದ್ರೆ ಪ್ರಳಯ ಬರುತ್ತೆ. ಈ ದೇಶದಲ್ಲಿ ಬರಲೇ ಇಲ್ವಲ್ಲ, ಆದರೆ ಬರುತ್ತೆ. ಅರಬ್ ದೇಶದಲ್ಲಿ ನೋಡ್ರಿ, ಫುಲ್ಲಾಗಿ ಡೆಸರ್ಟ್, ಪ್ರಳಯ. ಅದರಲ್ಲಿ ಪ್ರಳಯ ಬಂದು ಕಟ್ಟಡಗಳನ್ನು ಬಾಚಿಕೊಂಡು ಹೋಗುವುದನ್ನು ಸುದ್ದಿಗಳಲ್ಲಿ ನಾವು ನೋಡಿದ್ವಿ. ಅನಂತರ ಏನು ನಡೆಯುತ್ತೆ ಅಂದರೆ, ಆಗ ಮೇಘಗಳು ಕೂಡಿಕೊಂಡು ಆರ್ಭಟಿಸಿದವು. ಹಾಗೆ ಆಕಾಶದಲ್ಲಿ ಮೇಘಗಳು ಕೂಡಿ ಗಡಗಡಗಡ ಎಂಬುದಾಗಿ ದೊಡ್ಡ ಶಬ್ದ. ಅದರ ಒಂದು ಕಾರ್ಯದಿಂದ, ಮೇಘದ ಒಂದು ಕಾರ್ಯದಿಂದ ಹಗಲು ರಾತ್ರಿಯ ಹಾಗೆ ಕಂಡಿತು. ಸೂರ್ಯನ ಬೆಳಕು ನೋಡೋಕ್ಕಾಗ್ತಿಲ್ಲ. ಹಾಗೆ ಮೇಘಗಳು ಆವರಿಸಿಕೊಂಡು ಒಂದು ಇರುಳಾಗಿರುವ ಪರಿಸ್ಥಿತಿ. ಆಕಾಶದಲ್ಲಿ ದೊಡ್ಡ ಮೇಘಗಳು ಮಳೆಯಾಗಿ ಸುರಿಯದೆ, ಆಕಾಶದಲ್ಲಿ ಮೇಘಗಳು ಬಂದರೆ ಮಳೆ ಬರುತ್ತಲ್ವಾ, ಆ ರೀತಿ ಮಳೆ ಥರ ಬೀಳದೆ ಒಂದು ಘನದಲ್ಲಿ, ಒಂದು ಸೆಕೆಂಡ್ನಲ್ಲಿ ಆ ಮೇಘಗಳು ದೊಡ್ಡ ಶಬ್ದದೊಂದಿಗೆ ಸಿಡಿಯುವುದನ್ನು ಕಂಡೆ. ಪೂರ್ಣವಾಗಿ ನೀರಿದೆ, ಒಂದು ದೊಡ್ಡ ವಾಟರ್ ಪ್ಯಾಕೆಟ್ ಇಟ್ಕೊಂಡಿದ್ರೆ ಅದರಲ್ಲಿ ಒಂದು ಸ್ಫೋಟ ಉಂಟಾದರೆ ಹೆಂಗೆ ಸ್ಫೋಟವಾಗುತ್ತೋ, ಈ ಮೇಘಗಳಲ್ಲಿ ಎಲ್ಲವೂ ಕೂಡಿಕೊಂಡು ಸ್ವಲ್ಪ ಮಳೆ ಬರುತ್ತೆ, ಡ್ರಿಸ್ಲಿಂಗ್ ಬೀಳುತ್ತೆ, ಸ್ವಲ್ಪ ಸ್ವಲ್ಪವಾಗಿ ಬಲವಾಗಿ ತಾನೇ ಅದು ಬರುತ್ತೆ ನೋಡ್ತೀವಿ ನಾವು. ಆ ರೀತಿ ಅಲ್ಲದೆ ಒಂದು ಸೆಕೆಂಡ್ನಲ್ಲಿ ಆ ಮೇಘಗಳಲ್ಲಿ ಸ್ಫೋಟಕ ಬಿದ್ದ ಹಾಗೆ ಶಬ್ದ ಕೇಳಿಸಿತು. ದೊಡ್ಡ ಶಬ್ದದೊಂದಿಗೆ ಆ ಮೇಘಗಳು ಸ್ಫೋಟವಾಯಿತು. ಆಗ ಅದರ ನೀರುಗಳು ಭೂಮಿಯ ಮೇಲೆ ಸುರಿಯಿತು. ಮಳೆ ಥರ ಬೀಳಲಿಲ್ಲ, ಹಾಗೆ ಬಿದ್ದಿತು ಕೆಳಗೆ. ಅದು ಹಲವು ನದಿಗಳು ಒಂದೇ ಸಮಯದಲ್ಲಿ ಅದು ಜಿಗಿಯುತ್ತಾ ಓಡುವ ರೀತಿಯಲ್ಲಿ, ನೀರಾದದ್ದು ಒಂದು ಪರದೆಯಂತೆ, ಒಂದು ಸ್ಕ್ರೀನ್ ಬಿದ್ದರೆ ಹೆಂಗಿರುತ್ತೆ, ನಯಾಗ್ರಾ ಫಾಲ್ಸ್ ಎಲ್ಲ, ಆ ಬೀಳುವಂತಹ ನೀರು ಒಂದು ಸ್ಕ್ರೀನ್ ಥರ ಕಾಣುತ್ತೆ, ಜಡ ಅಂತ ಬೀಳುತ್ತೆ. ಆ ರೀತಿಯಲ್ಲಿ ಒಂದು ನಿಮಿಷದಲ್ಲಿ ಒಂದು ಪರದೆಯಂತೆ ಭೂಮಿಯ ಮೇಲಿಂದ ಕೆಳಗಿನವರೆಗೂ ಇಳಿಯುವುದನ್ನು ಕಂಡೆನು. ಇದನ್ನು ಮೇಘ ಸ್ಫೋಟಕ ಎಂಬುದಾಗಿ ಹೇಳಲ್ಪಟ್ಟಿತ್ತು. ಆ ಕ್ಲೌಡ್ಸ್ ಬಂದು ಸ್ಫೋಟಿಸುತ್ತದೆ, ಹಾಗೆ ಬರ್ಸ್ಟ್ ಆಗುತ್ತೆ. ಮೇಘ ಸ್ಫೋಟಕ ಎಂಬುದಾಗಿ ಹೇಳಲ್ಪಟ್ಟಿತ್ತು. ಇದರ ಭಯಂಕರತೆಯಿಂದ ನೀರು ಭೂಮಿಯನ್ನು ಆವರಿಸಿತ್ತು. ಆ ನೀರು ಉಕ್ಕಿ ಅಡಕವಾಗುವಷ್ಟರಲ್ಲಿ ಆ ನೀರಲ್ಲಿ ಅನೇಕ ಶವಗಳು ಬಿದ್ದಿರುವುದನ್ನು ಕಂಡೆನು. ಇದನ್ನು ನಾನು ನೋಡಿದ್ದು. ನಾನು ನೋಡಿದಂಥ ಸಂದರ್ಭದಲ್ಲಿ ಕೂಟದಲ್ಲಿ ಅನೇಕರು ಅದನ್ನು ನೋಡಿದ್ರು. ಆ ನೀರು ಹಾಗೆ ಬಿದ್ದ ಕೂಡಲೇ ಹಾಗೆ ಮೇಲೆ ಶವಗಳೆಲ್ಲ ತೇಲ್ತಾ ಇದೆ. ಇರುವೆಗಳು ಗುಂಪಾಗಿರುವ ಸ್ಥಳದಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ಮರುಕ್ಷಣ ನೀರ ಮೇಲೆ ಹಾಗೆ ಅದು ತೇಲುತ್ತೆ ನೋಡಿ. ಆ ರೀತಿಯಾಗಿ ಶವಗಳು ತೇಲುವುದನ್ನು ಕಂಡೆನು. ಅನಂತರ ನಾನು ನೋಡಬೇಕಾದ್ರೆ ಈಗೋ ಒಂದು ಹೊಗೆಯಾದದ್ದು ಭೂಮಿಯಿಂದ ಎದ್ದು ನೆಲದಲ್ಲಿ ವ್ಯಾಪಿಸಿ ಪ್ರಯಾಣ ಮಾಡಿತ್ತು. ಇದೆಲ್ಲ ಮುಂದೆ ಬರುವಂಥ ಅಪಾಯಗಳನ್ನು ಹೇಳ್ತಾ ಇದ್ದಾರೆ. ಭೂಮಿಯಿಂದ ಒಂದು ಸ್ಮೋಕ್, ಒಂದು ಹೊಗೆ ರೀತಿಯಲ್ಲಿ ಎದ್ದು ಹಾಗೆ ನೆಲವನ್ನು ಅದು ವ್ಯಾಪಿಸುತ್ತಾ ಬರುವುದನ್ನು ನೋಡಿದೆ. ಅದು ಹಲವು ಕಡೆಗಳಲ್ಲಿ ನೆಲವನ್ನು ಅಂಟಿಕೊಂಡು ವ್ಯಾಪಿಸುತ್ತಾ ಮುಂದುವರಿಯಿತು. ನೆಲವನ್ನು ಟಚ್ ಮಾಡಿ ಹಾಗೆ ಅದು ಹರಡುತ್ತಾ ವ್ಯಾಪಕವಾಯಿತು. ಹೆಂಗಿರುತ್ತೆ ಅಂತ ನೋಡಿ, ಒಂದು ಹೊಗೆ ಅದು ಹೋಗುವ ದಾರಿಯಲ್ಲಿ ಅದನ್ನು ಕಾಣುವಂಥ ಜನಗಳು ಭಯಪಟ್ಟು ಕಿರುಚಾಡಿದರು. ಅದೇನು ಭಯ ಅಂತ ಗೊತ್ತಿಲ್ಲ. ಹೊಗೆಯನ್ನು ನೋಡಿದ ಕೂಡಲೇ ಜನಗಳು ಕೂಗಾಡ್ತಾರೆ, ಕಿರುಚಾಡ್ತಾರೆ. ಹಾಗಾದರೆ ಏನೋ ಒಂದು ದೊಡ್ಡ ಭಯಂಕರತೆ.
ಅವರು ಆ ರೀತಿ ಭಯಪಟ್ಟು ಆತಂಕದಲ್ಲಿರಬೇಕಾದರೆ ಅದು ಒಂದು ವೇಳೆ ಒಂದು ಘೋರ ವ್ಯಾಧಿಯ ಗುರುತಾಗಿರಬಹುದು ಎಂಬುದಾಗಿ ಭಾವಿಸಿದೆ. ನಾನು ಅಂದ್ಕೊಂಡೆ, ಜನಗಳು ಅದನ್ನು ನೋಡಿ ಆತಂಕ ಪಡ್ತಾರೆ, ಬರುತ್ತೆ ಬರುತ್ತೆ ಅಂತ ಭಯಪಡ್ತಾರೆ ಅಂದರೆ ಒಂದು ವೇಳೆ ಒಂದು ದೊಡ್ಡ ಪ್ಲೇಗ್ ಅಥವಾ ಘೋರ ವ್ಯಾಧಿ ಇರ್ಬೋದೋ ಎಂಬುದಾಗಿ ಅಂದುಕೊಂಡೆ. ಅಥವಾ ಅದು ಮನುಷ್ಯರನ್ನು ಗುಂಪು ಗುಂಪಾಗಿ ಕೊಲ್ಲಲು ಕಾದಿರುವಂತಹ ಒಂದು ದೊಡ್ಡ ಅಪಾಯವಾಗಿರಬಹುದೇನೋ ಎಂಬುದಾಗಿ ಕೂಡ ಅಂದ್ಕೊಂಡೆ. ಆಗಿದ್ದಾಗಲೂ ಕರ್ತನದ ಕುರಿತಾಗಿರುವ ಯಾವ ಒಂದು ವಿವರಣೆಯನ್ನು ನಮಗೆ ಕೊಡಲಿಲ್ಲ. ಒಂದು ಹೊಗೆ ಬರುತ್ತೆ, ಅದು ಹೋಗುವ ಸ್ಥಳದಲ್ಲಿ ಜನಗಳು ನೋಡಿ ಕಷ್ಟಪಡ್ತಾರೆ, ಚದುರುತ್ತಾರೆ, ಕಿರ್ಚಾಡ್ತಾರೆ. ಅದುವೇ ದೇವರು ನಮಗೆ ತೋರಿಸಿದ್ದು. ಆಗ ನನ್ನ ಮನದಲ್ಲಿ ಏನು ಅಂದ್ಕೊಂಡೆ ಅಂದರೆ, ಇದು ಒಂದು ವೇಳೆ ಮುಂದೆ ಬಂದ ರೀತಿಯಲ್ಲಿ ಒಂದು ಘೋರ ವ್ಯಾಧಿನ ಅದು ನೋಡಿತಾನೆ ಭಯಪಟ್ಟುವೆ, ಅಥವಾ ಜನಗಳು ಗುಂಪು ಗುಂಪಾಗಿ ಕೊಲೆ ಮಾಡುವಂತಹ ಯಾವುದೋ ಒಂದು ದೊಡ್ಡ ಅಪಾಯವಾಗಿರಬಹುದು ಎಂಬುದಾಗಿ ಭಯಪಟ್ಟೆನು. ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಕಾದಿದ್ದವರಲ್ಲಿ ಕೆಲವರು ಕಾಣುವುದು ವ್ಯತ್ಯಾಸವಾಗಿತ್ತು. ಅವರು ಆಕಾಶದಿಂದ ಮನುಷ್ಯರು ಇಳಿದು ಬರುವುದನ್ನು ಕಂಡ್ರಿಂದ ಮುಖ್ಯ. ಬಹಳ ಮಂದಿ ಅಲ್ಲಿದ್ದವರು ಆಕಾಶದಿಂದ ಮನುಷ್ಯರು ಇಳಿದು ಬರುವುದನ್ನು ಕಂಡರು. ಮೇಲಿಂದ ವ್ಯಕ್ತಿ ಇಳಿದು ಬರ್ತಾ ಇದ್ದಾರೆ. ಅವರು ಕಾಣುವಂಥದ್ದನ್ನು ನಾನು ಕಂಡೆನು. ಕೂಟದಲ್ಲಿ ಇದ್ದವರು ನೋಡಿದ್ರು. ಹಲವು ದೇಶದ ಜನಗಳು ಆಕಾಶದಿಂದ ಇಳಿದು ಬಂದಂತಹ ಬೇರೆ ಗ್ರಹ ವಾಸಿಗಳನ್ನು ಕಂಡೆವು ಎಂಬುದಾಗಿ ಹೇಳುವಂತಹ ಸುದ್ದಿಗಳನ್ನು ಕೇಳ್ಪಡ್ತೀರಾ. ಆಗ ದೇವರು ಹೇಳುತ್ತಾರೆ, ಈ ಆಕಾಶದಿಂದ ಇಳಿದು ಬರ್ತಾರೆ ನೋಡಿ, ಇವರೆಲ್ಲ ಬೇರೆ ಪ್ಲ್ಯಾನೆಟ್ನಿಂದ, ಬೇರೆ ಗ್ರಹಗಳಿಂದ ಇಳಿದು ಬರುತ್ತಾರೆ, ನಾವು ಅದನ್ನು ನೋಡಿದ್ವಿ ಎಂಬುದಾಗಿ ಹೇಳುವಂತಹ ಒಂದು ದೊಡ್ಡ ಗುಂಪಿನ ಸಾಕ್ಷಿಗಳನ್ನು ಇನ್ನು ಮುಂದೆ ಬರುವ ವರ್ಷದಲ್ಲಿ ಕೇಳ್ಪಡ್ತೀರಾ. ಅಮೆರಿಕಾದಿಂದ, ಇಂಡಿಯಾದಿಂದ, ಹಲವು ದೇಶಗಳಿಂದ ನೋಡಿ, ರಾತ್ರಿ ಕಾರಲ್ಲಿ ಬರ್ತಾ ಇದ್ವಿ, ದಿಢೀರೆಂಬುದಾಗಿ ಆಕಾಶದಿಂದ ಒಂದು ಲೈಟ್ ಕೆಳಗೆ ಇಳಿದು ಬಂತು, ಮನುಷ್ಯರು ಇಳಿದು ಬಂದು ನಡ್ಕೊಂಬಂದರು, ನೋಡಿದ್ವಿ ನಾವು. ಆ ರೀತಿ ಹೇಳುವಂತಹ ಸುದ್ದಿಯನ್ನು ಇನ್ನು ಬರುವಂಥ ವರ್ಷದಲ್ಲಿ ಬಹಳ ಕೇಳ್ಪಡ್ತೀರಾ, ಬರೆದಿಟ್ಕೊಳ್ಳಿ ನೀವು. ಹಲವು ದೇಶದ ಜನಗಳು, ಇದು ಒಂದು ದೇಶದಲ್ಲ, ಹಲವು ದೇಶದ ಜನಗಳು ಕೂಡ ಆಕಾಶದಿಂದ ಇಳಿದು ಬಂದಂತಹ ಬೇರೆ ಗ್ರಹ ಜೀವಿಗಳನ್ನು ನಾವು ಕಂಡೆವೆವೋ ಎಂಬುದಾಗಿ ಹೇಳ್ತಾರೆ. ಆ ಸುದ್ದಿಗಳನ್ನು ಹೇರಳವಾಗಿ ಕೇಳ್ಪಡ್ತೀರಾ. ಈ ಸುದ್ದಿಗಳು ಬೆಂಕಿಯಂತೆ ತೀವ್ರವಾಗಿ ಹರಡುತ್ತದೆ. ಇದು ಬಂದ ಕೂಡಲೇ ಜನಗಳ ನಡುವೆ ಅದು ಬಹಳ ಹರಡುತ್ತೆ. ಆ ಊರಲ್ಲಿ ನೋಡಿದ್ರಂತಲ್ಲ, ಈ ಊರಲ್ಲಿ ನೋಡಿದ್ರಂತಲ್ಲ, ಬ್ಯಾಂಗ್ಳೂರ್ ನೋಡಿದ್ವಲ್ಲ ಎಂಬುದಾಗಿ ನಾವು ಚೆನ್ನಾಗಿ ನೋಡಿದ್ವಿ. ಈ ರೀತಿ ಅಂತ್ಯಕ್ರಿಸ್ತರ ಯೋಜನೆ, ಸಿದ್ಧತೆ ಏನಂತ ಕೇಳುವುದಾದರೆ, ಲೋಕ ಜನಸಂಖ್ಯೆಯಲ್ಲಿ ಅರ್ಧವಾಗಿ ಕಡಿಮೆ ಮಾಡಬೇಕು. ಹೇಗಾದರೂ ಸಾಯಿಸಿ ಬೇಡದಿರುವ ವ್ಯಕ್ತಿಗಳನ್ನು ಸಾಯಿಸಬೇಕು, ಅವರ ಕಥೆಯನ್ನು, ಅವರ ವ್ಯಕ್ತಿಗಳ ಕಥೆ ಮುಗಿಸ್ಬೇಕು. ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವು ನೋಡಿ, ಕೊರೋನಾ ಸಮಯ ಬಂದಾಗ ಎಲ್ಲರೂ ಮಾಸ್ಕ್ ಹಾಕೊಂಡು ತಿರುಗಾಡಿದ್ವಿ. ಹಲವು ಕಡೆಗಳಲ್ಲಿ ಹಲವು ಮನುಷ್ಯರು ಸತ್ತು ಹೋದರು. ಗುಂಪು ಗುಂಪಾಗಿ ಸತ್ತವರನ್ನು ನಾನೇ ನೋಡಿದ್ದೇನೆ. ಸಮಾಧಿಗಳ ಬಾಗಿಲುಗಳಲ್ಲಿ, ಅವರನ್ನು ಸುಡುವಂತಹ ಸ್ಥಳಗಳಲ್ಲಿ ವ್ಯಾನ್ಗಳು, ಆ್ಯಂಬುಲೆನ್ಸ್ಗಳು ಮೈಲ್ಗಟ್ಟಲೆ ಕ್ಯೂ ನಿಂತಿತ್ತು. ಅನಂತರ ಅವರಿಗೆ ಟೋಕನ್ ಹಾಕಿ ಸುಡ್ತಾ ಇದ್ರು. ಹಲವರು ಬಾಧೆಗೆ ಒಳಗಾದರು, ಹಲವು ಮನುಷ್ಯರು ಬಾಧೆಗೆ ಒಳಗಾದರು. ಲೋಕ ವ್ಯಾಪಿಸುವ ರೀತಿಯಲ್ಲಿ ಪ್ರಬಲವಾಗಿರುವಂತಹ ದೊಡ್ಡ ಮನುಷ್ಯರು, ದೊಡ್ಡ ರಾಜಕಾರಣಿಗಳು, ದೊಡ್ಡ ವ್ಯಾಪಾರಿಗಳು, ದೊಡ್ಡ ಶ್ರೀಮಂತರು ಏನಾದರೂ ಬಾಧೆಗೆ ಒಳಗಾದ್ರ ಅಂತ ನೋಡಿ. ಸತ್ತದಲ್ಲ ನೋಡಿದ್ರೆ ಸಾಧಾರಣವಾಗಿರುವ ವ್ಯಕ್ತಿಗಳು, ಪ್ರಬಲವಾದವರಲ್ಲಿ ಎಲ್ಲೋ ಒಬ್ಬರ ಇಬ್ಬರು, ಅದು ಕೂಡ ಬಹಳ ಪ್ರಬಲವಾಗಿರಲ್ಲ, ಅವರನ್ನು ದೊಡ್ಡ ವ್ಯಕ್ತಿಗಳು, ಒಂದು ದೇಶವನ್ನೇ ನಿಯಂತ್ರಣದಲ್ಲಿಟ್ಟುಕೊಂಡಿರುವಂತಹ ದೊಡ್ಡ ಶ್ರೀಮಂತರು, ದೇಶದ ನಾಯಕರು ಯಾರು ಬಾಧೆಗೊಳಗಾಗಲಿವಲ್ಲ. ಹಿಂಗೆ ನಾನೇ ನೋಡಿದ ಕೆಲವೊಂದು ದೊಡ್ಡ ನಾಯಕರು, ಲೋಕದಲ್ಲಿ ದೊಡ್ಡ ನಾಯಕರುಗಳು ಕೊರೋನಾದಲ್ಲಿ ಬಾಧಿಸಲ್ಪಟ್ಟವರನ್ನು ನೋಡುವುದಕ್ಕೆ ಮಾಸ್ಕ್ ಹಾಕತ್ತೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಏನು ಮಾಡಲಿಲ್ಲ. ಅದು ಹಾಗಾದ್ರೆ ಏನೋ ಒಂದು ಯೋಜನೆ ನಡೀತಾ ಇದೆ ಅಲ್ಲಿ. ಹಾಗಾದರೆ ಇವರು ಏನು ಮಾಡ್ತಾರೆ ಅಂತ ನೋಡುವುದಾದರೆ, ಲೋಕ ಜನಸಂಖ್ಯೆಯಲ್ಲಿ ಬೇಡವಾಗಿದ್ದಾರೆ ನೋಡಿ, ಇವರಿಂದ ಏನು ಪ್ರಯೋಜನ ಇಲ್ಲ, ಇವರು ಬಡವರು, ಒಂದು ಬೀದಿಯಲ್ಲಿ ವಾಸ ಮಾಡುವವರು, ಇವರೆಲ್ಲ ಭೂಮಿಗೆ ಭಾರ ಎಂಬುದಾಗಿ ಯಾರ್ಯಾರನ್ನ ಎಣಿಸುತ್ತಾರೋ ಆ ಜನಸಂಖ್ಯೆಯಲ್ಲಿ ಅರ್ಧವನ್ನು ಸಾಯಿಸಬೇಕು ಎಂಬುದಾಗಿ ಸೈತಾನನು ಅಂತ್ಯಕ್ರಿಸ್ತರ ಒಂದು ದೊಡ್ಡ ಯೋಜನೆ. ಆ ಒಂದು ಯೋಜನೆಗೋಸ್ಕರವಾಗಿ ಇವೆಲ್ಲವನ್ನು ಅವರು ಬಿಚ್ಚುತ್ತಾ ಇದ್ದಾರೆ. ಅವರೇನು ಮಾಡ್ತಾರೆ ಅಂದರೆ, ಈ ಲೋಕದ ಭಯಂಕರತೆ ಮನುಷ್ಯರಲ್ಲಿ ಮಾಸಾಗಿ ಸಾಯುವ ಹಾಗೆ ಅದು ಹೇಗೆ ಹೇಳಲ್ಪಟ್ಟ ರೀತಿಯಲ್ಲಿ ಕಾರ್ಯಗಳು ನಡೆಯುತ್ತೆ. ಒಂದು ವಿಮಾನದ ಅಪಘಾತ ಅಹಮದಾಬಾದಲ್ಲಿ ನಡೆದರೆ ಅದು ವಿಪತ್ತು. ಅದರ ಜೊತೆಗೆ ನಿರಂತರವಾಗಿ ಏರುವಂಥ ವಿಮಾನ ಎಲ್ಲ ಯಾಕೆ ಕೆಳಗೆ ಬೀಳ್ತಾ ಇದೆ? ಹಾಗಾದರೆ ಯಾರು ಮಾಡುವಂಥ ತಂತ್ರ ಇದು ನಮಗೆ ಗೊತ್ತಿಲ್ಲ. ಇದಕ್ಕೆಲ್ಲ ಯಾರ ಮೇಲೆ ತಪ್ಪು ಹೊರಿಸುವುದು? ಅದಕ್ಕೆ ಅನ್ಯ ಗ್ರಹ ಜೀವಿಗಳು ಮಂಗಳ ಗ್ರಹದಿಂದ ಇಳಿದು ಬಂದು ಇಲ್ಲೇ ಕ್ಯಾಂಪ್ ಹಾಕ್ಕೊಂಡಿದ್ದಾರೆ. ಈ ಬೆಟ್ಟದ ಕಡೆ ಯಾರು ಹೋಗ್ಬಿಡಬೇಡಿ, ಅಲ್ಲಿಂದಲೇ ಅವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಘೋರ ವ್ಯಾಧಿಗಳಾಗಿರ್ಬೋದು, ಒಂದು ಲೇಸರ್ ವಾರ ಆಗಿರ್ಬೋದು,
ನಾಶನವಾಗಿರ್ಬೋದು, ಪ್ರಳಯ ಕೂಡ ಅವನೇ ಉಂಟು ಮಾಡ್ತಾ ಇದ್ದಾನೆ ಎಂಬುದಾಗಿ ನಿಮ್ಮನ್ನು ನಂಬಿಸುವಂತೆ ಮಾಡ್ತಾರೆ. ಅದು ದೇವರು ನಮಗೆ ಹೇಳ್ಕೊಟ್ಟಿದ್ದಾರೆ. ಇದಕ್ಕೋಸ್ಕರವಾಗಿಯೇ ಆಕಾಶದಿಂದ ಅನ್ಯ ಗ್ರಹದವರು ಇಳಿದರು ಎನ್ನುವಂತಹ ಒಂದು ಸುದ್ದಿ ತೀವ್ರವಾಗಿ ಹಬ್ಬಿಸುತ್ತಾರೆ. ನೀವು ಸತ್ಯವೇದವನ್ನು ನಂಬುದರೆ ಅದನ್ನು ನಂಬೇಡಿ. ಕಾರಣ, ದೇವರು ಮನುಷ್ಯರನ್ನ ಭೂಮಿಯಲ್ಲಿ ಮಾತ್ರ ಉಂಟು ಮಾಡಿದರು. ಬೇರೆ ಯಾವ ಜೀವರಾಶಿಗಳು ಯಾವ ಗ್ರಹದಲ್ಲಿಯೂ ಇಲ್ಲ. ಇದುವೇ ಸತ್ಯವೇದ ನಮಗೆ ತೋರಿಸುವ ಸತ್ಯ. ಇನ್ನು ಮುಂದೆ ಬರುವ ದಿನಗಳಲ್ಲಿ ಇಂತಹ ಸುದ್ದಿಗಳು ಹಬ್ಬಿಸಲ್ಪಡುವುದರಲ್ಲಿ ನೀವು ಕಾಣ್ತೀರಾ. ನೀವು ಅದನ್ನು ನಂಬಬೇಡ್ರಿ. ನಿಮ್ಮ ಮನೆಯಲ್ಲಿ ಮಾಡಿಯಲ್ಲಿ ಬಂದು ಹಿಡಿದರೂ ಕೂಡ ಅವನು ನಿಜವಾಗ್ಲೂ ಮಂಗಳ ಗ್ರಹದಿಂದ ಬರಲಿಲ್ಲ. ಇವರು ತಮ್ಮ ಟೆಕ್ನಾಲಜಿಯನ್ನು ಇಟ್ಟುಕೊಂಡು ಏರ್ಪಡಿಸಿದಂತಹ ಬಿಂಬಗಳನ್ನು ನಮ್ಮ ನಡುವೆ ಇಳಿಯುವಂತೆ ಮಾಡುತ್ತಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ದೇವರು ಹೇಳುವಂತಹ ಒಂದು ಕಾರ್ಯ. ಇನ್ನು ಸ್ವಲ್ಪ ಇದೆ, ಓದುತ್ತೇನೆ, ಗಮನಿಸಿ. ಆಕಾಶದಿಂದ ಕೆಲವೊಂದು ಘೋರವಾಗಿರುವ ಕಿರಣಗಳು ಇಳಿದು ಬರುವುದರ ಕುರಿತಾಗಿ ದೇವರು ಕೆಲವರ ಬಳಿ ಪ್ರಕಟಿಸಿ ಮಾತಾಡಿದರು. ಇದು ಮನುಷ್ಯರ ತಂತ್ರವೇ. ಇವುಗಳಲ್ಲಿ ಹಲವು ಕಿರಣಗಳು, ರೇಸ್ಗಳು ಮನುಷ್ಯರಿಂದ ಉಂಟು ಮಾಡಲ್ಪಡುವಂಥವುಗಳೇ. ಇವುಗಳು ಒಂದೊಂದು ದುಷ್ಟತ್ವವನ್ನು ಪ್ರಕಟಿಸುತ್ತದೆ. ಅದು ಆಕಾಶದಿಂದ ಸಲ್ಲಿಸಲ್ಪಡುವಂಥದ್ದಾಗಿದೆ. ಇದು ಆಕಾಶದಿಂದ ಏನೋ ಒಂದನ್ನು ಕಳುಹಿಸಿ ಅಲ್ಲಿಂದ ಕೆಲವೊಂದು ಬೇಡದಿರುವಂಥ ಕಿರಣಗಳನ್ನು ಮನುಷ್ಯರ ಮೇಲೆ ಕಳುಹಿಸಲಿದ್ದಾರೆ. ಇದೆಲ್ಲ ದೇವರು ಹೇಳುತ್ತಾರೆ. ಇವುಗಳು ಒಂದೊಂದು ದುಷ್ಟತ್ವದ ಕಿರಣಗಳು. ಅದು ಆಕಾಶದಿಂದ ಸಲ್ಲಿಸಲ್ಪಡುವಂಥದ್ದಾಗಿದೆ. ಇದು ದೇಶಗಳಲ್ಲಿ ಅನೇಕರನ್ನ ಕುರುಡಾಗಿಸುವಂತೆ ಮಾಡುತ್ತದೆ. ಈ ಕಿರಣಗಳು ಮನುಷ್ಯರ ದೇಹದಲ್ಲಿ ಹೋಗುವುದಾದರೆ ಆ ಮನುಷ್ಯನ ಜ್ಞಾಪಕ ಶಕ್ತಿಯನ್ನು ಅಥವಾ ಅವನ ಚಿಂತನೆಯನ್ನು, ಸಾಮರ್ಥ್ಯವನ್ನು ಎಲ್ಲವನ್ನ ಬ್ಲೈಂಡ್ ಮಾಡುತ್ತೆ, ಕುರುಡಾಗಿಸುವಂತೆ ಮಾಡುತ್ತದೆ. ಒಂದು ಆಫ್ ಮೆಂಟಲ್ ಥರ ತಿರುಗಾಡ್ತಾರೆ. ಇವತ್ತೇ ಬಹಳ ಮಂದಿ ಹಂಗೆ ಇದ್ದಾರೆ. ನೋಡಿರ್ತೀರ, ಚಿಕ್ಕ ಮಕ್ಕಳ ಕೈಗಳಲ್ಲಿ ಫೋನ್ ಕೊಟ್ಟು ಅವನು ಹಾಗೆ ಬಾಧೆಗೆ ಒಳಲ್ಪಟ್ಟು ಆ ಕಿರಣಗಳಿಗೆ ಒಳಗಾಗಿ ಆಸ್ಪತ್ರೆ ಅಡ್ಮಿಟ್ ಮಾಡಿ ಕರ್ಕೊಂಡೋದ್ರೆ ಕೈ ಹಾಗೆ ಆ ಫೋನ್ ಸ್ವೈಪ್ ಮಾಡುವ ರೀತಿಯಲ್ಲಿ ಮಾಡ್ತಾನೆ ಇದ್ದಾನೆ. ಕಾಪಾಡೋಕ್ಕಾಗಲಿಲ್ಲ. ಇವತ್ತು ಬಹಳ ಮಂದಿಯ ಆ ಮನಸ್ಸಿನ ಬೆಳವಣಿಗೆ ಕಡಿಮೆಯಾಗಿದೆ. ಅವರ ಭಾವನೆಗಳು ಕಡಿಮೆಯಾಗಿವೆ. ಅವರು ಕಾಲ್ಪನಿಕ ಜಗತ್ತಲ್ಲಿ ಸಂಚರಿಸುವವರಾಗಿದ್ದಾರೆ. ನೇರವಾಗಿರುವಂತಹ ನಿಜವಾಗಿರುವ ಪ್ರಪಂಚದ ಕಾರ್ಯಗಳನ್ನು ಗ್ರಹಿಸಲಾಗ್ತಿಲ್ಲ ಅವರಿಗೆ. ಹಾಗಾದರೆ ಇದೆಲ್ಲ ಯಾತ್ರಿಂದ ಬರುತ್ತೆ ಅಂತ ಕೇಳಿದರೆ, ಮನುಷ್ಯರನ್ನ ಕುರುಡಾಗಿಸುವಂತೆ ಮಾಡುವಂಥದ್ದು. ಅವನನ್ನು ಒಬ್ಬ ಕುರುಡನ ಹಾಗೆ ಮಾರ್ಪಡಿಸಿ ಅವನಿಗೆ ಯಾವುದನ್ನು ನಿಧಾನಿಸಿ ನೋಡಲಾಗುವುದಿಲ್ಲ. ಯಾರು ಒಳ್ಳೆಯವನು ಕೆಟ್ಟವನು ಅಂತ ಗೊತ್ತಾಗಲ್ಲ. ಏನೋ ಹೇಳಿದ್ರೆ ಅದನ್ನು ಹಾಗೆ ನಂಬ್ತಾರೆ. ಆ ರೀತಿಯಲ್ಲಿ ಕೆಲವೊಂದು ಕಿರಣಗಳು ಅವರನ್ನು ಕುರುಡಾಗಿಸುವಂತೆ ಮಾಡುತ್ತದೆ. ಕೆಲವರ ಮನಸ್ಥಿತಿ ಕೆಲವರು ಮೆಂಟಲ್ ಆಗಿ ಮಾಡ್ಪಡ್ತಾರೆ. ಕಿರಣಗಳನ್ನಿಟ್ಟು ಒಬ್ಬರನ್ನ ಮೆಂಟಲ್ ಮಾಡ್ಬೋದು. ಯಾಕೆಂದರೆ ಮನುಷ್ಯರ ಮೆದುಳಲ್ಲಿ ನ್ಯೂರಾನ್ಸ್ ಇದೆ. ಎಲ್ಲ ಎಲೆಕ್ಟ್ರಿಕ್ ರೀತಿಯಲ್ಲಿ ಅದರ ನ್ಯೂರಾನ್ಸ್ ಹಾಗೆ ಸುತ್ತಲೇ ಇರುತ್ತೆ. ಒಳಗೆ ಒಂದು ಪವರ್ ಇರುತ್ತೆ, ಕರೆಂಟ್ ಇರುತ್ತೆ. ಅದರ ಮೂಲಕವಾಗಿ ಅದು ಹಾದು ಹೋಗಬೇಕಾದರೆ, ಕಿರಣಗಳು ಹೋಗಬೇಕಾದರೆ ಅದರಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತದೆ. ಆ ರೀತಿ ಬದಲಾವಣೆ ಉಂಟು ಮಾಡಲ್ಪಡಬೇಕಾದ್ರೆ ಆ ಮನಸ್ಥಿತಿ ಹುಚ್ಚನಂತೆ ಮಾಡುತ್ತದೆ. ದಿಢೀರೆಂಬುದಾಗಿ ಸಿಟ್ಟು ಮಾಡ್ಕೋತಾರೆ, ಮನೇಲಿರೋದನ್ನೆಲ್ಲ ಹೊಡೆದಾಕ್ತಾರೆ, ತಂದೆ ತಾಯಿಯನ್ನು ಹೊಡಿತಾರೆ, ಅವನ ನಿಯಂತ್ರಿಸೋಕ್ಕೆ ಸಾಧ್ಯನೇ ಇಲ್ಲ, ಆಮೇಲೆ ಸಾಫ್ಟ್ ಆಗ್ತಾನೆ. ಈ ರೀತಿಯಾಗಿರುವ ಕಾರ್ಯಗಳು ಇನ್ನು ಮುಂದೆ ಬರುತ್ತದೆ ಎಂಬುದಾಗಿ ದೇವರು ಹೇಳುತ್ತಾರೆ. ಆದ್ದರಿಂದ ಅವರು ಹುಚ್ಚು ಹಿಡಿದವರ ಹಾಗೆ ಮಾರ್ಪಡ್ತಾರೆ. ದಿಢೀರೆಂಬುದಾಗಿ ಕೈ ಕುಯ್ಕೊತಾರೆ, ಒಳಗೋಗಿ ಸತ್ತೋಗ್ತಾರೆ, ಮಹಡಿನ ದಿಢೀರಂತ ಜಿಗಿತಾನೆ, ಏನು ಸಮಸ್ಯೆ ಅಂತ ಏನೂ ಇರಲ್ಲ. ಇದೆಲ್ಲ ಇನ್ನು ಮುಂದೆ ಬರುವ ದಿನಗಳಲ್ಲಿ ನಡೆಯುತ್ತೆ. ಇನ್ನು ಕೆಲವರ ಶರೀರದಲ್ಲಿ ಈ ಕಿರಣಗಳಿಂದ ನಾಶನವು, ಬದಲಾವಣೆಗಳು ಉಂಟಾಗುತ್ತದೆ. ಶರೀರದಲ್ಲಿ ಮೇಲೆ ಹಾಗೆ ದೊಡ್ಡ ಬದಲಾವಣೆಗಳು ಅಥವಾ ದೊಡ್ಡ ಗುಳ್ಳೆಗಳು, ಇಂಥ ಕಾರ್ಯಗಳು ಉಂಟಾಗಿ ಬದಲಾವಣೆಗಳು ಉಂಟಾಗುತ್ತದೆ. ಅದು ತೀವ್ರವಾಗಿ ಹರಡುವಂಥದ್ದಾಗಿದೆ. ಇದು ಇದರಿಂದಲೇ ಎಂಬುದಾಗಿ ಬಂದದ್ದು ಎನ್ನುವುದನ್ನು ಸಾಧಾರಣ ಜನಗಳು ತಿಳಿಯದ ರೀತಿಯಲ್ಲಿ ಅದು ತಂತ್ರವಾಗಿ ಮನುಷ್ಯರಲ್ಲಿ ಕ್ರಿಯೆ ಮಾಡುತ್ತದೆ. ಈ ಕಿರಣಗಳಿಂದಲೇ ಬಂದಿದೆ ಎಂಬುದಾಗಿ ಕಂಡುಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ, ಈ ಕ್ರಿಮಿಯಿಂದಲೇ ಬಂದಿದೆ ಎಂಬುದಾಗಿ ಕಂಡುಕೊಳ್ಳಲು ಸಾಧ್ಯವಾಗದ ರೀತಿಯಲ್ಲಿ ಇದು ತೀವ್ರವಾಗಿ ಜನಗಳಲ್ಲಿ ಹರಡುವಂಥದ್ದಾಗಿರುತ್ತದೆ. ಇದರ ಬಾಧೆಗಳು ಈ ಕಿರಣಗಳಿಂದಲೇ ಉಂಟಾಯಿತು ಎನ್ನುವಂಥದ್ದನ್ನು ಮನುಷ್ಯರು ತಿಳಿದುಕೊಳ್ಳುವಾಗ ಆ ಕಿರಣಗಳನ್ನು ನಿಲ್ಲಿಸದ ರೀತಿಯಲ್ಲಿ ಅದು ಕೈ ಮೀರಿ ಹೋಗಿರುತ್ತದೆ ಎಂಬುದಾಗಿ ದೇವರು ಹೇಳುತ್ತಾರೆ. ಹಾಗೆ ಹಲವು ಕಾರ್ಯವನ್ನು ಕಂಡುಹಿಡಿದು ಕೊನೆಯದಾಗಿ ಕಿರಣಗಳಿಂದ ಬರುತ್ತೆ ಅಂತ ಯಾರಾದರೂ ಕಂಡುಹಿಡಿದು ಹೇಳೋದ್ರೊಳಗೆ ಅದನ್ನು ಕಂಟ್ರೋಲ್ ಮಾಡಲಾಗದಷ್ಟು ಕೈ ಮೀರಿ ಹೋಗಿರುತ್ತೆ ಎಂಬುದಾಗಿ ದೇವರು ಹೇಳ್ತಾರೆ. ಎಷ್ಟು ದೊಡ್ಡ ಭಯಂಕರತೆಗಳು ನೋಡಿ, ಎದುರುಗೊಳ್ಳಲು ಸಿದ್ಧವಾಗಿದ್ದೀವಿ ನೋಡಿ. ಇಂಥ ಕಾಲಘಟ್ಟಗಳಲ್ಲಿ ಬರುವಂತಹ ಆಪತ್ತುಗಳಿಂದ ತಪ್ಪಿಸಿಕೊಳ್ಳುವುದು ಅಪರೂಪ. ಕೊರೋನಾದಲ್ಲಿ ತಪ್ಪಿಸಿಕೊಂಡು ಜೀವಂತವಾಗಿರುವುದೇ ಅಪರೂಪ. ಬರುವಂತಹ ಘೋರ ವ್ಯಾಧಿಗಳಲ್ಲಿ ಇಂಥ ಕಿರಣಗಳು ಬಂದರೆ ಹೇಗೆ ನಮ್ಮನ್ನು ಕಾಪಾಡಿಕೊಳ್ಳುವಂಥದ್ದು, ವದಂತಿಗಳು ಬಂದರೆ ಯಾವ ರೀತಿ ಕಾಪಾಡಿಕೊಳ್ಳುವುದು,
ಇಷ್ಟೊಂದು ತೀವ್ರವಾದ ತಂತ್ರವಾದ ಯೋಜನೆಗಳು ಇನ್ನು ಮುಂದೆ ಬರುವ ದಿನಗಳಲ್ಲಿ 2026 ಅಂತಲ್ಲ, ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಇವುಗಳೆಲ್ಲ ಒಂದೊಂದಾಗಿ ಬರುವಂಥದ್ದಾಗಿ ಇದೆ. ಹಾಗಾಗಿ ಇಂಥ ಕಡೆಯ ಕಾಲದ ಒಳಗೆ ನಾವು ಪ್ರವೇಶ ಮಾಡಿದ್ದೇವೆ. ಹಾಗಾದರೆ ಕಡೆಯ ಕಾಲದ ಕುರಿತಾಗಿ ದೇವರು ಇಷ್ಟೊಂದು ಎಚ್ಚರಿಕೆಯನ್ನು ಹೇಳಿದ್ದಾರೆ. ಹಾಗಾದರೆ ಯಾರು ಕಾಪಾಡಲು ಸಾಧ್ಯ ಅಂತ ನೋಡುವುದಾದರೆ ದೇವರು ಮಾತ್ರ ಕಾಪಾಡಲು ಸಾಧ್ಯ. ಅದಕ್ಕೆ ನಾವೇನು ಮಾಡಬೇಕು? ಕೆಲವೊಂದು ಕಾರ್ಯವನ್ನು ವೇಗವಾಗಿ ಹೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಒಂದು, ಕಡೆಯ ಕಾಲದಲ್ಲಿ ಸತ್ಯವೇದವನ್ನು ಅಧಿಕವಾಗಿ ಉಪಯೋಗಿಸಿರಿ. ನಿಮ್ಮ ಕೈ ಬಿಟ್ಟು ಬೈಬಲನ್ನು ಅಪಹರಿಸುವುದು ಸೈತಾನನ ತಂತ್ರ. ಸತ್ಯವೇದ ನಿಮ್ಮ ಕಣ್ಗಳನ್ನು ತೆರೆಯುತ್ತದೆ, ಬೈಬಲ್ ಓದಲು ಬಿಡಲ್ಲ. ಅದನ್ನು ನೋಡ್ತೀವಲ್ವ, ಯೂಟ್ಯೂಬ್ನಲ್ಲಿ ನೋಡ್ತೀವಲ್ವಾ, ಅಥವಾ ಅದನ್ನು ನೋಡ್ತೀವಲ್ಲ ಇದನ್ನು ನೋಡ್ತೀವಲ್ಲ ಎಂಬುದಾಗಿ ಹೇಳಿ ನಮ್ಮನ್ನು ಸ್ವಂತ ತೃಪ್ತಿಯನ್ನು ಹೊಂದುವಂತೆ ಮಾಡಿ ಸತ್ಯವೇದಕ್ಕೂ ನಿಮಗೂ ಒಂದು ದೊಡ್ಡ ಅಂತರವನ್ನು ಉಂಟು ಮಾಡುತ್ತದೆ. ಸತ್ಯವೇದಕ್ಕೂ ನಿಮಗೂ ಒಂದು ಅಂತರ ಬರುವುದಾದರೆ ನಿಮಗೆ ಸಂರಕ್ಷಣೆ ಇರುವುದಿಲ್ಲ. ಒಂದರಲ್ಲಿ ತಪ್ಪಿಸಿಕೊಂಡರೆ ಮತ್ತೊಂದರಲ್ಲಿ ಸಿಲುಕುತ್ತೇವೆ. ಹಾಗಾದರೆ ದೇವರು ಹೇಳುತ್ತಾರೆ ಸತ್ಯವೇದವನ್ನು ಉಪಯೋಗಿಸಿರಿ ಅಧಿಕವಾಗಿ. 2 ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯ ಈ ರೀತಿ ಹೇಳುತ್ತದೆ. ಈ ರೀತಿ 2 ಕಾಲ ಪರಿಸ್ಥಿತಿಗಳು ತಪ್ಪಿಸಿಕೊಳ್ಳಲು ದಾರಿ ಇಲ್ಲದೆ ಇರುವಂತಹ ಸಮಯ, ഇരുಳಿನ ಕಾಲದ ಒಳಗೆ ನೀವು ಹೋಗುವಾಗ ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡುವುದಕ್ಕೆ ಒಂದು ಬೆಳಕು ಬೇಕಾಗಿದೆ. ಅದು ಎಲ್ಲಿದೆ ಅಂದರೆ ದೇವರ ಪ್ರವಾದನಾ ವಾಕ್ಯವು ಮತ್ತೂ ದೃಢವಾಗಿದೆ. ನಿಮ್ಮ ಹೃದಯದಲ್ಲಿ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ದೀಪವೊಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು ಅಂತ ವಾಕ್ಯ ಹೇಳುತ್ತದೆ. ಈಗ ನೀವು ಯಾವುದನ್ನು ನಂಬಕ್ಕಾಗಲ್ಲ, ನ್ಯೂಸ್ ನಂಬಕ್ಕಾಗಲ್ಲ, ಚಾನಲ್ ನಂಬಕ್ಕಾಗಲ್ಲ, ಯಾಕೆ ಸೇವಕರನ್ನು ನಂಬಕ್ಕಾಗಲ್ಲ, ಸುದ್ದಿಗಳನ್ನು ನಂಬಕ್ಕಾಗಲ್ಲ, ಹರಡಲ್ಪಡುವಂತಹ ಸಂದೇಶವನ್ನು ನಂಬಕ್ಕಾಗಲ್ಲ. ಹಾಗಾಗಿ ಇದರ ನಡುವೆ ಈ ಕತ್ತಲೆಯ ಕಾಲಘಟ್ಟದಲ್ಲಿ ನೀವು ಅವರ ವಾಕ್ಯವನ್ನು ಗಮನಿಸುವುದು ಒಳ್ಳೆಯದಾಗಿರುತ್ತೆ. ಆ ವಾಕ್ಯ ಏನು ಮಾಡುತ್ತೆ? ಸತ್ಯವೇದಲ್ಲಿರುವಂತಹ ಯಾವ ಪ್ರವಾದನೆಯು ಸ್ವಾರ್ಥವಾದಂತಹ ಅರ್ಥವೇನೂ ಇಲ್ಲದೆ ನೀವು ತಿಳಿಯಬೇಕಾಗಿರುವಂಥದ್ದು. ಒಂದು ದೊಡ್ಡ ಕಾಡಲ್ಲಿ ಸಿಗಾಕೊಂಡಿದ್ದೀರಾ, ಬಲಗಡೆ ಹೋಗೋದಾ ಎಡಗಡೆ ಹೋಗೋದಾ, ಎಲ್ಲಿ ಹೋಗೋದು, ಕಲ್ಲಿದೆಯಾ ಮುಳ್ಳಿದೆಯಾ ಹಾವಿದೆಯಾ ಏನು ಗೊತ್ತಾಗ್ತಿಲ್ಲ ನಮಗೆ. ಆಗ ನಮಗೆ ಬೇಕಾಗಿರುವುದೇನು? ದೊಡ್ಡ ಸೂರ್ಯನ ಬರಬೇಕಂತ ಅವಶ್ಯಕತೆ ಇಲ್ಲ. ಕೈಯಲ್ಲಿ ಚಿಕ್ಕ ದೀಪ, ಒಂದು ಟಾರ್ಚ್ ಇದ್ದರೆ ಸಾಕು. ಕರ್ತನ ವಾಕ್ಯ ನಮ್ಮ ಕಾಲಿಗೆ ದೀಪವು. ಅದೇನು ಕಾಲುಗಳಿಗೆ ದೀಪ? ಕಾಲುಗಳಿಗೆ ದೀಪ ಎನ್ನುವಂಥದ್ದೇ ಇವತ್ತು ಉಪಯೋಗಿಸ್ತೀವಿ ನೋಡಿ, ಟಾರ್ಚು. ಅದು ನಿಮ್ಮ ಕಾಲ ಸುತ್ತಲೂ ಅದು ಬೆಳಕಾಗಿರುತ್ತೆ. ಆ ರೀತಿಯಾಗಿ ಈ ವಾಕ್ಯ ನಿಮ್ಮ ಕೈಯಲ್ಲಿದ್ದರೆ ಈ ഇരുಳಿನ ಕಾಲಘಟ್ಟದಲ್ಲಿ ಸರಿಯಾದ ಹಾದಿಯಲ್ಲಿ ನೀವು ಮುಂದುವರೆದು ನಡೆಯಲು ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಈ ಕಡೆಯ ಕಾಲದಲ್ಲಿ ವಂಚನೆಗೆ ಒಳಗಾಗುವಂಥ ಎಲ್ಲರೂ ಕೂಡ ದೇವರ ವಾಕ್ಯವನ್ನು ಬಿಟ್ಟು ದೂರವಾದವನ ಇರ್ತಾನೆ. ದೇವರ ವಾಕ್ಯವನ್ನು ಸರಿಯಾಗಿ ಉಪಯೋಗ ಮಾಡ ಗೊತ್ತಿಲ್ಲದಿರೋವನೇ ಇರ್ತಾನೆ. ಕಡೆಯ ಕಾಲ ಎನ್ನುವಂಥದ್ದು ഇരുಳು ತುಂಬಿರುವಂಥ ಕಾಲ. ಅದರಲ್ಲಿ ಬೆಳಕು ಎನ್ನುವುದು ದೇವರ ಸತ್ಯವೇದ ವಾಕ್ಯ ಅಷ್ಟು ಮಾತ್ರವೇ. ഇരുಳು ದೃಷ್ಟಿಯಲ್ಲಿ ಬಾಧೆಯನ್ನು ಉಂಟು ಮಾಡುತ್ತದೆ. ഇരുಳು ಬಂದು ಏನು ಮಾಡುತ್ತೆ ಅಂದರೆ ನೋಡುವಂಥದ್ದನ್ನು ತಪ್ಪ ಕಾಣಿಸುತ್ತೆ. ಅದು ಹಗ್ಗನ ಹಾವ ಅಂತ ಗೊತ್ತಾಗಲ್ಲ. ಬೆಳಕಾಗಿದ್ದರೆ ಅದು ಹಾವು ಅಥವಾ ಹಗ್ಗ ಅಂತ ಗೊತ್ತಾಗುತ್ತೆ. ഇരുಳಾಗಿರುತ್ತೆ, ಅವು ಹೋಗ್ತೀರಾ, ಅದು ನಿಮಗೆ ಕಾಣಿಸಲ್ಲ. ಅದು ಹಾವ ಅಥವಾ ಹಗ್ಗನ ಅಂತ ಗೊತ್ತಾಗಲ್ಲ. ಕತ್ತಲೆ ನಮಗೆ ಬೇರೆ ವಿಧವಾಗಿರುವ ಬಿಂಬಗಳನ್ನು ಉಂಟು ಮಾಡುತ್ತದೆ. ಒಂದು ಕಲ್ಲಿರುತ್ತೆ, ಯಾರೋ ವ್ಯಕ್ತಿ ಕಪ್ಪಾಗಿ ಕುಂತಿರುವಂತೆ ನಮಗೆ ಕಾಣಿಸುತ್ತೆ. ಅಲ್ಲಿ ಅದು ಬಿಂಬದಲ್ಲಿ ದೋಷ ಉಂಟು ಮಾಡುತ್ತೆ. ಕರ್ತನ ಸತ್ಯವೇದ ವಾಕ್ಯವಿಲ್ಲದೆ ನಡೆಯುವವನು ಏನು ನೋಡಿದ್ರೂ ಅವನಿಗೆ ಬೇರೆ ಥರ ಕಾಣಿಸುತ್ತೆ. ನಿಜ ಸುಳ್ಳಾಗಿ ಕಾಣುತ್ತೆ, ಸುಳ್ಳು ನಿಜವಾಗಿ ಕಾಣುತ್ತೆ. ಎಲ್ಲವೂ ನಂಬ್ತಾ ಇರ್ತಾನೆ. ಎರಡನೇದಾಗಿ ನೋಡಿ, ഇരുಳು ಎನ್ನುವಂಥದ್ದು ಬೇಡದಿರುವಂಥ ಭಯವನ್ನು ಉಂಟು ಮಾಡುತ್ತೆ. ഇരുಳು ಅನವಶ್ಯವಾಗಿರುವ ಭಯವನ್ನು ಉಂಟು ಮಾಡುತ್ತೆ. ಹಾಗಾದಲ್ಲಿ ನಾವು ಧೈರ್ಯವಾಗಿ ನಡೆದ ಅದೇ ಸ್ಥಳದಲ್ಲಿ ഇരുಳಲ್ಲಿ ನಡೆದರೆ ನೋಡೋದೆಲ್ಲ ಬೇರೆ ಥರ ಕಾಣಿಸುತ್ತೆ. ವ್ಯಕ್ತಿ ಕಾಣಿಸುವಂತೆ ಕಾಣುತ್ತೆ, ಬೆಟ್ಟ ನೋಡಿದ್ರೆ ಭಯ ಆಗುತ್ತೆ, ಮರ ನೋಡಿದ್ರೆ ಭಯ ಆಗುತ್ತೆ, ಕಲ್ಲು ನೋಡಿದ್ರೆ ಭಯ ಆಗುತ್ತೆ. ಬೆಳಕು ಬಂದರೆ ಇಷ್ಟೇ ಅಲ್ವಾ ಅಲ್ಲಿರೋದು ಎಂಬುದು ಆ ರೀತಿಯಲ್ಲಿ. ಹಾಗಾದರೆ ഇരുಳಿಗೆ ಬೇಡದಿರುವ ಭಯವನ್ನು ಉಂಟು ಮಾಡುವಂಥ ಒಂದು ಸ್ವಭಾವ ಉಂಟು. ಅದು ಅನವಶ್ಯವಾದ ಭಯವನ್ನು ನಮ್ಮಲ್ಲಿ ಉಂಟು ಮಾಡುತ್ತದೆ. ಮೂರನೇದಾಗಿ ഇരുಳು ನಡೆಯಬೇಕಾಗಿರುವ ದಾರಿಯನ್ನು ಮರೆ ಮಾಡುತ್ತದೆ. ಯಾವುದು ಹಾದಿಂದ ಗೊತ್ತಾಗಲ್ಲ. ಹಾಗಾಗಿ ಸತ್ಯವೇದ ಹೇಳುತ್ತದೆ, ಕೀರ್ತನೆಗಳು 119, 109ರಲ್ಲಿ ದೇವರ ವಾಕ್ಯ ನಮ್ಮ ಕಾಲುಗಳಿಗೆ ದೀಪವಾಗಿದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಹಾಗಾಗಿ ದೇವರ ವಾಕ್ಯವನ್ನು ಬಿಟ್ಟು ಬಿಡಬೇಡ್ರಿ. ದಿನಗಳು ಬಹಳ ಕೆಟ್ಟವುಗಳಾಗಿರುವುದರಿಂದ ಕಾಲದ ಕುರಿತಾಗಿ ಗಮನವುಳ್ಳವರಾಗಿರಿ. ಮೂರನೇ ಕಾರ್ಯ,
ಇವೆಲ್ಲವುಗಳಿಗೆ ನೀವು ತಪ್ಪಿಸಿಕೊಂಡು ಮನುಷ್ಯಕುಮಾರನ ಮುಂದೆ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ಎಚ್ಚರಿಕೆಯಿಂದ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾತ್ರ ನೀವು ಬಿಟ್ಬಿಡಬೇಡ್ರಿ. ಪ್ರಾರ್ಥನೆ ನಮಗೆ ಪ್ರತಿ ಕಾರ್ಯವನ್ನು ಸ್ಪಷ್ಟೀಕರಿಸಿ ತೋರಿಸುತ್ತೆ. ತಪ್ಪಿಸಿಕೊಳ್ಳುವಂತಹ ದಾರಿಯನ್ನು ತೋರಿಸಿಕೊಡುತ್ತದೆ. ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾಗಿರುವಂತಹ ಬಲವನ್ನು ಕೊಡುತ್ತದೆ. ಬರುವಂತಹ ಭಯಂಕರತೆಯನ್ನು ತೋರಿಸಿ ನೀವು ತಪ್ಪಿಸಿಕೊಳ್ಳುವಂತಹ ಹಾದಿಯನ್ನು ನಿಮ್ಮ ಪ್ರಾರ್ಥನೆ ನಿಮಗೆ ಪ್ರಕಟಿಸಿ ತೋರಿಸುತ್ತದೆ. ಅದರಲ್ಲೇ ಲೂಕದಲ್ಲಿ ದೇವರು ಅಷ್ಟೊಂದು ಕಡೆಯ ಕಾಲದ ಭಯಂಕರತೆಯನ್ನು ಹೇಳಿ ಮುಗಿಸುವಾಗ ಇವೆಲ್ಲವುಗಳಿಗೆ ನೀವು ತಪ್ಪಿಸಿಕೊಂಡು ಮನುಷ್ಯಕುಮಾರನು ಬರುವಾಗ ಅವರನ್ನು ಎದುರುಗೊಳ್ಳುವುದಕ್ಕೆ ಪಾತ್ರರಾಗುವ ಹಾಗೆ ಯಾವಾಗಲೂ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದರು. ಪ್ರಾರ್ಥನೆಯನ್ನು ಬಿಟ್ಟುಬಿಡಬೇಡ್ರಿ. ಸತ್ಯವೇದ ವಾಕ್ಯವನ್ನು ಬಿಟ್ಟು ಬಿಡಬೇಡ್ರಿ. ನೀವು ಹೊಂದಿಕೊಂಡಂತಹ ಅಭಿಷೇಕವನ್ನು ಬಿಟ್ಟು ಬಿಡಬೇಡ್ರಿ. ಈ ಒಂದು ಕಡೆಯ ಕಾಲಗಳಲ್ಲಿ, ഇരുಳು ತುಂಬಿದ ಕಾಲಘಟ್ಟದಲ್ಲಿ ಕರ್ತನನ್ನು ಕೈ ಹಿಡಿದುಕೊಂಡೇ ನಡೆಯುವುದು ಒಂದೇ ಇದಕ್ಕೆ ಸಂರಕ್ಷಣೆ. ಕಾಲವನ್ನು ಪ್ರಯೋಜನ ಮಾಡಿಕೊಳ್ಳಿರಿ. ಕಾಲವನ್ನು ಕರ್ತನ ಬಳಿಯಲ್ಲಿ ಅಧಿಕವಾಗಿ ಸಮಯವನ್ನು ಕಳೆಯಿರಿ. ಇದುವೇ ಈ ಕಡೆಯ ದಿನಗಳಲ್ಲಿ ದೇವರು ಪ್ರಕಟಿಸಿ ಹೇಳಿದಂತಹ ಭಯಂಕರತೆಗಳಿಂದ ನೀವು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸಭೆಯನ್ನು ತಪ್ಪಿಸಲು ಇರುವಂತಹ ದಾರಿಗಳು. ಇದನ್ನು ನಾವು ಚೆನ್ನಾಗಿ ತೀವ್ರವಾಗಿ ಕೈಗೊಳ್ಳಬೇಕು. ಸಮಯ ಸಿಗುವಾಗಲೆಲ್ಲ ಪ್ರಾರ್ಥನೆ ಮಾಡಿರಿ. ಸಭೆಯಲ್ಲಿ ಚಿಕ್ಕ ಗುಂಪನ್ನು ಸೇರಿಸಿರಿ. ಸಭೆಯವರಿಗೆ ಪ್ರಾರ್ಥನೆ ಮಾಡಲು ಕಲಿಸಿರಿ. ಮಕ್ಕಳಿಗೆ ನೀವೇನು ಹೇಳ್ಕೊಡ್ತಿರೋ ಹೇಳ್ಕೊಡಲ್ವೋ ಮೊದಲು ಪ್ರಾರ್ಥನೆ ಮಾಡಲು ಕಲಿಸಿರಿ. ಮಕ್ಕಳು ಲೋಕದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರೆ ಸಂಪಾದನೆ ಮಾಡ್ಬೋದಷ್ಟೇ. ದೇವರ ಕಾರ್ಯದಲ್ಲಿ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದರೆ ಅವರ ಪ್ರಾಣವನ್ನೇ ಕಾಪಾಡ್ಕೋಬೋದು. ಹಾಗಾಗಿ ಪ್ರಾರ್ಥನೆ ಮಾಡಲು ಕಲಿಸಿರಿ. ಸತ್ಯವೇದ ವಾಕ್ಯವನ್ನು ಓದಲು ಕಲಿಸಿರಿ. ನಿಮ್ಮ ಮಕ್ಕಳನ್ನು ದೇವರ ದಾರಿಯಲ್ಲಿ ನಡೆಸಿರಿ. ಏಕೆಂದರೆ ಮುಂದೆ ಬರುವಂಥ ಕಾಲ ಭಯಂಕರವಾದ ಕಾಲ. ನಿಮ್ಮ ಮಕ್ಕಳು ಅದನ್ನು ನೇರವಾಗಿ ಎದುರುಗೊಳ್ಳುವವರಾಗಿರ್ತಾರೆ. ಆದ್ದರಿಂದ ಇಂತಹ ದುಷ್ಟ ಕಾಲಗಳಲ್ಲಿ ತಪ್ಪಿಸಿಕೊಳ್ಳುವಂತಹ ಮಾರ್ಗವನ್ನು, ದಾರಿಯನ್ನು ದೇವರು ನಮಗೆ ಪ್ರಕಟಿಸಿದ್ದಾರೆ. ಈ ಒಂದು ಕಾಲಗಳಲ್ಲಿ ಕರ್ತನನ್ನು ಬಿಟ್ಟು ಬಿಡದೆ ವಿಶ್ವಾಸದಲ್ಲಿ ದೃಢವಾಗಿ ನಿಂತರೆ ನಮ್ಮ ಸುತ್ತಲೂ ನಡೆಯುವಂತಹ ಯಾವ ದುಷ್ಟ ಕಾರ್ಯವೂ ನಮ್ಮನ್ನು ಮುಟ್ಟೋದಿಲ್ಲ. ನಾವು ಹೇಗಾದರೂ ವಂಚನೆಗೆ ಒಳಗಾಗಿ ಯಾಮಾರಿಸಿ ಸುಳ್ಳಾಗಿರುವ ಕಾರ್ಯಗಳನ್ನು ನಂಬುವಂತೆ ಮಾಡುವಂಥ ಪ್ರಯತ್ನಗಳನ್ನು ನೀವು ಸದೆಬಡಿಯಬಹುದು. ಅವ್ರು ಮಾತಾಡೋದು ತಪ್ಪು ಅಂತ ಗೊತ್ತಾಗುತ್ತೆ. ಇಲ್ಲ ರೀ ಅದು ತಪ್ಪು, ಇಲ್ಲ ನಾನು ನೋಡಿದೆ, ನೀವು ನೋಡಿರ್ಬೋದು, ಬೈಬಲಲ್ಲಿ ಅದು ಇಲ್ವಲ್ಲ, ಸುಳ್ಳು. ಇನ್ನು ಮುಂದೆ ನಾವು ನೋಡುವಂತಹ ಕಾರ್ಯಗಳಲ್ಲಿ ಅನೇಕ ಸುಳ್ಳಿರುತ್ತೆ, ವದಂತಿ ಇರುತ್ತೆ, ರೂಮರ್ಸ್ ಇರುತ್ತೆ. ಅದನ್ನು ಗುರುತು ಕಂಡುಕೊಳ್ಳಲಾಗದ ಹಾಗೆ ಅದರ ಬಲ ಸತ್ವ ಅಧಿಕವಾಗುತ್ತದೆ. ದೇವರ ವಾಕ್ಯ ನಿಮ್ಮ ದೃಷ್ಟಿಯನ್ನು ಸ್ಪಷ್ಟೀಕರಿಸುತ್ತದೆ. ಹಾಗಾಗಿ ದೇವರ ವಾಕ್ಯದೊಂದಿಗೆ ಯಾವಾಗಲೂ ಐಕ್ಯವಾಗಿರಿ. ಅಭಿಷೇಕದಲ್ಲಿ ತುಂಬಲ್ಪಟ್ಟವರಾಗಿರಿ. ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಲು ಕಾದಿರಿ. ವರ್ಷವನ್ನು ದೇವರು ಸಂರಕ್ಷಣೆಯಾಗಿ ನಿಮಗೆ ಮಾರ್ಪಡಿಸಿಕೊಡ್ತಾರೆ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಗಿಸೋಣವ. ಪ್ರಾರ್ಥಿಸೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ಬರುವಂತಹ ಕಾಲಗಳು ನಿಮ್ಮ ಅಸ್ತ್ರಗಳಿರುವಂಥದ್ದಾಗಿದೆ. ಬರುವ ಕಾಲದ ಕೆಡುಕುಗಳನ್ನು, ಭಯಂಕರತೆಗಳ ಕುರಿತಾಗಿ ದೇವರಾತ್ಮನು ನಮ್ಮೊಂದಿಗೆ ಪ್ರಕಟಿಸಿ ಮಾತಾಡುವಂಥದ್ದು. ನಾವು ಆ ದುಷ್ಟತ್ವಗಳಿಂದ ದೂರವಿದ್ದು ನಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೂ, ದೇವರು ಹೇಳಲ್ಪಡುವಂತಹ ಸುಳ್ಳಾಗಿರುವಂತಹ ಕಾರ್ಯಗಳಿಗೆ ನಾವು ಸ್ಥಳ ಕೊಟ್ಟು ವಂಚನೆಗೆ ಒಳಗಾಗದ ಹಾಗೆ ದೇವರನ್ನು ಅವಲಂಬಿಸಿ ಜೀವಿಸುವುದಕ್ಕೂ, ದೇವರಾತ್ಮನ ನಮ್ಮ ಮೇಲೆ ಕೊಟ್ಟಂತಹ ಬಹಳ ದೊಡ್ಡ ಪ್ರೀತಿಯ ಕೃಪೆಯಿಂದ ಕಾರ್ಯಗಳನ್ನು ವಿವರಿಸಿ ತೋರಿಸುತ್ತಾ ಇದ್ದೀರಾ. ಇನ್ನು ಮುಂದೆ ಬರುವಂತಹ ಕಾಲಗಳು ಎಷ್ಟೊಂದು ಭಯಂಕರವಾದವುಗಳು, ಎಷ್ಟೊಂದು ದುಷ್ಟತ್ವಗಳು ಇನ್ನು ಮುಂದೆ ಬರುವ ದಿನಗಳಲ್ಲಿ ಬರುವುದಕ್ಕೆ ಸೈತಾನನ ಮನದಲ್ಲಿ ಯೋಜನೆ ಉಂಟು ಎನ್ನುವುದನ್ನು, ಇವೆಲ್ಲವನ್ನ ಇದಕ್ಕೋಸ್ಕರ ಸಿದ್ಧ ಮಾಡಲ್ಪಟ್ಟಿದೆ ಎನ್ನುವಂತಹ ಮನುಷ್ಯನ ತಂತ್ರಗಳ ಭಯಂಕರತೆಗಳ ಕುರಿತಾಗಿ ದೇವರು ನಮಗೆ ಪ್ರಕಟಿಸಿ ಹೇಳಿದ ಕೃಪೆಗೋಸ್ಕರವಾಗಿ ಸ್ತೋತ್ರ. ಕೆಲವರು ಅದನ್ನು ನಂಬೋದು, ಕೆಲವರು ಅದನ್ನು ನಂಬದೇ ಹೋಗಬಹುದು. ಆದರೆ ದೇವರಾಗಿರುವ ಕರ್ತನೆ, ನೀವು ಅವುಗಳನ್ನು ನಂಬುವಂತಹ ಮಕ್ಕಳನ್ನು ಕಾಪಾಡಿರಿ. ಅವರಿಗೆ ನಡೆಯಬೇಕಾಗಿರುವಂತಹ ಮಾರ್ಗವನ್ನು ತೋರಿಸಿಕೊಡಿರಿ. ಅವರಿಗೆ ನೀವೇ ಸಾಕು, ನೀವೇ ಅವರಿಗೆ ರಕ್ಷಕನು ಎಂಬುದಾಗಿ ಅವರಿಗೆ ಸಂರಕ್ಷಣೆಯನ್ನು ಉಂಟು ಮಾಡಿ ದೇವರ ಹಸ್ತ ಅವರನ್ನು ಮುನ್ನಡೆಸುವುದಕ್ಕೂ, ಈ ವರ್ಷವನ್ನು ಒಳ್ಳೆಯದರಿಂದ ಶೃಂಗರಿಸುವುದಕ್ಕೂ, ದೇವರು ನಿಮ್ಮ ರೆಕ್ಕೆಗಳ ಮರೆಯಲ್ಲಿ ಕಾಪಾಡಿಕೊಳ್ಳುವುದಕ್ಕೂ ಅವರು ಪ್ರತಿಯೊಬ್ಬರು ನಿಮ್ಮ ಹಸ್ತಗಳು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ಈ ವಾಕ್ಯವನ್ನು ಕೇಳಿದ ಪ್ರತಿ ಕುಟುಂಬವನ್ನು ಆಶೀರ್ವಾದ ಮಾಡಿರಿ. ಈ ವಾಕ್ಯವನ್ನು ನಂಬುವಂತಹ ಪ್ರತಿ ಸಭೆಯನ್ನು ಕಾಪಾಡಿಕೊಳ್ಳಿರಿ. ನಮ್ಮ ಯೌವನಸ್ಥರನ್ನು ಕಾಪಾಡಿಕೊಳ್ಳಿರಿ. ವೃದ್ಧರಾಗಿರುವ ಹಿರಿಯರನ್ನು ನೀವು ಕಾದುಕೊಳ್ಳಿರಿ. ದೇವರ ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರನ್ನು ಕಾದುಕೊಳ್ಳಿರಿ. ನಮ್ಮ ಪಟ್ಟಣವನ್ನು, ಗ್ರಾಮವನ್ನು, ದೇವರ ನಗರಗಳನ್ನು, ದೇಶವನ್ನು ಪರಿಪೂರ್ಣವಾಗಿ ನಿಮ್ಮ ಹಸ್ತಗಳಿಗೆ ನಾವು ಒಪ್ಪಿಸಿಕೊಡುತ್ತೇವೆ. ಯಾವ ಕೆಡುಕು ಈ ವರ್ಷದಲ್ಲಿ ನಮ್ಮ ದೇಶದ ಒಳಗೆ, ಜನಗಳ ಒಳಗೆ, ಸಮುದಾಯದ ಒಳಗೆ ಪ್ರವೇಶ ಮಾಡದ ಹಾಗೆ, ರಕ್ತವು ಈ ಭೂಮಿಯಲ್ಲಿ ಸುರಿಯಲ್ಪಡದ ಹಾಗೆ,
ಜನಗಳನ್ನು ಪರಿಪೂರ್ಣವಾಗಿ ನೀವು ಸಂರಕ್ಷಿಸಿ ಕಾಪಾಡಿಕೊಳ್ಳಿರಿ. ದೇವರ ಹಸ್ತದಲ್ಲಿ ನಾವು ಎಲ್ಲವನ್ನ ಒಪ್ಪಿಸಿಕೊಟ್ಟು ಒಪ್ಪಿಸಿಕೊಡುತ್ತೇವೆ. ಮುಂದುವರೆದು ದೇವರಾತ್ಮನು ಮಾತಾಡಲು ಹೇಳಿದಂತಹ ಕಾರ್ಯವನ್ನು ನಮ್ಮ ಮನದಲ್ಲಿ ಇಟ್ಟು ನಾವು ಅವುಗಳಿಗೋಸ್ಕರವಾಗಿ ಮುಂದುವರೆದು ಪ್ರಾರ್ಥನೆ ಮಾಡುತ್ತೇವೆ. ಇವೆಲ್ಲವುಗಳಿಗೆ ನಾವು ತಪ್ಪಿಸಿಕೊಂಡು ದೇವರ ನೀವು ಬರುವಾಗ ಎದುರುಗೊಂಡು ಹೋಗುವುದಕ್ಕೆ ಶಕ್ತರಾಗುವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕಾಗಿರುವಂತಹ ಪ್ರಾರ್ಥನೆ ಆತ್ಮವನ್ನು ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಮೇಲೆಯೂ ಬಲವಾಗಿರೋ ಅಭಿಷೇಕವಾಗಿ ಸುರಿಸಲ್ಪಡಲಿ. ನಿಮ್ಮ ಮಕ್ಕಳನ್ನು ಪ್ರಾರ್ಥನೆಯ ಅಭಿಷೇಕದಿಂದ ತುಂಬಿಸಿರಿ. ಬರುವಂತಹ ವರ್ಷದಲ್ಲಿ ಯಾವ ದುಷ್ಟತ್ವವು ನಿಮ್ಮ ಮಕ್ಕಳ ಕುಟುಂಬಗಳಲ್ಲಿ ಎಲ್ಲೆಗಳಲ್ಲಿ ಪ್ರವೇಶ ಮಾಡದ ಹಾಗೆ ದೇವರ ಹಸ್ತವರನ್ನು ಕಾಪಾಡುವ ಹಾಗೆ ಪ್ರಾರ್ಥಿಸುತ್ತೇನೆ. ಸಕಲ ಎಲ್ಲ ಕಾರ್ಯವನ್ನು ನೀವು ಸ್ವೀಕರಿಸಿರಿ. ವರ್ಷವನ್ನು ಒಳಿತುಗಳಿಂದ ನಿಮ್ಮ ಮಕ್ಕಳನ್ನು ತುಂಬಿಸಿ ಆಶೀರ್ವಾದ ಮಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ತಂದೆಯೇ. ಆಮೇನ್ ಆಮೇನ್. ದೇವರಾಗಿರುವ ಕರ್ತನು ನಮಗೆ ಹಲವಾರು ಕಾರ್ಯಗಳನ್ನು ಪ್ರಕಟಿಸಿ ಮಾತಾಡಿದ್ದಾರೆ. ದೇವರಿಗೆ ಚಿತ್ತವಾದರೆ ಈ ರೀತಿ ಆಗಾಗ ಪ್ರವಾದನೆಯ ಸಂಜೆ ಎನ್ನುವಂತಹ ಕೂಟಗಳಲ್ಲಿ ದೇವರು ಸಮೀಪ ದಿನಗಳಲ್ಲಿ ಮಾತಾಡಲು ಹೇಳಿದಂತಹ ಪ್ರವಾದನೆಗಳ ಕುರಿತಾಗಿ ನಿಮಗೆ ಹೇಳಿ ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನನ್ನ ಹೃದಯದಲ್ಲಿ ನಾನು ಪ್ರೇರೇಪಿಸಲ್ಪಡ್ತಾ ಇದ್ದೀನಿ. ಕರ್ತನು ತಾನೇ ಆ ಕಾರ್ಯಗಳನ್ನು ನಮಗೆ ಆಶೀರ್ವಾದ ಮಾಡಿಕೊಡಲಿ. ಮುಂದುವರೆದು ದೇವರೊಂದಿಗೆ ಐಕ್ಯವಾಗಿರಿ. ಕರ್ತನ ದಾರಿಯಲ್ಲಿ ನಡೆಯಿರಿ. ಯಾವುದೊಂದಿದ್ರೂ ನಿಮಗೂ ದೇವರಿಗೂ ನಡುವೆ ಏನು ಬರದ ಹಾಗೆ ಕಾಪಾಡಿಕೊಳ್ಳ್ರಿ. ವರ್ಷವನ್ನು ದೇವರು ಒಳಿತುಗಳಿಂದ ಶೃಂಗರಿಸಲಿ. ಆಮೇನ್.